ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಎಂದಿನಂತೆ ಇವತ್ತಿನ ಈ ಕಾರ್ಯಕ್ರಮದಲ್ಲೂ ಕೂಡ ಒಬ್ರು ಗೆಸ್ಟ್ ಜಾಯಿನ್ ಆಗ್ತಿದ್ದಾರೆ. ಯಾರಪ್ಪ ಅಂತ ಅಂದ್ರೆ ಇವ್ರನ್ನ ಮಲ್ಟಿ ಟ್ಯಾಲೆಂಟೆಡ್ ಅನ್ಬೋದು. ಸಖತ್ತಾಗಿ ಆಂಕರಿಂಗ್ ಮಾಡ್ತಾರೆ, ಅಷ್ಟೇ ಸಖತ್ತಾಗಿ ಆಕ್ಟಿಂಗ್ ಕೂಡ ಮಾಡ್ತಾರ್ರಿ. ಇನ್ನು ರಿಯಾಲಿಟಿ ಶೋಗಳಲ್ಲಿ ಗಿಲಿ ಆಗಿರ್ಬೋದು, ಜೊತೆಗೆ ನನ್ನಮ್ಮ ಸೂಪರ್ ಸ್ಟಾರ್ ಆಗಿರ್ಬೋದು, ಹೀಗೆ ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ ನಮ್ಮನ್ನೆಲ್ಲರನ್ನು ಕೂಡ ಎಂಟರ್ಟೈನ್ ಮಾಡಿದ್ರು. ಹಾಗೆ ಈಗ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ಕೂಡ ಹೌದು. ಬಿಗ್ ಬಾಸ್ ಮನೆಯಲ್ಲಿ ಅವ್ರದೇ ಶೈಲಿಯಲ್ಲಿ ಆಟ ಆಡೋದ್ರ ಮೂಲಕ ನಮ್ಮನ್ನೆಲ್ಲರನ್ನು ಕೂಡ ಎಂಟರ್ಟೈನ್ ಮಾಡ್ತಾ ಇದ್ರು. ಜೊತೆಗೆ ಹೊರಗಡೆನೂ ಕೂಡ ಒಂದು ಹವಾ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಷ್ಟೊಂದು ಸ್ಪೆಷಲ್ ಪರ್ಸನ್ ನಮ್ಮ ಜೊತೆಗಿರ್ಬೇಕಾದ್ರೆ ನಾವು ಕೂಡ ಒಂದು ಸ್ಪೆಷಲ್ ಪ್ಲೇಸ್ಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಲ್ವಾ. ಸೊ ಹಾಗಾಗಿ ಇವತ್ತು ನಾವು ಸದ್ಯಕ್ಕೆ RT ನಗರಲ್ಲಿರುವಂತಹ ಆಹ್ವಾನಂ ಅನ್ನುವಂತಹ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿರುವಂತಹ ಫುಡ್ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಏನೇನೆಲ್ಲ ಸಿಗುತ್ತೆ, ಅಲ್ಲಿರೋ ಆಂಬಿಯನ್ಸ್ ಯಾವ ರೀತಿಯಾಗಿದೆ, ಇದೆಲ್ಲ ನಾನು ಜೊತೆಗೆ ನನ್ನ ಜೊತೆಗಿರುವಂತಹ ಗೆಸ್ಟ್ ಜಾನ್ವಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ರೆಡಿ ಆಗಿದ್ವಿ. ಬನ್ನಿ, ಹಾಗಾದ್ರೆ ತಡ ಮಾಡೋದು ಬೇಡ, ಹೋಗ್ತಾ ಇರೋಣ. ಹಲೋ, ಹಾಯ್. ಜಾನ್ವಿ ಅವ್ರು ನಮಗೆ ಸ್ಪೆಷಲ್ ಅಲ್ವಾ, ಸೊ ಹಂಗಾಗಿ ಏನಾದ್ರೂ ಒಂದು ಸರ್ಪ್ರೈಸ್ ಕೊಡ್ಲೇಬೇಕು. ಅದಕ್ಕೆ ಈ ಸರ್ಪ್ರೈಸ್. ಬನ್ನಿ, ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ನೋಡಿದ್ಮೇಲೆ ಇನ್ನೂ ಡಬಲ್ ಸೂಪರ್ ಆಗಿದೆ. ಹೌದಾ? ಮತ್ತೆ ಹೇಗಿದೆ ಹೊರಗಡೆ ಪ್ರಪಂಚ? ಹೊರಗಡೆ ಪ್ರಪಂಚ ಬೇರೆ ತರನೇ ಇದೆ. ಅಂದ್ರೆ ಮುಂಚೆ ಹೇಗಿತ್ತು ಹಾಗೆ ಇದೆ. ನಮಗೊಂದ್ ಸ್ವಲ್ಪ ಹೊಸದಾಗಿ ಕಾಣೋ ತರ, ಯಾಕಂದ್ರೆ 2 months ನಾವ್ ಇನ್ನೊಂದು ಪ್ರಪಂಚದಲ್ಲಿ ಇದ್ವಲ್ಲ. ಸೊ ಹೊರ ಪ್ರಪಂಚ ಮಾಮೂಲಿ ಅದೇ ಬಿಸಿ ಜಂಜಾಟ, ಹೌದು, ಓಡೋದು. ಅಲ್ಲಿ ಸ್ವಲ್ಪ ಪೀಸ್ ಆಗಿರ್ತಿದ್ವಿ, ಹೊರಗಡೆದೇನು ಗೊತ್ತಾಗ್ತಾ ಇರ್ಲಿಲ್ವಲ್ಲ. ಓಕೆ ಜಾನ್ವಿ ಅವರೇ, ಆಂಕರ್ಗಳು ಸೇರಿದೀವಿ ಅಂದ್ಮೇಲೆ ಅಲ್ಲಿ ಮಾತಿರ್ಲೇಬೇಕು, ಆ ಮಾತಿಗೆ ಒಂದು ಒಳ್ಳೆ ಜಾಗ ಇರ್ಲೇಬೇಕು. ಸೊ ಹಾಗಾಗಿ ಇವತ್ತು ನಾವು RT ನಗರದಲ್ಲಿರುವಂತಹ ಆಹ್ವಾನಂ ರೆಸ್ಟೋರೆಂಟ್ ಗೆ ವಿಸಿಟ್ ಮಾಡಿದೀವಿ. ಒಳ್ಳೊಳ್ಳೆ ಫುಡ್ ಸಿಗತ್ತಂತೆ, ಒಳ್ಳೆ ಡ್ರಿಂಕ್ ಸಿಗತ್ತಂತೆ, ತಿನ್ಕೋತಾ ಮಾತಾಡೋದು ತುಂಬಾ ಬೇಕಾದಷ್ಟಿದೆ. ಸೊ ಹಾಗಾಗಿ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮಾತಾಡೋಣ. ಏನಂತೀರಾ? ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್ ಎಲ್ಲ, ತುಂಬಾ ಇಷ್ಟ ಆಯ್ತು. ಹರಟೆ ಹೊಡಿಯೋಕೆ ಒಳ್ಳೆ ಜಾಗ ಅಲ್ವಾ? ಹರಟೆ ಹೊಡಿಯೋಕೆ ಒಳ್ಳೆ ಜಾಗ. ಜಾನ್ವಿ ಅವ್ರ ಮೇಲೆ ಇದ್ದಂತಹ ಜನಗಳಿಗೆ ಎಸ್ಪೆಷಲಿ ಒಪಿನಿಯನ್ ಚೇಂಜ್ ಆಯ್ತು ಅಂತ ಅನಿಸ್ತಾ? ಬಿಕಾಸ್ ಹೊರಗಡೆ ಬಂದ ಮೇಲೆ ನೀವು ಕೆಲವೊಂದಷ್ಟು ರಿಯಾಕ್ಷನ್ಸ್ ನೋಡಿರ್ತೀರಿ, ಟ್ರೋಲ್ಸ್ಗಳು ನೋಡಿರ್ತೀರಿ. ಇಲ್ಲಿ ಎಲ್ಲೋ ಒಂದ್ ಕಡೆ ಸಿಂಪತಿ ಅನ್ನೋದನ್ನ ಯೂಸ್ ಮಾಡ್ತಿದಾರ ಮನೆಯಲ್ಲಿ. ಹೋಗಿರೋದೇ ಆಟ ಆಡೋದಕ್ಕೆ, ನಮ್ ಸ್ಟ್ಯಾಂಡ್ ಏನು ಅಂತ ಗೊತ್ತಾಗ್ಬೇಕು, ನಾವೇನು ಅಂತ ಗೊತ್ತಾಗ್ಬೇಕು. ಕಾವ್ಯ ಇಷ್ಟು ದಿನ ಬಿಗ್ ಬಾಸ್ ಮನೇಲಿ ಸರ್ವೈವ್ ಆಗೋದಕ್ಕೆ ಕಾರಣ, ಬಿಗ್ ಬಾಸ್ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಸ್ಕ್ರಿಪ್ಟೆಡ್ ಆಗಿ ನಡೆಯತ್ತಾ, ಒಳಗಡೆ ಅವ್ರಿಗೆ ಏನಾದ್ರು ಹೇಳ್ಕೊಡ್ತಿರ್ತಾರ? ಹುಚ್ಚರು ತರ ಜನ ನೋಡ್ತಾರಲ್ಲ, ಅವರೆಲ್ಲ ಹುಚ್ಚರ. ಹಾಗಾದ್ರೆ TRP ಈ ಪರ್ಸನ್ ಮೇಲೆ TRP ಹೋಗ್ತಾ ಇದೆ ಅಂದಾಗ ಅಲ್ಲಿ ಪೇಮೆಂಟ್ ನ ಜಾಸ್ತಿ ಮಾಡ್ತಾರಂತೆ. ಜಗದೀಶ್ ಅವ್ರದ್ದು ಇಂಟರ್ವ್ಯೂ ಮಾಡಿದೆ, ಅವ್ರು ಹೇಳ್ತಾ ಇದ್ರು ಈ ತರ ಒಳಗಡೆ ಇದ್ದಿದ್ರೆ ಅಲ್ಲೇ ಗ್ರಾಚಾರ ಬಿಡಿಸ್ಬೋದಾಗಿದ್ದೇನೋ. ನಾನು ಇವನ್ ಮದ್ವೆ ಆಗ್ಬೇಕಾದ್ರು ನಾನು ಬೆಂಗಳೂರು ಅವ್ರನ್ನೇ ಮದ್ವೆ ಆಗೋದು, ಇಲ್ಲೇ ಅಲ್ವಾ ನಮಗೆ ಜಾಬ್ ಆಪರ್ಚುನಿಟೀಸ್ ಎಲ್ಲ ಅಂತ ಹೇಳಿ ನಾನು ಆ ಥರ ಅಲ್ಲಿಂದ ಕನ್ಸ್ಕೊಂಡವಳು. ಲೈಫಲ್ಲಿ ನಾವು ಕಷ್ಟ ಅಂದ್ಕೊಂಡ್ರೆ ಕಷ್ಟ ಅನ್ಸುತ್ತೆ. ನಿಮ್ಮ ಹೆಣ್ಮಕ್ಳನ್ನ ನೀವು ಅರ್ಥ ಮಾಡಿಕೊಂಡು ನೀವು ಅವ್ರನ್ನ ನಂಬಿದಾಗ ಯಾರು ಜಗತ್ತಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ. ನಾವು ಒಳ್ಳೇದನ್ನ ವಿಶ್ ಮಾಡಿದ್ರೆ ಅದು ಒಳ್ಳೇದೇ ಆಗುತ್ತೆ ಅಂತ ನನ್ಗನ್ಸುತ್ತೆ. ಫೈನ್. ಜಾನ್ವಿ ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ತೆಳ್ಳಗಾಗಿದ್ದೀರಾ ಅನ್ಸುತ್ತೆ ಸ್ವಲ್ಪ, ಅವಾಗ ಒಳ್ಳೇದಲ್ಲ. ಸ್ವಲ್ಪ ದಪ್ಪ ಇದ್ದೆ, ಬಟ್ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಸಣ್ಣ ಆಗಿದ್ದೀನಿ. ಸೊ ಹಿಂಗೆ ಮೇಂಟೈನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಅಂದ್ರೆ ಇನ್ನೂ ಸ್ವಲ್ಪ ಫಿಟ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಬಟ್ ಇದೇ ಏನು ಇಂಚ್ ಲಾಸ್ ಆಗಿದೆಯಲ್ಲ, ಅದನ್ನ ಮೇಂಟೈನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಊಟ ಮಾಡ್ತಿದ್ರೋ ಅಲ್ಲೇ ಹೊರಗೆ ಬಂದ್ಮೇಲೂ ಅಷ್ಟೇ ಊಟ ಮಾಡ್ಬೇಕಂತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬಟ್ ಆಗಲ್ಲ, ಅಲ್ಲೇನಾಗತ್ತೆ, ಅಲ್ಲಿ ನಮಗೆ ಸಿಗೋದೇ ಇಲ್ಲ, ಅವೈಲೇಬಲ್ ಇಲ್ಲ ಅಂದಾಗ ವಿಧಿ ಇರಲ್ಲ, ಅದಕ್ಕೆ ಅಡ್ಜಸ್ಟ್ ಆಗಿರ್ತೀವಿ. ಇಲ್ಲಿ ಅವೈಲೇಬಲ್ ಇರುತ್ತಲ್ಲ, ಈಗ ನೋಡಿದ್ರಲ್ಲ ಹೋಟೆಲಿಗೆ ಬಂದ ತಕ್ಷಣ ಇಲ್ಲಿದೇನು ಸ್ಪೆಷಲ್ ಅಂತ ಕೇಳ್ತೀವಿ. ನಿಜ. ಸೊ ಹಾಗೆ ಕಂಟ್ರೋಲ್ ಮಾಡಕ್ ಸ್ವಲ್ಪ ಕಷ್ಟ, ಬಟ್ ಕಂಟ್ರೋಲ್ ಮಾಡೋಣ ಅಂತ. ಅಟ್ಲೀಸ್ಟ್ ನಾವು ಇಲ್ಲಿರುವಾಗ ತುಂಬಾ ಸರ್ಕಸ್ ಮಾಡ್ತೀವಿ. ಒಂದು 2-3 kg ಕಡಿಮೆ ಆಗಬೇಕು ಅಂದರೆ ತುಂಬ ತಿಂಗಳು ತಗೊಳುತ್ತೆ. ಒಳಗಡೆ ಹೋಗಿ ಬಂದಿದ್ದೀನಲ್ಲ, ಹಾಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೂಪರ್. ಬಿಗ್ ಬಾಸ್ ನಂತರದ ಲೈಫು ಹೇಗಿದೆ? ಚೆನ್ನಾಗಿದೆ, ಆ್ಯಸ್ ಯೂಶುವಲ್. ತುಂಬ ನನಗೇನು ಡ್ರಾಸ್ಟಿಕ್ ಚೇಂಜು ಅಥವಾ ಲಾಟ್ಸ್ ಆಫ್ ಡಿಫ್ರೆನ್ಸ್ ಅನ್ನೋ ಥರ ಏನಿಲ್ಲ.
ಹಾಗೆ ಇದೆ ಬಟ್ ಅದೇ ಸ್ವಲ್ಪ ಒಂದು ಪರ್ಸೆಪ್ಷನ್ ಚೇಂಜ್ ಆಗಿರ್ಬೋದು ನನ್ನ ಬಗ್ಗೆ, ನಾನು ನೋಡೋ ರೀತಿ ಚೇಂಜ್ ಆಗಿರ್ಬೋದು. ಆ, ಇಲ್ಲಿ ನಮ್ಮ ಪ್ರೊಫೆಷ್ನಲಿ ನೋಡಿರ್ತಾರೆ, ಇಂಟರ್ವ್ಯೂಸಲ್ಲಿ ನೋಡಿರ್ತಾರೆ, ಬಹುಶಃ ಇಲ್ಲ ಅವ್ರಿಗೆ ನಮ್ಮ ವ್ಯಕ್ತಿತ್ವ ತುಂಬ ಜನಕ್ಕೆ ಇಷ್ಟ ಆಗಿರ್ಬೋದು, ತುಂಬ ಜನಕ್ಕೆ ಇಷ್ಟ ಆಗದೆ ಇರ್ಬೋದು. ಬಟ್ ಅಂತ ಡ್ರಾಸ್ಟಿಕ್ ಚೇಂಜ್ ಏನಿಲ್ಲ, ಹಾಗೆ ಇದೆ ಆ್ಯಸ್ ಯೂಶುವಲ್. ನಾನು ಹೋದಾಗ ಮುಂಚೆನೂ ತುಂಬ ಮೀಡಿಯಾಸ್ ಇಂಟರ್ವ್ಯೂಸ್ ಮಾಡ್ತಾ ಇದ್ರು, ಯಾಕಂದರೆ ನಾನು ಮೂವೀಸ್ ಮಾಡಿದ್ರಿಂದ. ಮತ್ತು ಪೇಪರಾಜಿಗಳು ಬರ್ತಾಯಿದ್ರು, ತೆಗಿತಾಯಿದ್ರು, ಏನೋ ಓಡತ್ತೆ ಅನ್ನೋ ಕಾರಣಕ್ಕೂ ಏನೋ. ಸೊ ಎಲ್ಲ ಹಾಗೇ ಇದೆ. ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗಿರ್ಬೋದು, ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಆಗಿಲ್ಲ. ಒಂಥರ ಏನೋ ಫ್ಯಾನ್ ಮೂಮೆಂಟು ಆಫ್ಟರ್ ಬಿಗ್ ಬಾಸ್. ಮತ್ತು ನಾನು ಎಲ್ಲೂ ಹೋಗೂ ಇಲ್ಲ, ಬರೀ ಇಂಟರ್ವ್ಯೂಸ್ ಬಿಟ್ಟರೆ ಎಲ್ಲೂ ಹೋಗಿಲ್ಲ. ಸೊ ನನಗೇನೋ ಡಿಫ್ರೆನ್ಸ್ ಅಂತ ಏನು ಅನ್ನಿಸ್ತಾ ಇಲ್ಲ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಜಾನ್ವಿ ಅವ್ರ ಮೇಲೆ ಇದ್ದಂತಹ ಜನಗಳಿಗೆ ಎಸ್ಪೆಷಲಿ ಒಪಿನಿಯನ್ ಚೇಂಜ್ ಆಯಿತು ಅಂತ ಅನಿಸ್ತಾ? ಬಿಕಾಸ್ ಹೊರಗಡೆ ಬಂದಮೇಲೆ ನೀವು ಕೆಲವೊಂದಷ್ಟು ರಿಯಾಕ್ಷನ್ಸ್ ನೋಡಿರ್ತೀರಿ, ಟ್ರೋಲ್ಸ್ಗಳು ನೋಡಿರ್ತೀರಿ, ಅನಿಸ್ತಾ ನಿಮಗೆ? ಅನಿಸಿದೆ. ಒಂಥರ ಈಗ ನೀವೇನು ಹೇಳ್ತೀರಾ, ಕೆಲವರು ಅದನ್ನು ನೆಗೆಟಿವ್ ಅಂತ ಅನ್ಬೋದು. ಬಟ್ ನನಗೆ ನೆಗೆಟಿವ್ ವಾಟ್ ಎವರ್ ಇಟ್ ಈಸ್, ನನಗೆ ಹೆಂಗಾದರೂ ತೊಗೊಳ್ಳಿ, ನಾನು ಅದನ್ನು ತುಂಬ ಚೆನ್ನಾಗಿ ಆಟ ಆಡಿದ್ದೀನಿ ಅನ್ನೋ ಥರನೇ ನನಗೆ ಫೀಲ್ ಆಗ್ತಾಯಿದೆ. ನಾನು ಚೆನ್ನಾಗಿ ಆಟ ಆಡ್ಕೊಂಡು ಬಂದಿರೋದ್ರಿಂದ ಅಲ್ಲಿ ಏನು ನಾನು 63 ಡೇಸ್ ಇದ್ದೆ, ಅದ್ರ ಮೇಲೆ ಜನ ಜಡ್ಜ್ ಮಾಡೋದು ಅಥವಾ ಅವ್ರ ಪರ್ಸೆಪ್ಷನ್ ಹೇಳೋದು ಮಾಡ್ತಾ ಇದ್ದಾರೆ. ಸೊ ನನ್ನನ್ನು ಯೂಶ್ವಲಿ ಎಲ್ಲ ತುಂಬ ಸಾಫ್ಟು ಹಾಗೆ ಹೀಗೆ ಅಂತ ಅಂದ್ಕೊಂಡಿರ್ತಾರೆ. ಎಲ್ಲ ಮನುಷ್ಯನಿಗೂ ಅಷ್ಟೇ ಒಂದು ಟ್ರಿಗರಿಂಗ್ ಪಾಯಿಂಟ್ ಇರುತ್ತೆ, ಅಥವಾ ವರ್ಕ್ ಪ್ಲೇಸ್ ಅಂತ ಬಂದಾಗ ತುಂಬ ಪೇಷನ್ಸ್ ಇರುತ್ತೆ. ಬಟ್ ಅದೇ ನಮ್ಮನ್ನು ಮನೇಲಿ ಬಂದು ನೋಡಿದಾಗ ನಮ್ದೇನು ಅನ್ನೋದು ಗೊತ್ತಾಗುತ್ತೆ. ಸೊ ಬಿಗ್ ಬಾಸ್ನ ನಾನು ಮನೆ ಥರನೇ ತೊಗೊಂಡಿದ್ದೆ. ಹೋಗಿರೋದೇ ಆಟ ಆಡೋದಕ್ಕೆ, ನಮ್ಮ ಸ್ಟ್ಯಾಂಡ್ ಏನು ಅಂತ ಗೊತ್ತಾಗಬೇಕು, ನಾವೇನು ಅಂತ ಗೊತ್ತಾಗಬೇಕು. ಸೊ ಒಂದು ಸಿಚುವೇಶನ್ ಬಂದಾಗ ನಾವು ಅಲ್ಲಿ ಹೇಗೆ ಕಾಣಿಸ್ತೀವಿ ಅನ್ನೋದು ಗೊತ್ತಾಗಬೇಕು. ಸೊ ಅದು ಮೋಸ್ಟ್ಲಿ ತುಂಬ ಜನ ಒಂದು ಇನ್ನೊಂದು ಮುಖ ಅನ್ನೋ ಥರ, ಓ ಜಾನ್ವಿ ಇಷ್ಟು ಜೋರ ಅಂತ. ಅದು ನನಗೆ ಒಂದು ರೀತಿ ಪ್ಲಸ್ಸೇ ಆಗಿದೆ. ಮೈನಸ್ ಹೌದು, ಇವರೇ ಹಾಗೆ ಹಿಂಗೆ ಅಂತ ಎಲ್ಲ ಟ್ರೋಲ್ಸು. ಬಟ್ ಅದೆಲ್ಲ ನನಗನ್ಸುತ್ತೆ ಟೆಂಪರರಿ. ಬಿಗ್ ಬಾಸ್ ಮುಗಿಯೋ ತನಕ ಮಾತಾಡ್ತಾರೆ, ಆಮೇಲೆ ಆ್ಯಸ್ ಯೂಶುವಲ್ ಜನನೇ ನೋಡ್ಕೋತಾರೆ. ಅವರವರೇ ಫೈಟ್ ಮಾಡ್ಕೊಳ್ಳೋದು ಅಂದರೆ ತುಂಬ ಅವ್ರ ಪರ್ಸ್ನಲ್ ಆಗಿ ತೊಗೊಳ್ತಾ ಇದ್ದಾರೆ ಆಟನ ಅಂತ ನನಗನ್ಸುತ್ತೆ. ಆಫ್ಟರ್ ಬಿಗ್ ಬಾಸ್ ನಾವೆಲ್ಲ ಚೆನ್ನಾಗೇ ಇರ್ತೀವಿ, ನಾವು ಏನೇ ಕಚ್ಚಾಡಿದ್ರು, ಇವತ್ತು ಜಗಳಾಡಿದ್ರು ನೆಕ್ಸ್ಟ್ ಡೇ ಚೆನ್ನಾಗಿರ್ತಾ ಇದ್ವಿ. ಸೊ ಜನ ಅದನ್ನು ಪರ್ಸನಲಾಗಿ ತೊಗೋತಾ ಇದ್ದಾರೆ ಹೊರತು ನಾವೇನು ತುಂಬ ಪರ್ಸನಲಾಗಿ ತೊಗೋತಾ ಇಲ್ಲ. ಹೌದು, ಒಪಿನಿಯನ್ ಇದೆ, ಕೆಲವ್ರನ್ನ ನಾವು ಮಾತಾಡ್ಸ್ದಲೇನೂ ಇರ್ಬೋದು, ಬಟ್ ಹಂಗಂತ ಅದು ಯಾವ ಹಂತಕ್ಕೂ ಹೋಗಲ್ಲ. ಹೌದು, ತುಂಬ ಜನ ಸಾಫ್ಟು ಅಂತ ಅಂದ್ಕೊಂಡಿದ್ದವ್ರಿಗೆ ಓ ನೀವು ಹೀಗ ಅಂತ ಇದೆ. ಇನ್ನು ಕೆಲವ್ರಿಗೆ ಓ ತುಂಬ ಪಾಸಿಟಿವ್ ಅಂದ್ಕೊಂಡಿದ್ವಿ, ನೆಗೆಟಿವ್ ಅಂತಲೂ ಆಗಿರ್ಬೋದು. ಬಟ್ ಅದು ಯಾವುದು ನನಗೇನು ಎಫೆಕ್ಟ್ ಮಾಡ್ತಾ ಇಲ್ಲ. ಓಕೆ, ನಾನು ಆಟ ಆಡಬೇಕು, ಆಟ ಆಡಿದ್ದೀನಿ, ಅದು ಹೆಂಗೆ ಬರುತ್ತೋ ಹಂಗೆ ತೊಗೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ತಾರೆ, ತುಂಬ ಜನ ಹೇಳ್ತಾರೆ, ನಾನು ಇದನ್ನು ಕಲ್ತು ಬಂದೆ, ನಾನು ಅದನ್ನು ಕಲಿತೆ, ಬಿಗ್ ಬಾಸ್ ಮನೆಗೆ ಹೋಗಲೇಬೇಕು, ಲೈಫಿನ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ನ ಕಲಿತೀವಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಟ್ರೂನಾ ಜಾನ್ವಿ ಅದು? ಇಲ್ಲ, ನನಗೆ ಹಾಗೆ ಅಂದರೆ ಬಿಗ್ ಬಾಸ್ ಇದು ಆಟ ಅಲ್ಲ, ಜೀವನ ಪಾಠ ಹಾಗೆ ಹೀಗೆ ಅಂತೆಲ್ಲ ಹೇಳೋದು ಕೇಳಿದ್ದೀನಿ. ನನಗೆ ಹಂಗೇನು ಅನಿಸ್ಲಿಲ್ಲ. ನನಗೆ ಅದೊಂದು ಒಂಥರ ಒಂದು ಬ್ಯೂಟಿಫುಲ್ ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಅದು ಬಿಟ್ಟರೆ ಅಲ್ಲಿಂದ ನಾನು ಏನೋ ಕಲ್ತ್ಕೊಂಡು ಬಂದೆ ಅಂತ ನನಗೇನಂತ ಅನಿಸಲ್ಲ. ಯಾಕಂದರೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇದಕ್ಕೆ ಆಚೆ ಕಡೆ ದೊಡ್ಡ ದೊಡ್ಡ ಪಾಠಗಳು ಕಲ್ತ್ಬಿಟ್ಟಿರ್ತೀವಿ ಅಲ್ವಾ. ನಮ್ಮ ದೊಡ್ಡ ಪಾಠಗಳಿಗೆ ಅದನ್ನು ಕಂಪೇರ್ ಮಾಡಿದಾಗ ಎಲ್ಲೋ ಸಣ್ಣದನ್ನು ದೊಡ್ಡದಕ್ಕೆ ಕಂಪೇರ್ ಮಾಡ್ಕೊಂಡು ಹೌದಲ್ವಾ, ಆಚೆನೂ ಹೀಗಲ್ವಾ ಅಂತ ಅನಿಸುತ್ತೆ. ಅದನ್ನೇನು ಹೋಲಿಕೆ ಅಥವಾ ಸಮಯತೆ ನೋಡಿದಾಗ ಹೌದು, ಇಲ್ಲಿ ಒಳಗಡೆ ಹಿಂಗಾಗುತ್ತೆ, ಆಚೆ ಕಡೆನೂ ಹಿಂಗೆ ಅಲ್ವಾ ಜನ ಅನ್ನೋದನ್ನ ಸಣ್ಣ ಸಣ್ಣದಿಂದ ಅಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಬಟ್ ಆಚೆ ಕಡೆ ಏನು ಥಾಟ್ಸ್ ಇದೆ ಅದೇ ಒಳಗಡೆನೂ ಇರುತ್ತೆ. ಓಕೆ, ಸೊ ಜ್ಯೂಸ್ ಬಂತು, ಜ್ಯೂಸ್ ಕುಡೀರಿ. ಓ, ತುಂಬ ಕಲರ್ಫುಲ್ಲಾಗಿ ಸಕಲಾಗಿ ಚೆನ್ನಾಗಿದೆ ಅಲ್ವಾ? ಯಾ, ವೆರಿ ನೈಸ್. ಜಾನ್ವಿ ಅವರೇ, ಡ್ರಿಂಕ್ಸ್ ತಗೊಳ್ಳಿ, ಏನು ಜ್ಯೂಸ್ ಹೇಳಿ ಟೇಸ್ಟ್ ಹೆಂಗಿದೆ ಅಂತ. ಬಿಗ್ ಬಾಸ್ ಮನೇಲಿ ಕುಡಿದಿದ್ರ ಈ ಥರ ಜ್ಯೂಸ್ಗಳನ್ನೆಲ್ಲ? ನೋಡೂ ಇರಲಿಲ್ಲ, ಅದಕ್ಕೆ ನೋಡಿ ನಿಮಗೆ ಅರೇಂಜ್ ಮಾಡಿರೋದು ಸ್ಪೆಷಲ್ ಆಗಿ, ಸ್ಪೆಷಲ್ ಡ್ರಿಂಕ್. ವೆರಿ ನೈಸ್. ಚೆನ್ನಾಗಿದೆನಾ? ನಂದು ಇನ್ನೂ ಕಲರ್ಫುಲ್ ಆಗಿದೆ. ನಂದು ಟೇಸ್ಟ್ ಮಾಡ್ತೀರಾ? ನಿಮ್ದಾ? ಯಾ, ಇಲ್ಲ ಮಾಡಿ. ನಂದು ಸ್ವಲ್ಪ ಕಲರ್ಫುಲ್ ಆಗಿದೆ. ಕಲರ್ಫುಲ್ ಆಗಿರೋದು. ಹಾಂ, ಹೇಗಿದೆ? ಚೆನ್ನಾಗಿದೆನಾ? ನೋಡೋಕ್ಕಂತೂ ಸಕ್ಕತ್ತಾಗಿದೆ, ಕಲರ್ಫುಲ್ ಆಗಿದೆ ಇದು. ಹಾಂ, ವಾವ್, ಚೆನ್ನಾಗಿದೆನಾ? ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಎಷ್ಟು ದಿನ ಆಗಿತ್ತು ಈ ಥರ ಡ್ರಿಂಕ್ಸ್ ಕುಡ್ದು ಚೆನ್ನಾಗಿರೋ ತಿಂದು. ನಾನು ಈ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ಚಪಾತಿಗೂ ಕಿತ್ತಾಡೋದು, ರೈಸ್ಗೂ ಯಪ್ಪ, ನನ್ನ ಲಿಟ್ರಲಿ ಹಿಂಗಿರುತ್ತಾ ಅಂತ ಅನ್ಸುತ್ತೆ. ಹೌದಾ? ಆ ಕಲರ್ ಕಾಂಬಿನೇಷನ್ ನೋಡಿದ್ರೇನೆ ಕುಡಿಬೇಕಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಎರಡು ತುಂಬಾ ಡಿಫ್ರೆಂಟ್ ಫ್ಲೇವರು. ಅಲ್ಲ ಜಾನ್ವಿಯರು, ನನಗೆ ಅದೇ ಆಶ್ಚರ್ಯ. ನಿಜ ಹೇಳಿ, ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಚಪಾತಿನೂ ಲೆಕ್ಕದಲ್ಲಿ ಕೊಡ್ತಾರಾ?
ನಾವೇ ಕೊಡ್ತಾ ಇದ್ದಿದ್ದಲ್ಲ. ಹೌದು, ಹಾ ನೀವ್ ಹೇಳಿದ್ರೆ ಈ ತರ ಜ್ಯೂಸ್ ಅಲ್ಲಿ ನಮ್ಗೆ ನೋಡಕ್ಕೂ ಸಿಗಲ್ಲ. ನೋಡಕ್ಕೂ ಸಿಕ್ಕಿಲ್ಲ. ಅಯ್ಯೋ ದೇವ್ರೆ, ಅಂದ್ರೆ ತುಂಬಾ ನಾನು ಆಕ್ಚುಲಿ ಸ್ವಲ್ಪ ತಿಂಡಿ ಪೋತೀನಿ, ರುಚಿ ರುಚಿಯಾಗೆಲ್ಲ ಇರ್ಬೇಕು ಅಂತ ನಾನು ತುಂಬಾ ಆಸೆ ಮಾಡ್ತೀನಿ. ಅಲ್ಲಿ ಹೋದಾಗ ಹೌದು, ಕೆಲವರು 2 ಚಪಾತಿ ಹಿಂಗೆಲ್ಲ ಹೇಳೋರು, ಅಂದ್ರೆ ಖಾಲಿ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ಗೆ ದಿನಸಿ ಬರ್ತಾ ಇದ್ದಿದ್ದು ವಾರಕ್ಕೆ ಒಂದ್ಸಲ, ಅದನ್ನೇ ನಾವು ನಾಳೆಗೆ ಹಿಂಗೆ ಎಲ್ಲ ಇಟ್ಕೊಂಡು, ಅದು ಏನಂದ್ರೆ ನಾವು 2 ಸಲ ಅಡ್ಗೆ ಮಾಡ್ತಾ ಇದ್ದಿದ್ದು. 2 ಸಲ ಮಾಡಿನೂ ನಮಗದು ಅದೇ ಕಮ್ಮಿ ಬರ್ತಾ ಇತ್ತಲ್ವಾ ರೇಷನ್ನು, ಸಾಕಾಗ್ತಾ ಇರ್ಲಿಲ್ಲ. ಬೇರೆಯವ್ರು ಅಡುಗೆ ಮಾಡುವಾಗ 2 ಚಪಾತಿ ಇಷ್ಟು ರೈಸು ಹಿಂಗೆಲ್ಲ ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರು. ಸಲಾಡ್ ಬಂತು, ಸಲಾಡ್. ಬಟ್ ನಾನು ಮಾಡುವಾಗ ನಿಜವಾಗ್ಲೂ ಅನ್ಲಿಮಿಟೆಡ್ ಚಪಾತಿ ಮಾಡ್ತಾ ಇದ್ದೆ. ಯಾಕಂದ್ರೆ ಹುಡುಗರಲ್ಲೆಲ್ಲ ಜಿಮ್ ಮಾಡ್ಕೊಂಡು ಬಂದಿರೋರು ಇದ್ರು. ಫಾರ್ ಎಕ್ಸಾಂಪಲ್ ಧನುಷ್ ಇರ್ಬೋದು, ರಘು ಇರ್ಬೋದು, ಎಲ್ರು ಅವ್ರಿಗೆ ಪಾಪ 2 ಚಪಾತಿ ಎಲ್ಲಿ ಸಾಲಲ್ಲ. ನಾನು ಅದೇ ಯೋಚನೆ ಮಾಡ್ತೀನಿ. ಈಗ ಎಲ್ರಿಗೂ 2 ಚಪಾತಿ, ಈಗ ನನಗೆ 2 ಚಪಾತಿ ಓಕೆ, ಬಟ್ ಸ್ವಲ್ಪ ದಪ್ಪ ಇರೋರು ಅಥವಾ ಜಿಮ್ ಮಾಡೋರು, ಡಯಟ್ ಮಾಡೋರು ನಿಜವಾಗ್ಲೂ ಸಾಲಲ್ಲ. ಬೇರೆಯವ್ರು ಮಾಡಿದಾಗ 2 ಚಪಾತಿ 3 ಚಪಾತಿ ಅಂತ ಮಾಡಲ್ವಾ. ನನ್ಗೆ ಅವ್ರು ನೋಡ್ದಾಗ ಪಾಪ ನಾವು ತಿಂತಾ ಇದ್ದಿದ್ದೆ 2 ಹೊತ್ತು. ಇನ್ನೊಂದು ಚಪಾತಿ ಸಿಗುತ್ತಾ, ಇನ್ನೊಂದು ಸಿಗುತ್ತಾ, ಬಿಡಿ ಅನ್ಲಿಮಿಟೆಡ್. ಕೆಲವು ಸಲ ಹಿಟ್ಟು ಕಲ್ಸಿಟ್ಟಿದ್ದು ಫ್ರಿಜ್ಜಲ್ಲಿ ಹಾಳಾಗತ್ತೆ, ಅದ್ರ ಬದಲು ಪಾಪ ತಿನ್ಲಿ ಅಂತ ಮಾಡ್ತೀವಿ. ಬಟ್ ತುಂಬಾ ಕಷ್ಟ ಆಯ್ತು ಊಟಕ್ಕೆ. ಅಂದ್ರೆ ಎಷ್ಟು ಅಂದ್ರೆ ಈ ತರ ಎಲ್ಲ ಸಿಗಲ್ಲ. ಅಂದ್ರೆ ಬದುಕೋಕ್ಕೆ ಊಟ ಅಷ್ಟು ಸಾಕು, ನಾವೇನದು ಏನು ಮೇಲ್ಕ್ ಹೋಗಲ್ಲ. ಬಟ್ ನಮ್ಮ ಒಂದು ಕ್ರೇವಿಂಗ್ಸಿಗೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಒಂದೇನೋ ಒಂದು ಹಣ್ಣು ಸಿಕ್ಕಿದ್ರೆ ನಮಗೆ ಅದೇನೋ ಸಿಕ್ಕದಂಗೆ ಎಲ್ಲ ಡಿವೈಡ್ ಮಾಡ್ಕೋತಾ ಇದ್ವಿ. 2 ಹಣ್ಣು, ಅದರಲ್ಲೂ ಆ್ಯಪಲ್ ಗೆದ್ದಾಗ ಇಷ್ಟೇ ಬುಟ್ಟಿಗಳನ್ನ ಇಟ್ಕೋಬೇಕು ಅಂತ ಅಂದಾಗ, ಸೊ ಸೇಬು ಇದನ್ನೆಲ್ಲ ಇಟ್ಕೊಂಬಿಡೋಣ, ಅಟ್ಲೀಸ್ಟ್ ಊಟ ಮಾಡಲಿಲ್ಲ ಅದು ತಿನ್ಬೋದು, ಆ ಥರ ಡಿವೈಡ್ ಮಾಡ್ಕೋತಿದ್ವಿ. ಸಮ್ಟೈಮ್ಸ್ 13 ಜನ ಇದ್ರೆ 11 ಬಂದಿರೋದು. ಅವಾಗ ಮತ್ತೆ ಅದಕ್ಕೆ ಜಗಳ. ಮೊಟ್ಟೆಗಳನ್ನೂ ಅಷ್ಟೇ, ಮೊಟ್ಟೆಗಳ ಮೇಲೆ ಹೆಸರು ಬರ್ಕೊತಾ ಇದ್ರು ಗೊತ್ತಾ ಕೆಲವರು. ಗಿಲ್ಲಿ ಇದ್ದಲ್ಲ ಮೊಟ್ಟೆಗಳ, ಗಿಲ್ಲಿ ಕದೀತಾನೆ ಅಂದ್ಬಿಟ್ಟು ಮೊಟ್ಟೆ ಮೇಲೆಲ್ಲ ಸ್ಪಂದನ ಅವರೆಲ್ಲ ಹೆಸರು ಬರ್ಕೊತಾ ಇದ್ರು, ಸ್ಪಂದನ, ಕಾವ್ಯ ಎಲ್ಲ. ಸೊ ಅಂದ್ರೆ ಹಂಗಿತ್ತು ಅಲ್ಲಿ ಪರಿಸ್ಥಿತಿ. ಒಂದು ಹಾಲ್ ಖಾಲಿ ಆಗ್ಬಿಡುತ್ತೆ ಅಂತ ಕ್ಯಾಪ್ಟನ್ ರೂಮಲ್ಲಿ ಕದ್ದಿಡ್ತಾ ಇದ್ರು. ಯಾಕಂದ್ರೆ ಕೆಲವರು ಸ್ವಲ್ಪ ಜಾಸ್ತಿ, ಕೆಲವ್ರು ಕಮ್ಮಿ ಹಾಕೊಂಡಾಗ ಅಲ್ಲಿ ಎಲ್ರಿಗೂ ಈಕ್ವಲ್ ಆಗಿ ಬರ್ತಾ ಇರ್ಲಿಲ್ಲ ಅಂತ ತುಂಬಾ ಪರದಾಟ ಇದ್ದೇ ಇರುತ್ತೆ. ನೋಡಿದಾಗ ತಿನ್ಬಿಡ್ಬೇಕು ಅನ್ಸುತ್ತೆ. ಗೆಸ್ಟ್ಗಳಿಗೆ ಸಪ್ರೇಟ್ ಬರುತ್ತೆ, ಅದನ್ನ ನಾವು ತಿನ್ನಂಗಿಲ್ಲ, ತಿಂದರೆ ಪನಿಷ್ ಆಗೋದು. ಸೊ ಕದ್ದು ಮುಚ್ಚಿ ತಿಂದು ಅಯ್ಯಪ್ಪ ಅದಕ್ಕೂ ಪನಿಷ್ಮೆಂಟು, ಭಯ ಒಂಥರ. ಅಂದರೆ ಅದನ್ನೇ ನಾನು ಹೇಳೋದು, ಹೊರಗಡೆ ನಮಗೆ ಬೇಜಾನಿರುತ್ತೆ. ಅಂದರೆ ಈಗ ಫುಡ್ ಎಲ್ಲ ನಾವು ವೇಸ್ಟ್ ಮಾಡ್ತೀವಿ ನೋಡಿ. ಸೊ ಊಟದ ಬೆಲೆ ಏನು ಅನ್ನೋದು ನಮ್ಗೆ ಒಳಗಡೆ ಗೊತ್ತಾಗ, ಹೊರಗಡೆ ನಮಗೆ ಗೊತ್ತು ಅನ್ನದ ಬೆಲೆ ಏನು ಅನ್ನೋದು ತುಂಬ ಇದಾಗಿ ನೋಡಿದ್ದೀವಿ. ಅದು ನಮಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಗೋದು ಬಿಗ್ ಬಾಸ್ ಮನೆಯಲ್ಲಿ. ಸುಮಾರು ವಿಷಯ ಊಟದ್ದಿರ್ಬೋದು ಅಥವಾ ಜೈಲೆಲ್ಲ ನಾವು ರಿಯಲ್ ಆಗಿ ತುಂಬ ತಪ್ಪುಗಳನ್ನ ಮಾಡಿದಾಗ ಹೋಗ್ತಾರೆ. ಅಲ್ಲಿ ಸಣ್ಣದು ತಪ್ಪಾದರೂ ಕೂಡ ನಾವು ಜೈಲ್ ಪಾಲಾಗಬೇಕಾಗತ್ತೆ. ಸೊ ಹಾಗೆ ಆ ಬಿಗ್ ಬಾಸ್ ಮನೆ ಅದೇ ಒಂದು ವಿಭಿನ್ನ, ಒಂಥರ ವಿಚಿತ್ರ, ಅದೊಂಥರ ಬ್ಯೂಟಿಫುಲ್. ಹೌದು. ಈ ಕಾಫಿ ಪೌಡರ್ ಕಳ್ತನ ಮಾಡ್ತಿದ್ರಂತೆ ಜಾನ್ವಿ ಅವರು, ಹೌದಾ? ಅಷ್ಟೊಂದು ಇಷ್ಟನಾ ಜಾನ್ವಿ ಅವರು ನಿಮಗೆ ಕಾಫಿ ಅಂದ್ರೆ? ಲವರ್ ನಾನು. ಬೇಸಿಕಲಿ ಐ ಆಮ್ ಫ್ರಮ್ ಸಕಲೇಶ್ಪುರ. ಕಾಫಿ ಒಂದು ಅಡಿಕ್ಷನ್ ಏನಾದ್ರೂ ಇದ್ರೆ ಲೈಫಲ್ಲಿ ಅದು ಕಾಫಿನೇ. ಓಕೆ. ಸೊ ಅಲ್ಲೇನಾಗ್ತಾ ಇತ್ತು, ಲಕ್ಸುರಿ ಬಜೆಟ್ ಅಲ್ಲಿ ನಾವು ಕಾಫಿ ವಿನ್ ಆಗ್ಬೇಕಿತ್ತು. ಅದರ್ವೈಸ್ ದಿನಸಿಯಲ್ಲಿ ಬರೀ ಟೀ ಕಳಿಸ್ತಾ ಇದ್ರು. ಅಯ್ಯೋ ಈ ಕಾಫಿ ಕುಡಿಬೇಕಂತ ಅನ್ಸುತ್ತೆ, ಅದೊಂಥರ ಸಕ್ಕತ್ತಾಗಿರುತ್ತೆ ಟೇಸ್ಟ್. ಆ ಲಕ್ಸುರಿ ವಿನ್ ಆದಾಗ ಇನ್ನೇನ್ ಖಾಲಿ ಆಗ್ಬಿಡುತ್ತೆ, ದಿನ ಕಾಫಿ ಕುಡಿತಿದ್ದು. ಸ್ವಲ್ಪ ಎತ್ತಿಟ್ಕೊಳ್ಳೋಣ, ನಾವು ಹಾಲು ಕುಡಿತೀನಿ, ನಂಗೇನು ಟೀ ಬೇಡ ಅಂದ್ಬಿಟ್ಟು ಹಾಲಿಗೆ ಒಳಗಡೆ ಹೋಗಿ ಹಾಕೊಳ್ಳೋಣ ಅಂದ್ಕೊಂಡು ನಾವೆಲ್ಲ ಸೇರಿ ಎಸ್ಕೇಪ್ ಮಾಡಿದ್ದು. ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ದೆ ಸುದಿ. ಬಟ್ ಆದ್ಮೇಲೆ ಅದು ಸಿಕ್ಕಾಕೊಂಡು ಅದು ಏನೇನೋ ಆಯ್ತು ಬಿಡಿ. ಕಾಫಿ ಕುಡಿ ಕಳ್ಳಿ ಅನ್ನೋಕೆ ಶುರು ಮಾಡ್ದ ಅವನು ಗಿಲ್ಲಿ. ನಂಗೆ ಕಾಫಿ ತುಂಬಾ ಇಷ್ಟ ಆಯ್ತು. ಸೊ ಹಾಗಾಗಿ ಕಳ್ತನ ಮಾಡೋದ್ರು ಕಾಫಿ ಪಡ್ಕೋಬೇಕು ಅಂತ ಮಾಡಿದೆ. ಅದು ಸಿಕ್ಕಾಕೊಂಡು ನಿಜ ತುಂಬಾ ಹೆದರಿದೆ. ಬಟ್ ಸದ್ಯ ಸುದೀಪ್ ಸರ್ ಏನು ಕೇಳಲಿಲ್ಲ ಕಾಫಿ ಕಳ್ತನಕ್ಕೆ. ಮೋಸ್ಟ್ಲಿ ಅವರು ಕಾಫಿ ಲವರ್ ಅಲ್ವಾ, ಹೋಗ್ಲಿ ಬಿಡ್ರಿ ಪಾಪ ಅಂತ ಸುಮ್ಮನಾಗಿರ್ಬೋದು. ನಾನು ಕಾಫಿ ಪೌಡ್ರನ್ನು ಕಳ್ತನ ಮಾಡ್ತಾರ ಬಿಗ್ ಬಾಸ್ ಮನೆಯಲ್ಲಿ ಅಂತ ನಿಜ ಅಲ್ಲಿ ಹೋಗಿ ನೋಡಿ. ಅದು ಟೀ ಪೌಡರ್ ಕಳಿಸ್ತಾರೆ, ಕಾಫಿ ಕಳ್ಸೋದೇ ಇಲ್ಲ ಅಂದಾಗ ನಮ್ಗೆ ಕಾಫಿ ಕುಡ್ದ ಅಂತ ತುಂಬಾ ಖುಷಿ ಆಗ್ತಾ ಇತ್ತು. ಇನ್ನೆಲ್ಲರೂ ಕುಡಿತಿದ್ವಲ್ಲ, ಖಾಲಿ ಆಗುತ್ತೆ, ಸ್ವಲ್ಪ ಡಬ್ಬಿಲಿ ಎತ್ತಿಟ್ಕೊಳ್ಳೋಣ ಅಂತ ಹೋಗಿ ಅಯ್ಯೋ ಅದು ಒಳ್ಳೆ, ಅದು ಎಲ್ಲಿ ಯಾವ ಲೆವೆಲ್ಗೆ ಹೋಯ್ತು ಅಂದರೆ ಕಾಫಿ ಪುಡಿ ಕಳೆದ್ಬಿಟ್ಟಿದ್ದೀನಿ, ಸಿಕ್ಕಾಕೊಂಬಿಟ್ಟಿದ್ದೀನಿ. ಆಮೇಲೆ ಎಲ್ಲಿ ನನಗೆ ವೀಕೆಂಡಲ್ಲಿ ಸುದೀಪ್ ಸರ್ ಜೈಲಿಗೆ ಕಳಿಸ್ಬಿಡ್ತಾರೋ ಅದಕ್ಕೇನೆ. ಯಾಕಂದರೆ ಜೈಲ್ ಸೆಟಪ್ ತೆಗ್ದೇ ಇರಲಿಲ್ಲ. ಸುದಿ ಅವ್ರಿಗೆ ಕಳಿಸ್ತಾ ಇದ್ದೆ ಬೆಳಿಗ್ಗೆನೆ, ಹೋಗಿ ನೋಡ್ಕೊಂಬನ್ನಿ ಜೈಲ್ ಸೆಟಪ್ ಈಗಲಾದ್ರೂ ತೆಗ್ದಿದಾರ ಅಂದರೆ. ಜೈಲ್ ಆದ್ಮೇಲೆ ತೆಗೆದು ಬಿಡ್ತಾರೆ, ಆ ಸೆಟಪ್ ಹಂಗೆ ಇತ್ತು. ಮೋಸ್ಟ್ಲಿ ಕಿಚನ ಪಂಚಾಯತಿ ಆದ್ಮೇಲೆ ಡೈರೆಕ್ಟ್ ನನ್ನ ಜೈಲಿಗೆ ಕಳಿಸ್ಬೋದೇನೋ, ಆ ಥರ ಎಲ್ಲ ಭಯ ಶುರುವಾಗೋಯ್ತು. ಮತ್ತೆ ಅದನ್ನೇ ಇಟ್ಕೊಂಡು ನಾಮಿನೇಟ್ ಕೂಡ ಮಾಡ್ತಾರೆ.
ಹೌದು. ಇನ್ ತಪ್ಪು ಮಾಡಬಾರ್ದಪ್ಪ, ಅದೊಂದು ಏನಾರು ಕದ್ರು ಅದು ಬೇಕಾದ್ರೆ 3 ವಾರ ಅದೊಂದಕ್ಕೆ ನಾಮಿನೇಟ್ ಮಾಡ್ತಾರೆ, ಅಲ್ಲಿ ರೀಸನೇ ಸಿಗಲ್ಲ, ಕೆಲವ್ರಿಗೆ ಏನು ರೀಸನ್ ಹೇಳ್ಬೇಕಂತ ಗೊತ್ತಾಗಲ್ಲ. ನಿಜ. ಸೊ ಕಾಫಿ ಪುಡಿ ಸಿಕ್ಕಾಪಟ್ಟೆ ಪೇಚಾಟಕ್ಕೆ ಸಿಲ್ಕ್ಸಿದಂತೂ ಸತ್ಯ. ಬಟ್ ಕದ್ದಿ ಚೆನ್ನಾಗಿ ಕುಡ್ದಿದೀವಿ ಬಿಡಿ, ಆಮೇಲೆ ಸಿಕ್ಕಾಕೊಂಡ್ವಿ ಅಷ್ಟೇ. ಓಕೆ, ನನಗೆ ಇನ್ನೊಂದು ಏನ್ ಅನಿಸ್ತು ಅಂದ್ರೆ ಹೊರಗಡೆ ಒಂದಷ್ಟು ಟ್ರೋಲ್ ಆಗ್ತಿತ್ತು. ರಘು ಅವರು ಚಪಾತಿನೋ ಏನೋ ತಿಂತಿರ್ತಾರೆ, ಗಿಲ್ಲಿ ಅವರು ಸ್ವಲ್ಪ ಕೊಡು ಸ್ವಲ್ಪ ಕೊಡು ಸ್ವಲ್ಪ ಕೊಡು ಅಂತಿರ್ತಾರೆ. ಹೊರಗಡೆ ಅದು ಹೆಂಗ್ ಪೋಟ್ರೆ ಆಗಿದೆ ಅಂದ್ರೆ ಲೈಕ್ ಕೊಡ್ಬೋದಿತ್ತಲ್ಲ ಒಂಚೂರಾದ್ರೂ, ಒಂಚೂರು ಅಷ್ಟು ಬೆಗ್ ಮಾಡ್ತಿದ್ದಾರೆ ಕೊಡು ಕೊಡು ಕೊಡು, ಪಾಪ ಗಿಲ್ಲಿ ಕೊಡ್ಬೋದಿತ್ತಲ್ಲ ಅವರು ಅಂತ ಒಂದಷ್ಟು ಜನ ಅವ್ರ ಅಭಿಪ್ರಾಯನ ಹೇಳ್ತಾ ಇದ್ರು. ಯಾಕೆ ಕೊಡ್ಬೋದು, ನಿಮಗೆ ಏನ್ ಅನ್ಸ್ತು ಅದನ್ನ ನೋಡಿದಾಗ? ಓಕೆ, ನನ್ಗೆ ಅಲ್ಲಿ ನೋಡಿದಾಗ ಏನಾಯ್ತು, ಗಿಲ್ಲಿ ತುಂಬಾ ಸತಾಯಿಸಿರ್ತಾನೆ, ಇವ್ರಿಗೆ ಏನಾಗಿದೆ ಕೊಟ್ಟು ಕೊಟ್ಟು ಒಂದು ಫ್ರಸ್ಟ್ರೇಷನ್ ಲೆವೆಲ್ಗೆ ಹೋಗಿ ಹಂಗೆ ಮಾಡಿರ್ತಾರೆ. ಅದನ್ನ ನಾನು ಸರಿ ಅಂತಾನೆ 1 ಪೀಸ್ ಕೊಡ್ಬೋದಿತ್ತು, ಅಷ್ಟೊಂದು ಕೊಡೋಣ ನಮ್ಗೆ ಅದು ನೋಡಿದ್ರೆ ಅಯ್ಯೋ ಪಾಪ ಇಲ್ಲಿ ಅಂತ ಹೊಟ್ಟೆ ಹೊರ್ದೋಗಿದೆ, ಕೊಡ್ಬೋದಾಗಿತ್ತೇನೋ. ಬಟ್ ನಾನು ಏನು ಹೇಳೋದಂದ್ರೆ, ಗಿಲ್ಲಿದೊಂದು ಏನು ಭಯ ಅಂದರೆ, ಈವನ್ ನಮ್ಮ ಹಣ್ಣುಗಳೆಲ್ಲ ಕಳ್ತನ ಮಾಡಿಬಿಡ್ತಿದ್ದ, ಮೊಟ್ಟೆ ಎಲ್ಲ ಕದ್ಬಿಡ್ತಾ ಇದ್ದ. ಸೊ ಗಿಲ್ಲಿ ಅಂದರೆ ಒಂದು ಸ್ವಲ್ಪ ಭಯ, ಎಲ್ಲ ಕದ್ದಿ ಚೆನ್ನಾಗಿ ತಿಂದಿರ್ತಾನೆ. ಮತ್ತು ಏನಾದರೂ ಅಡುಗೆ ಮನೆಯಲ್ಲೂ ಅಷ್ಟೇ, ಅದೇನೋ ಚಪಾತಿಗೆ ಸಕ್ಕರೆ ಹಾಕೊಂಡು ಅದೇನೇನೋ ಮಾಡ್ಕೊತಾ ಇದ್ರು, ಇನ್ನೇನಲ್ಲಿ ಏನು ಪಾಪ ಇಲ್ವಲ್ಲ, ಅದೇ ನಮಗೆ ದೊಡ್ಡ ಸ್ವೀಟ್ ಥರ ಏನೋ ಸಿಕ್ಬಿಡ್ತು ಅನ್ನೋ ಥರ. ಸುಮಾರು ಸಲ ಕೊಡೋಣ ಅಂತ ಹೇಳಿ ಮಾಡಿಸ್ಕೊಂಡು ತಿಂತಾನೆ. ಅವ್ನು ರಕ್ಷಿತಾ, ಅವ್ನು ಹಣ್ಣು ತಿನ್ಬೇಕಂದ್ರೆ ರಕ್ಷಿತಾ ಎಲ್ಲ ಬಿಡಿಸ್ಕೊಡೋದೆಲ್ಲ ಮಾಡ್ತಾಯಿದ್ಲು. ಸೊ ಅವ್ನು ಒಂಥರ ಈಸಿ ಮಾಡ್ಕೋತಾನೆ ಅವ್ನ ವರ್ಕ್ನ. ರಘು ಅವರು ತುಂಬ ಕೊಟ್ಟು ಬೇಜಾರಾಗಿ ಹಂಗೆ ಮಾಡಿರ್ಬೋದು, ಅಥವಾ ಏನೋ ಅವರಿಬ್ಬರ ಮಧ್ಯೆ ಏನೋ ಡಿಫ್ರೆನ್ಸ್ ಆಗಿ ಅದನ್ನು ಹಂಗೆ ರಿಯಾಕ್ಟ್ ಮಾಡಿರ್ಬೋದು. ಇಲ್ಲಿಂದ ನಮ್ಗೆ ಆ ವಿಡಿಯೋ ನೋಡಿದಾಗ ಹೌದು ಅಷ್ಟೊಂದು ಕೇಳುವಾಗ 1 ಪೀಸ್ ಕೊಟ್ಟಿದ್ದಿದ್ರೆ ಏನಾಗ್ತಿತ್ತು ಅಂತ ಅನಿಸುತ್ತೆ. ಬಟ್ ಗಿಲ್ಲಿ ಮಾಡೋ ತರಲೆ ತುಂಡಾಟಿಗೆ ಹೋಗೋ ನೀನು ಬೇಕಾದ್ರೆ ಒಳಗಡೆ ಮಾಡಿಸ್ಕೊ ಹೋಗೋ, ನನ್ನ ಹತ್ರ ಏನಕ್ಕೆ ಬರ್ತೀಯ ಅಂತಲೂ ಅವ್ರು ಅಂದಿರ್ಬೋದು. ಅಲ್ಲಿ ತುಂಬ ಏನು ಮಹಾಪರಾಧ ಅಂತ ಅನ್ಸಲ್ಲ. ಅಲ್ಲಿ ನಮ್ಗೆ ಯಾರು ತಿನ್ನುವಾಗ ಎಲ್ಲಿ ಬಂದು ಇಸ್ಕೊಂಡ್ಬಿಡ್ತಾರೋ, ನಾವೇ ಫಸ್ಟ್ ತಿನ್ಬಿಡೋಣ ಅನ್ನೋದು ಇರುತ್ತೆ, ಯಾಕಂದರೆ ಸಿಗೋದೇ ಸ್ವಲ್ಪ ಅಲ್ಲ, ಬೇಕಾದರೆ ಹೋಗಿ ಮಾಡಿಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ಹಂಗೆ ಅಂದಿರ್ತಾರೆ. 1 ಪೀಸ್ ಕೊಡ್ಬೋದಿತ್ತೇನೋ ಅಷ್ಟೊಂದು ಕೇಳಿದಾಗ. ಬಟ್ ರಘು ಅದೇ ಸ್ವಲ್ಪ ನನಗೆ ಕೆಲವು ವಿಚಾರದಲ್ಲಿ ರಘು ಅಷ್ಟು ಇಷ್ಟ ಆಗಲ್ಲ. ಅಡುಗೆ ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇದ್ವಲ್ಲ, ಇವರೆಲ್ಲ ತಿನ್ನೋಕ್ಕಾದ್ರೆ ಬಂದುಬಿಡ್ತಾರೆ, ಕೆಲಸ ಹಾಗಾಗಲ್ಲ ಆ ಥರ ಎಲ್ಲ ಮಾತಾಡ್ತಾರೆ ರಘು ತಿನ್ನೋ ವಿಚಾರಕ್ಕೆ. ನಂಗೆ ತಿನ್ನೋ ವಿಚಾರಕ್ಕೆಲ್ಲ ಹಂಗೆ ಮಾತಾಡೋದಾಗಲಿ ಬಿಹೇವ್ ಮಾಡೋದಾಗಲಿ ಅಷ್ಟು ಇಷ್ಟ ಆಗಲ್ಲ. ಇನ್ಫ್ಯಾಕ್ಟ್ ನನಗೂ ಒಳಗಡೆ ಇರುವಾಗ ಏನಾದ್ರು ಒಂದು ಮೊಟ್ಟೆ ಹಾಕೋತಾ ಇದ್ದರೆ ನಂಗೊಂಚೂರು ಕೊಡು ಹಂಗೆ ಹಿಂಗೆ ಅಂತ, ಅಯ್ಯೋ ಯಾರು ಬರಬಾರ್ದಪ್ಪ ಬೇಗ ತಿಂದುಬಿಡೋಣ ಅಂತ ಅನಿಸುತ್ತೆ. ಯಾಕಂದರೆ ಇರ್ತಿದ್ದಿದೆ ನಮಗೆಲ್ಲ ನಮ್ಮೆಲ್ಲರ ಪಾಲಿಗೆ ಸಮ್ಟೈಮ್ಸ್ 5 ಮೊಟ್ಟೆ 4 ಮೊಟ್ಟೆ ಹಿಂಗೆ ಇರ್ತಿತ್ತಲ್ವಾ. ಯಾರು ಕತ್ಕೊಳ್ಳೋ ಮುಂಚೆ ತಿಂದ್ಬಿಡೋಣ ಅಂತ ಅನ್ಸೋದು, ಅಥವಾ ನಾವು ತಿನ್ನೋವಾಗ ಯಾರು ಕೇಳಲಿಲ್ಲ ಅಂದರೆ ಸಾಕಪ್ಪ ಅಂತ ಅನ್ಸೋದು. ನನಗೂ ಒಂದ್ಸಲ ನಮ್ಗೇನು ಅನ್ಸುತ್ತೆ, ಬೇಕಾದರೆ ಅವ್ರು ಹಾಕ್ಕೊಳ್ಳಿ, ನಾವು ನಮಗಿರೋದೇ 1 ಮೊಟ್ಟೆಲಿ ಏನೋ ಕೊಡಬೇಕು ಅನ್ನೋ ಥರ ಫೀಲ್ ಆಗುತ್ತೆ. ನನಗೂ ಒಂದ್ಸಲ ರಿಷಾ ನಾನು ತಿನ್ನೋವಾಗ ಮೊಟ್ಟೆ ಏನೋ ಕೇಳಿದ್ದು ಅಂದರೆ, ಇಲ್ಲ ನೀನು ಹಾಕೋ ಹೋಗಿ ಅಂತಲೂ ನಾನು ಹೇಳಿದ್ದೀನಿ. ಯಾಕಂದರೆ ಅಲ್ಲಿ ನಮಗೆ ಇದ್ದಿದ್ರಲ್ಲಿ ನಾವೇ ಇರೋದಷ್ಟು ನಾವೇ ತಿನ್ನಬೇಕು ಅಂತ ಇರುತ್ತಲ್ವ, ಬಹುಶಃ ಹಂಗೆ ಹೇಳಿರ್ಬೋದೇನೋ. ರಘುದು ತುಂಬ ತಪ್ಪು ಅಂತ ಏನಿಲ್ಲ, ಗಿಲ್ಲಿ ಬಗ್ಗೆನೂ ಏನು ತುಂಬ ಸಿಂಪತಿ ಅಂತಲ್ಲ, ಅಲ್ಲಿಂದ ಚಪಾತಿ ಇರುತ್ತಲ್ಲ ಹೋಗಿ ಮಾಡಿಸ್ಕೊ ಅಂತ ಹೇಳ್ಬೋದು. ಅದು ಏನೇನೋ ಜಗಳಕ್ಕೆ ಹಂಗೆ ರಿಯಾಕ್ಟ್ ಮಾಡಿರ್ಬೋದು. ಬಟ್ ತಿನ್ನೋ ವಿಚಾರ ಅಂತ ಬಂದಾಗ ಅದು ನೋಡಿದಾಗ ಎಲ್ರಿಗೂ ಬೇಜಾರಾಗುತ್ತೆ. 1 ಪೀಸ್ ಕೊಟ್ಬಿಡ್ಬೋದಾಗಿತ್ತು ರಘು. ಈ ಗಿಲ್ಲಿ ಸಿಂಪತಿ ಅಂತ ಹೇಳಿದ್ರಿ, ಗಿಲ್ಲಿ ಎಲ್ಲೋ ಒಂದ್ ಕಡೆ ಸಿಂಪತಿ ಅನ್ನೋದನ್ನ ಯೂಸ್ ಮಾಡ್ತಿದಾರ ಮನೆಯಲ್ಲಿ, ಅಂದ್ರೆ ನನಗೆ ಸಿಂಪತಿ ಬರ್ಬೇಕು, ಯಾಕಂದ್ರೆ ನನಗೆ ಗಿಲ್ಲಿ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾನೆ ಅಂತ ಅನ್ಸಲ್ಲ. ಹಿ ಈಸ್ ಪ್ಲೇಯಿಂಗ್ ಹಿಸ್ ಗೇಮ್. ಅವನಿಗೆ ಗೊತ್ತು ಇಲ್ಲಿ ಹೆಂಗಿದ್ರೆ ವರ್ಕ್ ಆಗುತ್ತೆ, ಏನು ಮಾಡಿದ್ರೆ ವರ್ಕ್ ಆಗುತ್ತೆ. ಅವನು ಸ್ಟ್ರಾಟಜಿಗಳನ್ನ ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದಾನೆ. ಯಾಕಂದರೆ ಈವನ್ ಸುದೀಪ್ ಸರ್ ರಕ್ಷಿತಾ ಆ್ಯಂಡ್ ಗಿಲ್ಲಿಗೆ ಒಂದ್ಸಲ ವೀಕೆಂಡಲ್ಲಿ ವಾರ್ನ್ ಮಾಡ್ತಾರೆ, ರಕ್ಷಿತಾ ಬದಲಾಗ್ತಾಳೆ ಬಟ್ ಗಿಲ್ಲಿ ಬದಲಾಗಲ್ಲ. ಅವನಿಗೆ ಗೊತ್ತು ಇಲ್ಲೇನೋ ತರಲೆ ಮಾಡಬೇಕು, ಏನೋ ಒಂದು ಮಾಡಬೇಕು, ಮನೇಲಿ ಸೈಲೆಂಟಾಗಾದರೂ ಸೈಲೆಂಟಾಗಿ ಮಾತ್ರ ಇರಬಾರ್ದು ಅನ್ನೋದು ಗಿಲ್ಲಿ ಚೆನ್ನಾಗಿ ಗೊತ್ತು. ಹಾಗಾಗಿ ಅವನು ಸಿಂಪತಿ ಕಾರ್ಡ್ ಏನು ಪ್ಲೇ ಮಾಡ್ತಾ ಇಲ್ಲ. ಅವನ ಪಾಡಿಗೆ ಅವ್ನು ಚೆನ್ನಾಗೇ ಆಟಾಡ್ತಾ ಇದ್ದಾನೆ. ಅವ್ರು ಇರಿಟೇಟ್ ಮಾಡೋದು, ಏನೋ ಒಂದು ಮಾತಾಡೋದು, ಏನೋ ಒಂದು ಕಂಟೆಂಟ್ ಕೊಡೋದು, ಏನೋ ಒಂದು ಕ್ರಿಯೇಟ್ ಮಾಡೋದು, ಆ್ಯಕ್ಟಿವ್ ಆಗಿರೋದು, ಆಟ ಚೆನ್ನಾಗಿ ಆಡ್ತಾ ಇದ್ದಾನೆ. ನನಗೆಲ್ಲೋ ಅವ್ನು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾನೆ ಅಂತ ನನಗೆ ಅನಿಸಲ್ಲ. ವೀಕೆಂಡಲ್ಲಿ ಏನೇ ಹೇಳಿದ್ರು ಅಯ್ಯೋ ಸುದೀಪ್ ಸರ್ ಬೈದ್ರಲ್ಲ ನಾನು ಇನ್ನು ಸೈಲೆಂಟ್ ಆಗೋಣ ಅಂತ ಅವ್ನು ಆಗ್ತಾ ಇಲ್ಲ. ಅವನಿಗೆ ಗೊತ್ತು ಇಲ್ಲಿ ಕಂಟೆಂಟ್ ಕೊಟ್ರೇ ವರ್ಕ್ ಆಗೋದು ಅಂತ. ಸೊ ರಕ್ಷಿತಾ ಸೈಲೆಂಟ್ ಆಗ್ತಾಳೆ, ಗಿಲ್ಲಿ ಸೈಲೆಂಟ್ ಆಗಲ್ಲ ಅಂತಂದರೆ ಅವನಿಗೆ ಗೊತ್ತು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರಬೇಕು. ನಾವು ಸೈಲೆನ್ಸಿಗೆ ಏನಾದರೂ ಶರಣಾದರೆ ಅಲ್ಲ ಮಾಟ ಮುಗೀತು, ಅಥವಾ ನಾವು ಮನೆ ಕಡೆಗೆ ಹೋಗೋಕ್ಕೆ ಹತ್ರ ಆಗ್ತಿದ್ದೀವಿ ಅನ್ನೋ ಥರ ಅವನಿಗೆ ಗೊತ್ತಿದೆ. ಒಂದು ಶೋ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತು. ಚೆನ್ನಾಗಿ ಆಟಾಡ್ತಾ ಇದ್ದಾನೆ. ಅಲ್ಲಿಗೆ ಕಾವ್ಯನ ಮೇಲೆ ನಿಜವಾದ ಪ್ರೀತಿ ಏನೂ ಇಲ್ಲ ಗಿಲ್ಲಿಗೆ, ನನಗೇನೋ ಅನ್ಸಲ್ಲ. ಒಂದು ವೇಳೆ ಒಪ್ಕೊಂಡ್ರೆ ಓಕೆ, ಇಲ್ಲ ಅಂದರೆ ಅದು ಕಂಟೆಂಟು ಆ ಥರನೇ ಇರ್ತಾರೆ ಅಂತ ನನಗನ್ಸುತ್ತೆ. ಇನ್ನೂ ತುಂಬ
ಎಮೋಷ್ನಲಿ ಅವ್ನು ತುಂಬ ಕನೆಕ್ಟ್ ಆಗ್ಬಿಟ್ಟಿದ್ದಾನೆ, ಕಾವ್ಯನ ಮೇಲೆ ನಿಜವಾಗ್ಲೂ ಲವ್ ಆಗಿದೆ ಅಂತ ನನಗೇನು ಅನ್ಸಲ್ಲ. ಒಪ್ಕೊಂಡ್ರು ಒಂಥರ ಜಾಕ್ಪಾಟೆ ಅಲ್ವಾ, ಕಾವ್ಯ ಚೆನ್ನಾಗಿದ್ದಾಳೆ, ಒಳ್ಳೆ ಹುಡುಗಿ. ಒಪ್ಕೊಳ್ಳಿಲ್ಲ ಅಂದರೆ ಕಂಟೆಂಟ್ ಅಲ್ಲ, ಕಂಟೆಂಟ್ ಒಪ್ಕೊಂಡಿಲ್ಲ ಅಂದರೆ ಅದೊಂದು ಟಾಮ್ ಆ್ಯಂಡ್ ಜೆರಿ ಥರನೋ, ಇವನ್ ಲವ್ ಅಂತ ಹೇಳೋದು, ಅವಳು ರಿಜೆಕ್ಟ್ ಮಾಡೋದು, ಅದು ಕೊನೆ ತನಕ ಹಾಗೆ ಹೋಗುತ್ತೆ. ಸೊ ಒಬ್ರ ಜೊತೆ ಒಬ್ರು ಆಟ ಆಡ್ತಾ ಇದ್ದಾರೆ ಅಂತಲೇ ನನಗೆ ಅನ್ಸೋದು. ಯಾಕಂದರೆ ಹಳೇದ್ರಲ್ಲಿ ಅವನು ಇನ್ನೊಬ್ರ ಜೊತೆ ಸುಮ್ಮನೆ ಆ ಥರ ತರಲೆ ಮಾಡೋದನ್ನ ನಾವು ನೋಡಿದ್ದೀವಿ. ಇಲ್ಲೂ ನಂಗೆ ಹಾಗೆ ಅನ್ಸುತ್ತೆ, ಏನು ರಿಯಲ್ ಆಗಿ ಏನೋ ಮನಸ್ಸಿಂದ ಅವನಿಗೆ ಪ್ರೀತಿ ಇದೆ ಅಂತ ಏನು ಅನ್ಸಲ್ಲ. ಇಟ್ ಈಸ್ ಆಲ್ಸೋ ಇಟ್ಸ್ ಒಂಥರ ಸ್ಟ್ರಾಟಜಿ, ಗೇಮ್ ಸ್ಟ್ರಾಟಜಿನೇ ಅಂತಾನೆ ನಂಗೆ ಅನ್ಸುತ್ತೆ. ಓಕೆ, ಕಾವ್ಯ ಇಷ್ಟು ದಿನ ಬಿಗ್ ಬಾಸ್ ಮನೇಲಿ ಸರ್ವೈವ್ ಆಗೋದಕ್ಕೆ ಕಾರಣ ಗಿಲ್ಲಿನೇ ಅಂತ ತುಂಬ ಜನ ಹೇಳ್ತಾರೆ. ನಿಜನಾ ಜಾನ್ವಿ ಅದು? ಒಳಗಿದ್ದವ್ರು ನಿಮ್ಮ ಅಭಿಪ್ರಾಯ ಏನು? ಓಕೆ, ಅಂದರೆ ಗಿಲ್ಲಿ ಒಬ್ಬನೇ ಕಾರಣನ ಅಂದರೆ ನೋ, ಬಟ್ ಗಿಲ್ಲಿನೂ ಕಾರಣ ಅಂದರೆ ಎಸ್. ಅಂದರೆ ಒಂದು ಭಾಗ ಅಂತೂ ಇದ್ದೇ ಇದೆ, ಗಿಲ್ಲಿದು ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇದೆ. ಆ್ಯಕ್ಚುಲಿ ಅವರಿಬ್ರು ಒಳಗಡೆ ಜಂಟಿಯಾಗಿ ಹೋಗಿದ್ದೇ ಅಲ್ಲಿ ಪ್ಲಸ್ ಆಗೋಯ್ತು. ಕಾವ್ಯ ಯಾಕಂದರೆ ಅವ್ರಿಗೆ ಓನ್ ಐಡೆಂಟಿಟಿ ಇದೆ, ಮತ್ತು ಒಂದು ಫ್ಯಾನ್ ಫಾಲೋವಿಂಗ್ ಇದ್ದೇ ಇರುತ್ತೆ, ಅದರಿಂದ ಒಂದಷ್ಟು ವೋಟ್ಸು ಅದೆಲ್ಲ ಬರ್ಬೋದು. ಅದ್ರ ಆ್ಯಕ್ಚುಲಿ ಜಂಟಿಯಾಗಿ ಹೋಗಿದ್ದು ತುಂಬಾ ಪ್ಲಸ್ ಆಗಿದೆ. ಗಿಲ್ಲಿ ಏನೇ ತರಲೆ ಮಾಡ್ತಾಯಿದ್ರು, ಇವಳು ಸ್ಟ್ಯಾಂಡ್ ತೊಗೊಳ್ಳೋದು ಜನಕ್ಕೆ ಇಷ್ಟ ಆಗ್ತಾ ಇತ್ತು. ಅಶ್ವಿನಿ ಮತ್ತು ಗಿಲ್ಲಿ ಅವರ ಜಗಳದಲ್ಲಿ ಕಾವ್ಯ ಎಲ್ಲೂ ಗಿಲ್ಲಿನ ಬಿಟ್ಕೊಡ್ತಾ ಇರಲಿಲ್ಲ. ಮತ್ತು ಅದು ವೀಕೆಂಡಲ್ಲಿ ಚರ್ಚೆ ಆಗುತ್ತೆ, ಕಾವ್ಯ ಆ್ಯಂಡ್ ಗಿಲ್ಲಿನ ಸುದೀಪ್ ಸರ್ ರೇಗಿಸ್ತಾರೆ ಅಂದರೆ ಇದು ಹೊರಗಡೆ ಓಕೆ ಹಿಂಗೆ ಕನ್ವೆ ಆಗ್ತಾ ಇದೆ, ಹಿಂಗೆ ಪೋಟ್ರೆ ಆಗ್ತಾ ಇದೆ ಅನ್ನೋ ಒಂದು ಅಂದಾಜು ಸಿಗುತ್ತೆ. ಸೊ ಅದ್ರ ಮೇಲೇ ಅವರು ಆಟ ಮುಂದುವರಿಸ್ತಾ ಹೋಗ್ತಾರೆ. ಅಂದರೆ 100% ಇಲ್ಲಿವರೆಗೂ ಬರೋಕ್ಕೆ ಗಿಲ್ಲಿನೂ ಕಾರಣನ ಅಂದರೆ ಎಸ್, ಬಟ್ ಗಿಲ್ಲಿ ಒಬ್ಬನೇ ಕಾರಣನ, ಅವನೊಬ್ಬನಿಂದಾನೇ ಕಾವ್ಯ ಇಲ್ಲಿವರೆಗೂ ಇದ್ದಾಳ ಅಂದರೆ ನೋ. ಅವನ ಒಂದು ಪಾತ್ರ ಅಂತೂ ಇದೆ, ಬಟ್ ಅವನೇ ಕಾರಣ ಅಂತ ಇಲ್ಲ. ಯಾಕಂದರೆ ಅವರು ಒಂದು ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಿ ಹೋಗಿರೋದ್ರಿಂದ ಅವ್ರನ್ನ ಇಷ್ಟಪಡೋ ಜನ ಇರ್ತಾರೆ, ಅವ್ರನ್ನ ವೋಟ್ ಹಾಕ್ತಾ ಇರ್ತಾರೆ. ಸೊ ಹಾಗೆ ಜಾನ್ವಿ ಅವರೇ, ತುಂಬ ಜನ ಈ ಬಿಗ್ ಬಾಸ್ ನಾನು ಹೇಳೋದು ಕೇಳಿದ್ದೀನಿ, ಕೆಲವೊಂದು ಸೆಲೆಬ್ರಿಟಿಗಳನ್ನ ನಾನೇ ಮಾತಾಡ್ಸಿದ್ದೀನಿ. ಬಿಗ್ ಬಾಸ್ ನಾನು ಹೋಗಲ್ಲ, ಬಿಗ್ ಬಾಸಾ ನನಗೆ ಇಷ್ಟು ಸಲ ಬಂದಿದೆ, ನನ್ನ ಆಫರ್ ಬಂದಿದೆ, ನಾನು ಹೋಗಲ್ಲ, ಬಿಗ್ ಬಾಸ್ ಬೇಡ ನನಗದಲ್ಲ ಅಂತ ಹೇಳ್ತಾರೆ. ಸೊ ನಿಮಗೆ ಬಿಗ್ ಬಾಸ್ ಅನ್ನುವಂತಹ ಪ್ಲ್ಯಾಟ್ಫಾರ್ಮ್ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗಿತ್ತು ಆ್ಯಂಡ್ ಯಾಕೆ ಅದು ಅವಶ್ಯಕತೆ ಇತ್ತ ಅಂತ? ನನಗೆ ಅದೇ ತುಂಬ ಜನ ಇದನ್ನು ಕೇಳ್ತಾರೆ, ತುಂಬ ಜನ ಹೇಳ್ತಾರೆ ನಮಗೆ ಇಲ್ಲಿ ಹೋಗ್ಬಿಟ್ರೆ ನೆಗೆಟಿವ್ ಆಗುತ್ತೆ ಹಿಂಗೆ ಹಿಂಗೆ ಅಂತ. ಬಟ್ ನನಗೆ ಹೋಗ್ಬೇಕಂತ ಮುಂಚಿಂದನೂ ಆಸೆ ಇತ್ತು. ಒಂದು ಆ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋದಕ್ಕೆ, ಇನ್ನೊಂದು ಇದೊಂದು ದೊಡ್ಡ ಪ್ಲ್ಯಾಟ್ಫಾರ್ಮು, ತುಂಬ ಜನಕ್ಕೆ ನಾವು ರೀಚ್ ಆಗ್ತೀವಿ. ಸೊ ಹಾಗಾಗಿ ನಮ್ಮನ್ನು ನೋಡೋಂಥವ್ರಿಗೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಬಿಗ್ ಬಾಸ್ಗೆ ಹೋಗಬೇಕು ಅಂತ. ಹೌದು, ಬಿಗ್ ಬಾಸಿಂದ ನಾನು ಅದನ್ನೇ ಹೇಳಿದೆ, ಬಂದ ತಕ್ಷಣ ಏನು ಬದಲಾಗಿದೆ ಅಂತ. ತುಂಬ ಡ್ರಾಸ್ಟಿಕ್ ಬದಲಾವಣೆ ಏನು ನನಗೆ ಕಾಣಿಸ್ತಾ ಇಲ್ಲ. ಮುಂಚೆ ಹೆಂಗೆ ಇತ್ತು ಹಾಗೆ ಇದೆ, ಲೈಫ್ ಸ್ಟೈಲ್ ಇರ್ಬೋದು ಪ್ರತಿಯೊಂದೂ, ಅಂತ ಏನು ಬದಲಾವಣೆ ಏನಾಗಿಲ್ಲ ಅಂತ. ಬಟ್ ಆ ಎಕ್ಸ್ಪೀರಿಯನ್ಸ್ಗೋಸ್ಕರ ಮತ್ತು ಒಂದಷ್ಟು ಜನರನ್ನ ರೀಚ್ ಆಗೋಕ್ಕೋಸ್ಕರ ನನಗೆ ಬಿಗ್ ಬಾಸ್ ಬೇಕಿತ್ತು. ಮತ್ತು ಹೆಂಗೆ ಅದು ಒಳಗಡೆ ಹೆಂಗಿರ್ತಾರೆ, ಅವರವರೇ ಅಡುಗೆ ಮಾಡ್ಕೊಳ್ಳೋದು, ಕಚ್ಚಾಟಗಳು, ಒಂದಷ್ಟು ಪ್ರಶ್ನೆಗಳು ಇದ್ದೇ ಇರುತ್ತೆ. ವೀಕೆಂಡ್ ಅಂತ ಬಂದಾಗ ಸುದೀಪ್ ಸರ್ ಬರ್ತಾರೆ, ಇವ್ರಿಗೆಲ್ಲ ಫಸ್ಟೇ ಹೇಳಿರ್ತಾರ ರೆಡಿ ಆಗೋದಕ್ಕೆ. ಅಂದರೆ ಏನೇನೋ ಒಂದು ಸಣ್ಣ ಪುಟ್ಟ ಇರುತ್ತೆ. ಮೇಕಪ್ ಎಲ್ಲ ಅವರೇ ಮಾಡ್ಕೋತಾರೆ. ಸಮ್ಟೈಮ್ಸ್ ಅವರು ತುಂಬ ಪ್ರೊಫೆಷ್ನಲ್ ಮೇಕಪ್ ಥರ ಕಾಣಿಸೋದು, ಕೆಲವ್ರದ್ದೆಲ್ಲ ಅವರೇ ಮಾಡ್ಕೋತಾರೆ. ಹಿಂಗೆ ಒಂದಷ್ಟು ಪ್ರಶ್ನೆಗಳು ನನಗೂ ಇತ್ತು. ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು, ಒಂದಷ್ಟು ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ, ಒಂದಷ್ಟು ಜನಕ್ಕೆ ರೀಚ್ ಆಗಿದ್ದೀನಿ. ಒಂದು ಸೋಷಿಯಲ್ ಮೀಡಿಯಾ ಅಂತಂದಮೇಲೆ ಚರ್ಚೆ ಇದ್ದೇ ಇರುತ್ತೆ. ನೆಕ್ಸ್ಟ್ ಸೀಸನ್ ಬರೋ ತನಕ ಇದ್ರ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಅಲ್ಯಾರೋ ಕನೆಕ್ಟ್ ಆದರೆ ಅವ್ರಿಗೆ ಜೈ ಜೈ ಅಂತ ಇರ್ತಾರೆ, ಒಂದಷ್ಟು ಜನಕ್ಕೆ ಬೈತಾ ಇರ್ತಾರೆ. ಎಸ್, ನನಗೇನೋ ಬಿಗ್ ಬಾಸ್ಗೆ ಹೋಗಬಾರ್ದಪ್ಪ, ನೆಗೆಟಿವ್ ಆಗುತ್ತಪ್ಪ ಆ ಥರ ಎಲ್ಲ ನನಗೇನೂ ಅನಿಸಿರ್ಲಿಲ್ಲ. ಹೋಗಿ ಬಂದಮೇಲೆ ಏನಾಗಿದೆಯೋ ಅದು ಓಕೆ, ನನಗೆ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕಂತ ಗೊತ್ತು. ಆ ಎಕ್ಸ್ಪೀರಿಯನ್ಸ್ಗೋಸ್ಕರ ಬಿಗ್ ಬಾಸ್. ಓಕೆ, ವಿಜಯಲಕ್ಷ್ಮಿ ಮೇಡಮ್ ನಿಮಗೆ ಗೊತ್ತು ಅನ್ಸುತ್ತೆ, ಅವರೇ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾರೆ. ಅಂದರೆ ಮಾನಸಿಕ ಅಸ್ತಿತ್ವ ಇಲ್ಲದೆ ಇರೋರು ಈ ಥರ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ. ಯಾಕೆ ನನ್ನ ಮಾನಸಿಕ ಸರಿ ಇಲ್ಲದೆ ಇರೋ ಥರ ಕಾಣ್ತೀನಾ ನಿಮಗೆ, ಬಿಗ್ ಬಾಸ್ ಮನೆಗೆ ಹೋಗ್ತೀರಾ ಅಂತ ಕೇಳಿದಾಗ ಈ ಥರ ಒಂದಷ್ಟು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಏನು ಹೇಳ್ತೀರಾ? ಅವ್ರ ಸ್ಟೇಟ್ಮೆಂಟ್ ನೋಡಿದಾಗ ಹಾಗಾದ್ರೆ ನಾವೆಲ್ಲರೂ ಹುಚ್ಚರ ಹಾಗಾದ್ರೆ ನೋಡಿ, ಒಳಗಡೆ ಹೋಗಿ ಬಂದಿದ್ದೀವಲ್ಲ 12 ಸೀಸನ್ ಅಲ್ಲಿ. ಈಗ 1 ಸೀಸನ್ ಅಲ್ಲಿ 20 ಜನ ಕಂಟೆಸ್ಟೆಂಟ್ಸ್ ಅಂದ್ರು. ಓಕೆ, 106 ಜನ ಕಂಟೆಸ್ಟೆಂಟ್ಸ್, ಹಾಗಾದ್ರೆ ನಾವೆಲ್ಲರೂ ಹುಚ್ಚರ? ಓಕೆ, ನಿಮ್ಗೆ ಇಷ್ಟ ಇಲ್ವಾ? ಬೇಡ, ಇದು ನಂದಲ್ಲ, ಈ ಪ್ಲ್ಯಾಟ್ಫಾರ್ಮ್ ನನಗಲ್ಲ, ನನಗೆ ಇದು ಇಷ್ಟ ಇಲ್ಲ, ರಿಜೆಕ್ಟ್ ಮಾಡಿ. ಅದನ್ನು ಎಲ್ಲರೂ ಹುಚ್ಚರು ಅಂತಂದರೆ ಆ ಶೋಗೆ ಅದು ಒಂದು ವ್ಯಾಲ್ಯೂ ಇರುತ್ತೆ. ಎಷ್ಟೋ ಜನಕ್ಕೆ ಬಿಗ್ ಬಾಸಿಂದ ಹೋಗಿ ಬಂದಮೇಲೆ ಓಕೆ, ಎಷ್ಟು ಜನಕ್ಕೆ ಒಳ್ಳೇದಾಗಿದೆಯೋ ಗೊತ್ತಿಲ್ಲ, ಕೆಟ್ಟದಾಗಿದೆ ಅಂತ ನಾನೇನು ಕೇಳಿಲ್ಲ. ಎಷ್ಟೋ ಜನ ಬಿಗ್ ಬಾಸಿಂದ ಬಂದಮೇಲೆ ಅವ್ರಿಗೆ ರೀಚ್ ಸಿಕ್ಕಿದೆ, ಕೆಲವ್ರಿಗೆಲ್ಲ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಬಿಗ್ ಬಾಸಿಂದ. ಮತ್ತು
ಆ ಒಂದು ರೀಚಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಇರೋ ಆ್ಯಕ್ಟಿವಿಂದ ಅವರಿಗೆ ಒಂದಷ್ಟು ಇನ್ಕಮ್ ವೈಸ್ ಹೆಚ್ಚಾಗಿರುತ್ತೆ, ಪಾಪ್ಯುಲಾರಿಟಿ ಚೆನ್ನಾಗಾಗಿರುತ್ತೆ, ಒಂದಷ್ಟು ಅವಕಾಶಗಳು ಅರ್ಸ್ ಬರುತ್ತೆ. ಸೊ ಅದು ಬಂದ ಮೇಲೂ ಇವರೆಲ್ಲ ಇದು ಮಾಡ್ತಾ ಇದ್ದಾರೆ ಅಂದರೆ ಇವರೆಲ್ಲ ಹುಚ್ಚರ ಹಾಗಾದರೆ ಹುಚ್ಚರಾಗಿದ್ರೆ ಬಂದು ಕೆಲಸಗಳನ್ನ ಅವ್ರು ಕೊಡ್ತಾರ? ನನಗೇನು ಗೊತ್ತಾ, ಅದು ಅವ್ರ ಪರ್ಸ್ನಲ್ ಒಪಿನಿಯನ್ನೇ ಇರ್ಬೋದು. ಹಾಗಂತ ಒಂದು ದೊಡ್ಡ ಶೋಗೆ ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಿರುವಂಥ ಶೋಗೆ ಒಂದಷ್ಟು ಶೋನ ತುಂಬ ಹುಚ್ಚರು ಥರ ಜನ ನೋಡ್ತಾರಲ್ಲ, ಅವರೆಲ್ಲ ಹುಚ್ಚರ ಹಾಗಾದರೆ? ಹುಚ್ಚರು ಥರ ಅಂತಂದರೆ ಅಷ್ಟು ಪ್ರೀತಿ ಕೊಟ್ಟು ಒಂದು ಪರ್ಸ್ನಲಿ ತಗೊಂಡು ಅವರೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಗಲಾಟೆ ಮಾಡ್ಕೊಳ್ತಾರೆ ಅಂದರೆ ಅಷ್ಟು ಪ್ರೀತಿ, ಅಷ್ಟು ವ್ಯೂವರ್ಶಿಪ್ ಇರೋ ಅಂಥ ಒಂದು ಶೋ ಅದು. ಸೊ ಹಾಗಾದರೆ ಅದಕ್ಕೊಂದು ಬೆಲೆ ಇರಲ್ವಾ? ಅದನ್ನೆಲ್ಲ ಹಂಗೆ ಮಾತಾಡಬಾರ್ದು. ಮಾನಸಿಕ ಅಸ್ವಸ್ಥರು ಹೋಗುವಂಥ ಶೋ ನಿಮಗೆ ಇಷ್ಟ ಇಲ್ವಾ? ಬೇಡ. ನಿಮ್ದಲ್ವಾ ಇದು? ನಿಮ್ಮ ಪ್ಲ್ಯಾಟ್ಫಾರ್ಮ್ ಇದಲ್ವಾ? ಬೇಡ. ನನಗೆ ಈ ಥರದ್ದೆಲ್ಲ ಮಾತಾಡೋದು ನನಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಎಷ್ಟೋ ಜನಕ್ಕೆ ಅನ್ನ ಕೊಡುತ್ತೆ. ಈಗ ನಾವಲ್ಲಿ ಬರೀ ಕಂಟೆಸ್ಟೆಂಟ್ಸ್ ಒಂದು 20 ಜನ ಕಾಣಿಸ್ತೀವಿ, ಅದ್ರ ಸುತ್ತ 500 ಜನ 600 ಜನ ಕೆಲಸ ಮಾಡ್ತಾ ಇರ್ತಾರೆ. ಇದೊಂದು ಎಲ್ಲ ಭಾಷೆಲೂ ನಡೆಯೋದ್ರಿಂದ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತಲ್ವಾ ಆ ಟೈಮಲ್ಲಿ. ಹಾಗಾಗಿ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡೋದು ಭಾಳ ಈಸಿ ಆಗುತ್ತೆ. ಬಟ್ ಒಂದು ದೊಡ್ಡ ಶೋ ಬಗ್ಗೆ ಮಾತಾಡೋವಾಗ ಅವರು ನೋಡಿ ಮಾಡಿ ಮಾತಾಡಬೇಕಾಗತ್ತೆ. ಇಷ್ಟ ಇಲ್ಲ ಅಂದರೆ ನೋ ಅನ್ಲಿ. ಯಾಕೆ ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಡೋ ಅಗತ್ಯತೆ ಏನಿರುತ್ತಲ್ವ? ಹೌದು ಹೌದು. ಓಕೆ, ಇನ್ನು ಬಿಗ್ ಬಾಸ್ ಅನ್ನುವಂಥದ್ದು ಏನು ಸರ್ವೈವಲ್ ಆಗೋದಕ್ಕೆ ಯಾವ ವಿಚಾರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜಾನ್ವಿ? ತುಂಬ ಜನ ಒಂದು ಅನಲೈಸೇಷನ್ ಮಾಡ್ತಾರೆ, ಸ್ಟ್ರಾಟಜೀಸ್ ವರ್ಕ್ ಆಗುತ್ತೆ. ಇನ್ನು ಕೆಲವರು ಹೇಳ್ತಾರೆ ಕಾಮಿಡಿ ವರ್ಕ್ ಆಗುತ್ತೆ, ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಟಾಸ್ಕ್ಗಳಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ಏನೋ ಆಟನೇ ಆಡ್ತಿರಲ್ಲ, ಬಟ್ ಆದರೂ ಕೂಡ ಒಂದಷ್ಟು ಲಾಂಗ್ ಇದರಲ್ಲಿ ಇರ್ತಾರೆ. ಸೊ ಬಿಗ್ ಬಾಸಲ್ಲಿ ಸರ್ವೈವ್ ಆಗಬೇಕು ಅಂತ ಅಂದರೆ ಏನು ಮುಖ್ಯ ಆಗುತ್ತೆ? ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್, ಈಗ ನಾವು ಜಾನ್ವಿ ಅವ್ರು ಬರ್ತಾರೆ ಅಂತ ನೆವರ್ ಎಕ್ಸ್ಪೆಕ್ಟೆಡ್, ಅದು ಇಟ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಒಂಥರ ಜಾನ್ವಿನ ಅಂದ ತಕ್ಷಣ ನಮಗೆ ಒಂದು ಕ್ವಶನ್ ಮಾರ್ಕ್, ಇಲ್ಲ ಜಾನ್ವಿ ಅವ್ರನ್ನೇನೋ ಸೀಕ್ರೆಟ್ ರೂಮಲ್ಲಿ ಇಡ್ಬೋದು, ಏನೋ ಸ್ಟ್ರಾಟಜಿ ಇರ್ಬೋದು ಅನ್ನೋ ಥರನೇ ನಾವು ಅನ್ಕೊಳ್ತಿದ್ವಿ. ಹೆಂಗೆ ಸರ್ವೈವಲ್ ಹೆಂಗೆ ಮತ್ತೆ ಇದು ಅಂತ ಅನ್ನೋದು ನಮ್ಮ ಪ್ರಶ್ನೆ. ಸೊ ನಿಮ್ಮ ಪ್ರಕಾರ ನಾನು ಎಲ್ಲ ಮಾಡಿದ್ರು ಯಾಕೆ ಆಚೆ ಬಂದ್ರಿ? ಸೊ ನನಗೂ ಅದಾಯ್ತು ಬಂದಾಗ. ಐ ಥಿಂಕ್ ಇದೆಲ್ಲನೂ ವರ್ಕ್ ಆಗುತ್ತೆ. ಮೋಸ್ಟ್ಲಿ ನಾನು ಇದೆಲ್ಲ ಮಾಡಿದ್ದೀನಿ, ಬಟ್ ನನ್ನ ಲಕ್ ಇರಲಿಲ್ಲ ಅನ್ಸುತ್ತೆ, ನನ್ನ ಲಕ್ ಕೈ ಹಿಡ್ದಿಲ್ಲ ಅನ್ಸುತ್ತೆ ಎಲ್ಲ ಮಾಡಿದ್ರು. ಸೊ ನನ್ನ ವಿಚಾರದಲ್ಲಿ ಲಕ್ ಕೈ ಕೊಟ್ಟಿರ್ಬೋದು. ಸೊ ನನ್ನ ಪ್ರಕಾರ ನೀವು ಹೇಳ್ದಂಗೆ ಗೇಮ್ ಆಡಬೇಕು, ಸ್ಟ್ರಾಟರ್ಜಿ ಮಾಡಬೇಕು, ಕಾಮಿಡಿ ಮಾಡಬೇಕು, ಲೈವ್ಲಿ ಆಗಿರಬೇಕು, ಆಮೇಲೆ ಫ್ಯಾನ್ ಫಾಲೋಯಿಂಗು, ವೋಟ್ಸು, ಮತ್ತು ಲಕ್ಕು, ಹಣೆ ಬರ ಎಲ್ಲ ವರ್ಕ್ ಆಗುತ್ತೆ. ಸೊ ಗಿಲ್ಲಿ ಬರೀ ಕಾಮಿಡಿನೇ ಮಾಡ್ತಾ ಇದ್ದಾನೆ ಹೆಂಗೆ ಅಂತ ನೀವು ಅನ್ಕೋಬೋದಾ? ಕಾಮಿಡಿಯಲ್ಲಿ ಅವ್ನು ಎಷ್ಟು ಸ್ಟ್ರಾಟರ್ಜಿ ಅಂದರೆ ಬರೀ ಕಾಮಿಡಿ ಮಾಡ್ತಾ ಇದ್ದಾನ ಇಲ್ಲ, ಕಾಮಿಡಿ ಜೊತೆಗೆ ಅವ್ರೇನು ಅನ್ನೋದನ್ನ ಅವ್ನ ವೇನಲ್ಲಿ ಅವ್ನು ಹೇಳ್ತಾ ಇದ್ದಾನೆ, ಆಕ್ಟಿವ್ ಆಗಿದ್ದಾನೆ, ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾನೆ, ಅನಲೈಸ್ ಮಾಡ್ತಾ ಇದ್ದಾನೆ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾನೆ, ಎಲ್ಲ ಕಡೆ ಮಾತಾಡ್ತಾ ಇದ್ದಾನೆ, ಎಲ್ಲಿ ಅನ್ನೋದಕ್ಕಿಂತ ಹಾಗೆ. ಸೊ ಪ್ರತಿಯೊಂದೂ ಕೂಡ ವರ್ಕ್ ಆಗುತ್ತೆ ಅಲ್ಲಿ. ಜೊತೆಗೆ ವೋಟಿಂಗು, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪರ ಇರುವಂಥ ಜನ, ಸೊ ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ. ಒಂದು ಟೀಮ್ ಅಂತ ಇದ್ದಾಗ ಅವ್ರಿಗೂ ಅಷ್ಟೇ ಒಂದು PR ಟೀಮ್ ಅಂತ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಪರ ಏನು ಬರ್ತಾ ಇದೆ, ಯಾರ ಪರ ಹವಾ ಇದೆ, ಎಲ್ಲನೂ ನೋಡ್ತಾರೆ. ಸೊ ಪ್ರತಿಯೊಂದು ಬೇಕು ಆಟಕ್ಕೆ. ಎಲ್ಲ ಒಂದು ಇದಾದ್ರೂ ನಾವು ಡಲ್ಲಾಗಿ ಕಾಣಿಸ್ತೀವಿ. ಓಕೆ, ನಾವು ಪ್ರತಿ ಸೀಸನ್ ಬಿಗ್ ಬಾಸ್ ಮನೆ ಅಂದರೆ ಬಿಗ್ ಬಾಸ್ ನೋಡಿದಾಗ ಕೆಲವೊಂದು ಅಂದರೆ ಪ್ರತಿ ಸೀಸನಲ್ಲೂ ಇದಿರುತ್ತೆ. ಹೆಂಗೆ ಅಂದರೆ ಒಂದಷ್ಟು ಕಾಂಟ್ರವರ್ಸಿಗಳು ಪೀಪಲ್ ಇರ್ತಾರೆ, ಲವ್ ಆಗೇ ಆಗತ್ತೆ, ಜೊತೆಗೆ ಜಗಳ ಅಂತೂ ಪಕ್ಕ ಆಗತ್ತೆ. ಯಾಕೆ ಪ್ರತಿ ಸೀಸನಲ್ಲೂ ಬಿಗ್ ಬಾಸ್ ಅಂದ ತಕ್ಷಣ ಕೆಲವರ ಕಲ್ಪನೆ ಹೆಂಗೆ ಅಂದರೆ, ಓ ಇವರಿಬ್ರು ಏನೋ ಮಾತಾಡ್ತವ್ರೆ, ಇವ್ರದ್ದು ಲವ್, ಇವರಿಬ್ರು ಜಗಳ, ಓ ಇವ್ರದ್ದು ಕಾಂಟ್ರವರ್ಸಿ, ಈ ಥರ ಫಿಕ್ಸ್ ಆಗ್ಬಿಡ್ತಾರೆ. ಸೊ ನಮಗನ್ಸೋದು ಬಿಗ್ ಬಾಸ್ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಸ್ಕ್ರಿಪ್ಟೆಡ್ ಆಗಿ ನಡೆಯುತ್ತಾ, ಒಳಗಡೆ ಅವ್ರಿಗೆ ಏನಾದ್ರು ಹೇಳ್ಕೊಡ್ತಿರ್ತಾರ, ಈ ಥರದ್ದೆಲ್ಲ ಜನಗಳಿಗೆ ಒಂದು ಸ್ಟಾರ್ಟ್ ಆಗುತ್ತೆ, ಅನಲೈಸ್ ಮಾಡಕ್ಕೆ ಶುರು ಮಾಡ್ತಾರೆ. ಏನು ಹೇಳ್ತೀರಾ ಜಾನ್ವಿ? ಇಲ್ಲ, ಸ್ಕ್ರಿಪ್ಟೆಡ್ ಅಂತೂ ಖಂಡಿತ ಅಲ್ಲ. ಹೌದು, ಏನು ಗೊತ್ತಾ, ಈಗ ಒಂದು ಇಡೀ ಟೀಮು ಜನರ ಒಂದು ಮೈಂಡ್ಸೆಟ್ ಏನು ಅದನ್ನೆಲ್ಲ ಅಂದರೆ ಸೈಕಾಲಜಿಕಲಿ ಇದಲ್ವಾ. ಈಗ ನಮಗೂ ಅಷ್ಟೇ ಕಂಡೋರ್ ಮೇಲೆ ಏನಾಗ್ತಾ ಇದೆ ಅನ್ನೋದು ಭಾಳ ಇಂಟ್ರೆಸ್ಟು. ಅಲ್ಲೇನಾದ್ರು ಜಗಳ ಆದರೆ ನಮ್ಗೊಂಥರ ಅದು ಸ್ಯಾಡಿಸ್ಟಿಕ್ ಫೀಲೋ ಏನೋ ಒಂಥರ ಒಳಗಡೆ ಖುಷಿ, ಅವ್ರ ಜಗಳ ಆಗ್ತಾ ಇದ್ರೆ ಏನೋ ನೋಡೋಕೆ ಖುಷಿ. ಸೊ ಹಾಗೆ ಇದೆಲ್ಲದ್ರ ಮೇಲೂ ಟೀಮ್ ವರ್ಕ್ ಮಾಡುತ್ತೆ. ಸೊ ಜಗಳ ಆಗ್ತಾ ಇದ್ರೆ ಸುಮ್ಮನೆ ಬೈತಾ ಇರ್ತಾರೆ, ಬಟ್ ಅದನ್ನೇ ನೋಡೋದು. ಎಷ್ಟು ಜನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಅಯ್ಯೋ ಎಲ್ಲ ಸೈಲೆಂಟ್ ಆಗಿದೆ, ಮನೆ ನೋಡಕ್ಕೆ ಬೋರು, ಯಾವಾಗ ಜಗಳ ಆಗುತ್ತಪ್ಪ ಮನೇಲಿ ಅಂತ ಅನ್ನೋರು ಅವರೇ. ಸೊ ಇದ್ರ ಮೇಲೆ ಟೀಮ್ ವರ್ಕ್ ಮಾಡುತ್ತೆ. ಸೊ ಏನು ಹಾಕಿದ್ರೆ ಮಸಾಲ ಹಾಕಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ. ಸೊ ಆ ಒಂದು ಆ್ಯಂಗಲಲ್ಲಿ ಅವರು ಕಂಟೆಸ್ಟೆಂಟ್ಸ್ನ ಚೂಸ್ ಮಾಡುವಾಗ ಇವ್ರೇನು, ಇವ್ರ ಸ್ಟ್ರೆಂತ್ ಏನು, ಇವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ,
ಸೊ ಅದನ್ನಂತ ಅವ್ರು ಅಬ್ಸರ್ವ್ ಮಾಡಿರ್ತಾರೆ. ಅಥವಾ ಒಂದು ಟೀಮ್ ಅಂತ ಇರುತ್ತೆ ನೋಡಿ, ಇವ್ರು ಹಿಂಗೆ ಸೆಟ್ಟಲ್ಲಿ ನಾವೇನೋ ಒಂದು ಮಾಡಿರ್ತೀವಿ, ಸೊ ಇವಳು ಬಿಗ್ ಬಾಸಿಗೆ ಇದಾಗ್ತಾಳ ಆ ಥರ, ಅಂದರೆ ಇವಳು ಸ್ಪಾಂಟೇನಿಯಸ್ ಆಗಿದ್ದಾಳ ಇವಳು, ಅಥವಾ ಹಿ ಆರ್ ಶಿ ಆ ಥರ ವರ್ಕ್ ಮಾಡಿ ಅಂಥ ಒಂದು ಕಂಟೆಸ್ಟೆಂಟ್ಸ್ನ ಹಾಕಿರ್ತಾರೆ ಒಳಗಡೆ. ಇವ್ರು ಜೋರಿದ್ದಾರೆ, ಇವ್ರು ಆರೋಗೆಂಟ್ ಇದ್ದಾರೆ, ಅಥವಾ ಇವ್ರು ತುಂಬ ಇನ್ನೋಸೆಂಟ್ ಇದ್ದಾರೆ, ಎಲ್ಲ ಥರದ್ದು ಇವಾಗ ಕನೆಕ್ಟ್ ಆಗಬೇಕಲ್ಲ ಜನ, ಇವ್ರು ನಂತರ ಅದು ನಂತರ ಅಂತ ಅನ್ನಿಸ್ಬೇಕು. ಸೊ ಅದ್ರ ಆಧಾರದ ಮೇಲೆ ಕಂಟೆಸ್ಟೆಂಟ್ಸ್ನ ಸೆಲೆಕ್ಟ್ ಮಾಡಿರ್ತಾರೆ. ಬಟ್ ಸಮ್ಟೈಮ್ಸ್ ಅವರು ಇದು ಫೇಲ್ ಕೂಡ ಆಗ್ಬೋದು. ನಾವು ಹಿಂಗೆ ಅಂದ್ಕೊಂಡು ಕಳ್ಸಿದ್ವಿ ಹಿಂಗೆ, ಅಯ್ಯೋ ಇವ್ರು ತುಂಬ ಇನ್ನೋಸೆಂಟ್ ಅಂತ ಕಳ್ಸಿದ್ರೆ ಹಿಂಗೆ, ಆ ಥರದ್ದು ಫೇಲು ಆಗಿರ್ಬೋದು. ಅದಾದಮೇಲೆ ಅದಕ್ಕೆ ಏನು ಸ್ಟ್ರಾಟಜಿ ಮಾಡಬೇಕು, ಬೇರೆ ಏನು ಆ್ಯಡ್ ಆನ್ ಮಾಡಬೇಕು ಅನ್ನೋದನ್ನು ಟೀಮ್ ವರ್ಕ್ ಮಾಡುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಒಳಗಡೆ ಏನು ನಮ್ಮ ರಿಯಾಕ್ಷನ್ ಯಾವುದು ಹೇಗೆ ಬರುತ್ತೆ, ನಾವು ಹೆಂಗೆ ಆಡ್ತೀವಿ, ಯಾವಾಗ ಜಗಳ ಆಗುತ್ತೆ, ಏನು ಅದು ಯಾವುದೂ ಅವ್ರ ಕೈಲಿರಲ್ಲ. ಎಲ್ಲ ನಾವಲ್ಲಿ ಹೆಂಗೆ ಬಿಹೇವ್ ಮಾಡ್ತೀವಿ ಅದೇ. ಎಲ್ಲೋ ಒಂದು ಕಡೆ ಓಕೆ ಬೋರ್ ಹಾಕಿ ಹೋಗ್ತಾ ಇದ್ದಾರೆ ಇವರೆಲ್ಲ, ಒಂಥರ ಏನೋ ಮನೆ ಶಾಂತಿ ನಿವಾಸ ಆಗೋಗಿದೆ, ಜೇನ್ ಗೂಡ್ ಥರ ಹೋಗ್ತಾ ಇದ್ದಾರೆ ಅಂತ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆ ಅದು ಎಲ್ಲ ಎದೆದ್ರುಗಡೆನೆ ಹಂಗೆ ಇಡ್ತಾರೆ. ಅವಾಗ ಬೋರ್ ಆಗ್ತಾ ಇದೆ ಅಂದಾಗ ಅವಾಗ ಏನಾಗುತ್ತೆ, ಎದೆದ್ರುಗಡೆ ನಾಮಿನೇಷನ್ ಆಗ್ಬಿಟ್ರೆ ಅಪ್ಪ ಇಡೀ ಮನೆಯವರೆಲ್ಲ ಎಗರಾಡೋದಕ್ಕೆ ಶುರು ಮಾಡ್ತಾರೆ. ನೀವು ಒಂದ್ ಗಮನಿಸಿರ್ಬೋದು, ನಮ್ಮ ಸೀಸನ್ ಅಲ್ಲೇ ಮುಖ ಅಂದ್ರೆ ಎದುರುಗಡೆನೆ ನಾಮಿನೇಷನ್ ಮಾಡಿಸ್ತಾ ಇದಾರೆ, ಎಲ್ಲ ಕನ್ಫೆಷನ್ ರೂಮ್ ಅಲ್ಲಿ ಮಾಡಿಸ್ತಾ ಇದ್ರು, ಇಲ್ಲಿ ಅಲ್ಲೆಲ್ಲ ಜಗಳಗಳಾಗ್ಲಿ ಅಂತ. ಮತ್ ಯಾರೇನು ಎಲ್ಲ ತುಂಬಾ ಚೆನ್ನಾಗಿ ಕಂಫರ್ಟ್ ಝೋನ್ ಇದ್ದಾಗ ಅವ್ರನ್ನೇ ನಾಮಿನೇಟ್ ಮಾಡಿದಾರೆ ಅಂತ ಗೊತ್ತಾದಾಗ ಎಲ್ಲೋ ನನ್ ಜೊತೆನೆ ನನ್ನೇ ನಾಮಿನೇಟ್ ಮಾಡಿದೆ ಹಂಗ್ ಬರುತ್ತಲ್ವ ಜಗಳ. ಸೊ ಅಲ್ಲಿ ಅವರು ಪ್ರತಿಯೊಂದು ಕೂಡ ನಮ್ಮನ್ನ ಮೆಂಟಲಿ ಫಿಸಿಕಲಿ ಡ್ರೈನ್ ಮಾಡಕ್ಕೆ ನೋಡ್ತಾ ಇರ್ತಾರೆ. ಊಟ ನೋಡಿ ನಮಗೆ ತುಂಬಾ ಕಮ್ಮಿ, ಊಟ ಕಮ್ಮಿ ಆದಾಗ ನಾವು ಟ್ರಿಗರ್ ಆಗ್ತೀವಿ. ನಿಜ ನಿಜ. ಸೊ ಅಲ್ಲಿ ಬಾತ್ರೂಮ್ 2 ಇರುತ್ತೆ, ಒಂದರಲ್ಲೇ ಬಿಸಿನೀರು ಬರುತ್ತೆ, ಅದಕ್ಕೋಸ್ಕರ ನಾವು ಕಾಯ್ಕೊಂಡು ನಿಂತ್ಕೋತೀವಿ. ಅದು ಇರಿಟೇಷನ್. ಒಂದು ಸ್ನಾನಕ್ಕೂ ನಾವು ಅವರ್ಗಟ್ಲೆ ಕಾಯ್ಬೇಕಲ್ಲ ನೆಕ್ಸ್ಟ್ ಅಂತ ಹೇಳೋದು. ಅಂದರೆ ಒಂಥರ ಟವಲ್ ಹಾಕ್ತೀವಲ್ಲ ಬಸ್ಸಲ್ಲಿ ವಿಂಡೋ ಸೈಡ್ ಸೀಟ್ಗೆ, ಆ ಥರ. ಸೊ ಅಂದರೆ ಎಲ್ಲದರಲ್ಲೂ ನಮ್ಗೆ ಇರಿಟೇಷನ್ ಮಾಡ್ತಾ ಇರ್ತಾರೆ ಬಿಗ್ ಬಾಸ್. ನಮ್ಗೆ ಅದು ಒಂದ್ಸಲ ಅದು ಹೈ ಪೀಕಿಗೆ ಹೋದಾಗ ನಾವು ರಿಯಾಕ್ಟ್ ಮಾಡ್ತೀವಿ. ಸೊ ಯಾವುದು ಸ್ಕ್ರಿಪ್ಟೆಡ್ ಅಲ್ಲ, ಬಟ್ ಅದು ಅವ್ರಿಗೆ ಯಾವ ರೀತಿ ಮಸಾಲ ಬೇಕೋ ಅದಕ್ಕೆ ಬೇಕಾದಂತಹ ಕಂಟೆಸ್ಟೆಂಟ್ಸು ಸಿಚುವೇಶನ್ನ ಫಿಸಿಕಲಿ ಮೆಂಟಲಿ ಅವರು ಕೊಡ್ತಾರೆ. ಅದಕ್ಕೆ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಅದೆಲ್ಲ ನ್ಯಾಚುರಲ್. ಇನ್ನೊಂದು ವಿಚಾರ, TRP ಈ ಪರ್ಸನ್ ಮೇಲೆ TRP ಹೋಗ್ತಾ ಇದೆ, ಶೋಗೆ ಒಂದೊಳ್ಳೆ TRP ಬರ್ತಾ ಇದೆ ಅಂದಾಗ ಅಲ್ಲಿ ಪೇಮೆಂಟ್ ನ ಜಾಸ್ತಿ ಮಾಡ್ತಾರಂತೆ ಅಂತ ಕೇಳ್ಪಟ್ಟೆ ನಾನು. ನಿಜ ಈ ವಿಚಾರದಲ್ಲಂತೂ ₹1 ಬಿಚ್ಚಲ್ಲ. ₹1 ಬಿಚ್ಚ. ಓಕೆ, ನಾನು ಸ್ಟಾರ್ಟಿಂಗ್ ಏನಿರುತ್ತೋ ಅದೇನಾ ಫಿಕ್ಸ್. ಸೊ ಅಲ್ಲಿ TRP 50 ಪೈಸೆನೂ ಜಾಸ್ತಿ ಮಾಡಲ್ಲ. ಹೌದಾ? ಅದ್ರಲ್ಲೆಲ್ಲ ಇಲ್ಲ, ಯಾಕಂದ್ರೆ ಫಸ್ಟ್ ನಾವು ಅಗ್ರಿಮೆಂಟ್ ಎಲ್ಲ ಮಾಡಿರ್ತೀವಿ. ನಮ್ದೇನಿದೆ ಪೇಮೆಂಟು ಅದೆಲ್ಲ ಫುಲ್ ಸೈನ್ ಮಾಡೇ ಹೋಗಿರ್ತೀವಿ. ತುಂಬಾ ಪೇಮೆಂಟ್ ತಗೊಂಡವರು ಆಟ ಆಡ್ದಲ್ಲರೂ ಇರ್ತಾರೆ, ಕಡಿಮೆ ಪೇಮೆಂಟ್ ತಗೊಂಡು ಒಳಗಡೆ ಹೋಗಿ ಕ್ಲಿಕ್ ಆಗಿ ಆಟ ಆಡೋರು ಇರ್ತಾರೆ. ಸೊ ನೀವು ಪೇಮೆಂಟ್ ಇಷ್ಟು ತಗೊಂಡಿದ್ದೀರಾ, ನೀವು ಆಟ ಆಡಿಲ್ಲ ಅಂತ ಏನು ಕಮ್ಮಿ ಕೊಡಲ್ಲ, ಏನು ಫಿಕ್ಸ್ ಆಗಿರುತ್ತೋ ಅಷ್ಟೇ. ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬ ಚೆನ್ನಾಗಿ ಆಟ ಆಡಿದ್ರು ಒಂದು 50 ಪೈಸೆನೂ ಎಕ್ಸ್ಟ್ರಾ ಕೊಡ್ತೀವಪ್ಪ ನೀನು ಚೆನ್ನಾಗಿ ಆಡಿದೀಯ ಅಂತ ಏನು ಕೊಡಲ್ಲ. ತುಂಬಾ ಚೆನ್ನಾಗಿ ಆಡಿದ್ರೆ ಅವ್ರು ಗೆದ್ಕೊಂಡ್ ಬರ್ತಾರಲ್ಲ, ಅದೇ ಅವರಿಗೆ ಪ್ಲಸ್ ಆಗುತ್ತೆ. ಸೊ ಅದ್ರಲ್ಲಿ ಏನು ಅಗ್ರಿಮೆಂಟ್ ಅಲ್ಲಿ ಏನಿರುತ್ತೋ ಅಷ್ಟೇ. ಅಲ್ಲಿಗೆ ಜಾನ್ವಿ ಅವರಿಗೆ ಒಳ್ಳೆ ಪೇಮೆಂಟ್ ಸಿಗ್ತಾ ಬಿಗ್ ಬಾಸ್ ಇಂದ? ಪರವಾಗಿಲ್ಲ. ಓಕೆ ಓಕೆ ಓಕೆ, ಅಷ್ಟೇ ನಾರ್ಮಲ್. ಅಂದ್ರೆ ಈಗ ನಟಿಯಾಗಿ ತಗೊಳ್ಳೋ ಪೇಮೆಂಟ್ಗಿಂತ ಹೊರಗಡೆ ಅಂದ್ರೆ ಈ ತರ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಪೇಮೆಂಟ್ಗಿಂತ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅಲ್ಲಿ ಪೇಮೆಂಟ್ ಏನಾದ್ರು ಹೆಚ್ಚು ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಹೆಂಗ್ ಕೇಳ್ತಾ ಇದ್ದೀನಿ. ಓಕೆ, ಒಂದ್ ಸ್ವಲ್ಪ ಬಾರ್ಗೇನ್ ಎಲ್ಲ ಮಾಡಿದ್ರು. ನನಗೆ ಸೀರಿಯಸ್ಲಿ ಬಾರ್ಗೇನ್ ಮಾಡ್ತಾರ? ಅದು ಇದ್ದೇ ಇರುತ್ತಲ್ವಾ. ಈಗ ನಾವು ಎಷ್ಟೋ ಕೇಳ್ತೀವಿ ತಗೊಳ್ಳಿ ಅಂತ, ಯಾರು ಕೊಡಲ್ಲ. ಎಲ್ಲ ಒಂದು HR ಟೀಮು ಎಲ್ಲ ಇದ್ದೇ ಇರುತ್ತೆ, ಕಮರ್ಷಿಯಲ್ ಟೀಮು. ಸೊ ನಾವು ಒಂದಷ್ಟು ಕೇಳ್ತೀವಿ, ಅವರೊಂದಷ್ಟು ಗೊತ್ತಲ್ಲ, ಒಂದು ಯಾವುದೇ ಒಂದು ಸಂಸ್ಥೆ ಇರ್ಬೋದು ಬಾರ್ಗೇನ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಎಲ್ಲ ಹೋದ್ಮೇಲೆ ನಿಮಗೆ ರೀಚ್ ಸಿಗುತ್ತೆ, ಆ ಥರದ್ದೆಲ್ಲ ಅವರು ಮನವರಿಕೆ ಮಾಡಿಕೊಡ್ತಾರೆ. ಓಕೆ, ನಮ್ಗಿದು ವರ್ತ್ ಅಂತ ಅನಿಸಿದಾಗ ನಾವು ಒಪ್ಕೊಂತೀವಿ. ನನ್ಗೆ ಓಕೆ, ನಾಟ್ ಬ್ಯಾಡ್. ಓಕೆ, ನಾನು ರೀಸೆಂಟಾಗಿ ಜಗದೀಶ್ ಅವ್ರದ್ದು ಇಂಟರ್ವ್ಯೂ ಮಾಡಿದೆ. ಅವ್ರು ಹೇಳ್ತಾ ಇದ್ರು, ಮೇಡಮ್ ಈ ಸಲ TRP ಕಡಿಮೆ ಇದೆ, ನಮ್ದೆಲ್ಲ ಸೀಸನ್ ಹೆಂಗಿತ್ತು ಮೇಡಮ್, ನಾವೆಲ್ಲ ಸಕ್ಕದಾಗಿ ಮಾತಾಡ್ತಿದ್ವಿ, ಸಕ್ಕದಾಗಿ ಇದು ಮಾಡ್ತಿದ್ವಿ ಮೇಡಮ್ ನಾವು. ಈ ಸಲ ನೋಡಿ ಆ ಸೀಸನ್ ಅಲ್ಲಿ TRP ಕಡಿಮೆ ಇದೆ ಅಂತಾನೆ ನಮ್ಮನ್ನ ಹಾಕಿದಾರಲ್ಲ, ಹಳೆ ಕಂಟೆಸ್ಟೆಂಟ್ಗಳನ್ನ ಹಾಕಿದ್ದಾರೆ ಅಂತ. ಏನ್ ಹೇಳ್ತೀರಾ ನೀವು ಈ ಸೀಸನ್ ಕಂಟೆಸ್ಟೆಂಟ್? ಅವ್ರು ಜಗದೀಶ್ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಹೈಯೆಸ್ಟ್ TRP ನಮ್ದು ಎಲ್ಲಾ ಸೀಸನ್ಗಿಂತನೂ ಜಾಸ್ತಿ 14.2 ಬಂತು ನೋಡಿ ಲಾಸ್ಟ್.
ಅದೇ ನಾನು ಎಲಿಮಿನೇಷನ್ ಅದ 14.2 ಇದುವರೆಗೂ ದಾಖಲೆ ಅದು ಬಿಗ್ ಬಾಸ್ದು. ಮೋಸ್ಟ್ಲಿ ಜಗದೀಶ್ ಅವ್ರಿಗೆ ಗೊತ್ತಾಗಿಲ್ಲ. ಫಸ್ಟ್ 2 ವೀಕ್ಸ್ ಏನೋ ಸ್ವಲ್ಪ 7.8 ಹಂಗೇನೋ ಇತ್ತಂತೆ, ನನ್ನ ಫ್ರೆಂಡ್ಸ್ ಹೇಳಿದ್ದು. ಹೌದು. ನಮ್ದು ಗೆಜ್ಜೆ ಎಲ್ಲ ಸೌಂಡ್ ಆಯ್ತಲ್ಲ, ಅದಾದ್ಮೇಲೆ 12ಗೆ ಹೋಗಿದ್ದು. ಈಗಲೂ ಹಂಗೆ ರೇಸ್ ಆಗ್ತಾನೆ ಇದೆ TRP. ಏನ್ ಬಿಗ್ ಬಾಸ್ TRP ಏನು ಚಾನಲ್ಲೇ ನಂಬರ್ 1 ಆಗಿದೆ ಇವಾಗ. ಕಲರ್ಸ್ 2017 ಅಲ್ಲಿ ನಂಬರ್ 1 ಆಗಿದ್ದು, 2017 ಅಲ್ಲಿ ನಂಬರ್ 1 ಆಗಿದ್ದು. ಅದಾದ್ಮೇಲೆ ಅದು ಬೇರೆ ಅದೇ ಥರ್ಡ್ ಸೆಕೆಂಡಿಗೂ ಹೋಗಿತ್ತು. ಬಟ್ ಅದು ಬಿಗ್ ಬಾಸ್ ಪ್ರತಿ ಸಲ ಬಂದಾಗಲೂ ಬೇರೆ ಸೀರಿಯಲ್ಸ್ ಎಲ್ಲ TRP ಜಾಸ್ತಿ ಆಗುತ್ತೆ, ಬೇರೆ ಎಲ್ಲ ಪ್ರೋಗ್ರಾಮ್ ಮೇಲೂ ಕೂಡ ಅದರ ಒಂದು ಇಂಪ್ಯಾಕ್ಟ್ ಇರುತ್ತೆ. ಅದೇ ರೀತಿ ಈ ಸಲ ಬಿಗ್ ಬಾಸು ತುಂಬ ಚೆನ್ನಾಗಾಗಿ ಚಾನಲ್ಲೂ ಕೂಡ ನಂಬರ್ 1 ಆಗಿದೆ. 2017 ಅಲ್ಲಿ ನಂಬರ್ 1 ಆಗಿದೆ. ಎಷ್ಟೋ ಒಂದು 8-9 ವರ್ಷ ಆದಮೇಲೆ ಮತ್ತೆ ಚಾನಲ್ಲೇ ನಂಬರ್ 1 ಆಗಿದೆ. ಜಗದೀಶ್ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಹೌದಾ? ಚೆನ್ನಾಗಾಗಿದೆ TRP. ಬಟ್ ಅಂದರೆ ನನ್ಗನ್ಸುತ್ತೆ ಸಖತ್ತಾಗಿದ್ದಾರೆ ಎಲ್ಲ ಕಂಟೆಸ್ಟೆಂಟ್ಸ್ ಅದರಿಂದ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಹಂಗೆ ನೋಡಿ ಸ್ವಲ್ಪ ಬೋರಿಂಗ್ ಕಂಟೆಸ್ಟೆಂಟ್ಸೇ ಇರೋದು. ಯಾಕಂದ್ರೆ ನಾನು ಅನ್ಕೊಂಡು ನಾನು ಹೇಳಲ್ಲ, ಒಂದು 4 ಜನ ಆಕ್ಟಿವ್ ಬಿಟ್ರೆ ತುಂಬಾ ಬೋರಿಂಗ್ ಇದ್ದಾರೆ. ಬಟ್ ಮೋಸ್ಟ್ಲಿ ಅದು ಬಿಗ್ ಬಾಸ್ ಇಂದ, ಜನರಿಂದ ಬರ್ತಾ ಇದೆ, ಬಿಗ್ ಬಾಸ್ ಇರೋ ಕ್ರೇಜ್ ಇಂದ ಬರ್ತಾ ಇದೆ ಅಂತ ಅನ್ಸುತ್ತೆ ನಂಗೆ. ಹಂಗೆ ನೋಡಿದ್ರೆ ಸೀಸನ್ 10 ತುಂಬಾ ಇಷ್ಟ. ಕಂಟೆಸ್ಟೆಂಟ್ಸ್ಗೋಸ್ಕರ ಫಸ್ಟ್ ಟೈಮ್ ನಾನು ಬಿಗ್ ಬಾಸ್ ನೋಡಿದಂದ್ರೆ ಸೀಸನ್ 10. ನಾನು ಯಾವಾಗಲೂ ವೀಕೆಂಡಲ್ಲಿ ಅಷ್ಟೇ ನೋಡೋದು, ಈಗಲೂ ಅಷ್ಟೇ ವೀಕೆಂಡ್ ನೋಡ್ತಾ ಇರೋದು. ಬಟ್ ಕಂಟೆಸ್ಟೆಂಟ್ಸ್ಗೋಸ್ಕರ ನೋಡಿದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ಸೀಸನ್ 10 ಬಿಕಾಸ್ ಆಫ್ ಸಂಗೀತ ಆ್ಯಂಡ್ ವಿನಯ್. ನಾನು ಎವ್ರಿ ಡೇ ನೋಡಿದ್ದೀನಿ, ಒಂದಿನನೂ ಬಿಟ್ಟಿಲ್ಲ. ಬಟ್ ಈ ಸಲ ಸೀಸನಲ್ಲಿ ಸ್ವಲ್ಪ ಬೋರಿಂಗ್ ಕಂಟೆಸ್ಟೆಂಟ್ಸ್ ಇದ್ರು. ಜನ ಬಿಗ್ ಬಾಸ್ ಶೋಗೆ ಅವರ ಅಭಿಮಾನಿಗಳಿದ್ದಾರೆ. ಆ ಶೋ ಇಂದ ಚೆನ್ನಾಗಿ TRP ಬರ್ತಾ ಇದೆ ಅಂತ ನನ್ಗನ್ಸುತ್ತೆ. ನಮ್ದು ಕೂಡ ಪಾತ್ರಗಳಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇನ್ನ ಮೋಸ್ಟ್ಲಿ ಅದೃಷ್ಟನೂ ಚೆನ್ನಾಗಿರ್ಬೋದೇನೋ ಈ ಬ್ಯಾಚ್ದು. ಸೊ ಹಂಗಾಗಿ ಒಳ್ಳೆ TRP ಬರ್ತಾ ಇದೆ ನಮ್ದು. ಓಕೆ, ಸತೀಶ್ ಅವ್ರು ಹೆಂಗೆ ಅಂದ್ರೆ ಹೊರಗಡೆ ಇದ್ದಾಗ ಹವಾ ಮಾಡೋದು, ಒಳಗಡೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದ ಅಲ್ಲಿ ಹವಾ ಮಾಡೋದು ಬಿಟ್ಟು ಇಲ್ಲಿ ಹೊರಗಡೆ ಫುಲ್ ಹವಾ ಕ್ರಿಯೇಟ್ ಮಾಡ್ತಿದ್ದಾರೆ. ನನಗೆ ಇನ್ನೊಂದು ಸತೀಶ್ ಡಾಕ್ ಸತೀಶ್ ಆಯ್ತಾ, ನನಗೆ ಒಂದು ವಿಚಾರ ಗೊತ್ತಾಗಬೇಕು ಜಾನ್ವಿಯವರು, ನಿಮಗೆ ಗೊತ್ತಿದಾನೋ ಇಲ್ಲೋ ಗೊತ್ತಿಲ್ಲ. ಅವರು ಏನು ಹೇಳ್ತಿದ್ದಾರೆ ಅಂದ್ರೆ ಮಂಜು ಭಾಷಿಣಿ ಅವರು ನನಗೆ ಫೋನ್ ಮಾಡಿ ನನ್ನ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳ್ತಾವ್ರೆ. ಅಯ್ಯೋ ಶಿವನೇ, ಹೌದಾ? ಯಾವಾಗ ಹೇಳ್ತಾ ಇದ್ದಾರೆ? ಹೇಳಿದ್ದಾರೆ ಅವರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ಏನ್ ಸರ್ ನೀವು ಹಿಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರಂತೆ ಮಂಜು ಭಾಷಿಣಿ ಅವರು. ಏನ್ ಸರ್ ನೀವು ನಾನು ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ, ಒಳಗೆಲ್ಲ ನಿಮ್ಮನ್ನ ಈ ತರ ಮಾಡ್ತಾ ಇದ್ದಾರೆ, ನಿಮ್ ಹೊರಗಡೆ ನಿಮ್ದು ಹವಾನೇ ಬೇರೆ, ನಿಮ್ದು ಇದನ್ನೇ ಬೇರೆ ಅಂತ. ನಿಜವಾಗ್ಲೂ ಸತೀಶ್ ಅವ್ರು ಈ ತರ ಒಳಗಡೆ ಇದ್ದಿದ್ರೆ ಅಲ್ಲೇ ಗ್ರಾಚಾರ ಬಿಡಿಸ್ಬೋದಾಗಿತ್ತೇನೋ. ಆಚೆ ಬಂದ್ಮೇಲೆ ಏನೇನೋ ಸ್ಟೇಟ್ಮೆಂಟ್ ಕೊಡೋದು ಅದು ತಪ್ಪು. ಓಕೆ, ಎಷ್ಟ್ ಬೇಕೋ ಅಷ್ಟು ಕೊಡ್ಲಿ, ಬಟ್ ಎಲ್ಲ ಮೀರಿ ಅವ್ರು ಯಾಕೆ ಮಂಜು ಭಾಷಿಣಿ ಅವರು ಸೆಟಲ್ಡ್ ಇದ್ದಾರೆ, ಫ್ಯಾಮಿಲಿ ಇದೆ, ಅವ್ರಿಗೇನು ತಲೆ ಕೆಟ್ಟಿರುತ್ತಾ ಸತೀಶ್ ಅವ್ರಿಗೆ ಫೋನ್ ಮಾಡೋದಕ್ಕೆ? ಹಂಗೆಲ್ಲ ಮಾಡಬಾರ್ದು. ನಾನು ನೋಡಿದೀನಿ ಬಿಗ್ ಬಾಸ್ ಮನೇಲೆ ನನಗೆ ಪ್ರಪೋಸ್ ಮಾಡಿದ್ರು, ಅದೆಲ್ಲ ಸುಳ್ಳು. ಅವ್ರನ್ನ ನಾವು ಜಾಸ್ತಿ ಯಾರು ಮಾತಾಡ್ಸ್ತಾನೆ ಇರ್ಲಿಲ್ಲ, ಇನ್ನು ಸುಮ್ನೆ ಅವರು ಬಿಲ್ಡಪ್ ಕೊಡ್ತಾ ಇದ್ರು ಅಂತ ಹೇಳಿ ನಗ್ತಾ ಇದ್ವಿ. ಬಟ್ ಕೆಲವೊಂದು ಒಳ್ಳೆ ಗುಣಗಳು ಇತ್ತು ಅಲ್ಲಿ. ಹೆಂಗ್ ಬಿಹೇವ್ ಮಾಡ್ಬೇಕೋ ಮಾಡೋರು, ಮನೆಯೆಲ್ಲ ಚೆನ್ನಾಗಿ ಕ್ಲೀನ್ ಮಾಡೋರು, 5 ದಿನದ ಮಟನ್ ಎಲ್ಲ ತಿನ್ನೋರು, ಅದ್ರ ಬಗ್ಗೆ ನಮ್ಗೆ ಗೌರವನೇ ಇತ್ತು. ಬಟ್ ಐ ಡೋಂಟ್ ನೋ, ಈ ತರ ಮಂಜು ಅವ್ರಿಗೆ ಏನು ಆ ಥರ ಏನು ಬಂದಿಲ್ಲ ಬಿಡಿ. ಅವರು ಒಳ್ಳೆ ಫ್ಯಾಮಿಲಿ ಇದೆ, ಸೆಟಲ್ ಆಗಿದ್ದಾರೆ. ಏನೋ ಕಾಂಪ್ಲಿಮೆಂಟ್ ಕೊಡಕ್ ಮಾಡಿರೋದನ್ನೇ ಮೋಸ್ಟ್ಲಿ ಈ ರೀತಿ ತಿರ್ಚ್ ಹೇಳಿರ್ಬೋದು ಅಂತ ನನ್ಗೆ ಅನ್ಸುತ್ತೆ. ಐ ಡೋಂಟ್ ನೋ, ಅವ್ರನ್ನ ಯಾರು ಸೀರಿಯಸ್ ಆಗಿ ತಗೊಳಲ್ಲ. ಒಂಥರ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಟೈಮ್ ಪಾಸ್ ಆಗುತ್ತೆ, ಒಳ್ಳೆ ಮಜಾ ಬರ್ತಾ ಇರುತ್ತೆ ಅವರದ ಕಂಟೆಂಟು. ಸೊ ಬಹುಶಃ ಅದೇ ಇವ್ರನ್ನೆಲ್ಲ ನೋಡಿನೇ ಮೋಸ್ಟ್ಲಿ ವಿಜಯಲಕ್ಷ್ಮಿ ಅವರು ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು. ಬಟ್ ಆ ಥರದವ್ರು ಎಲ್ರು ಇರಲ್ಲ, ಒಬ್ಬೊಬ್ರು ಇರ್ತಾರೆ ಅಷ್ಟೇ ಅಲ್ವಾ? ಪ್ರತಿ ಸೀಸನ್ ಅಲ್ಲಿ ಒಬ್ರೊಬ್ರು ಇರ್ತಾರೆ. ಐ ಥಿಂಕ್ ಇದ್ರು. ಜಗದೀಶ್ ಅವ್ರು ಇದ್ರು, ಮಜಾ ಮಾಡ್ಕೊಂಡು ಎಷ್ಟು ಅವ್ರಿಗೆ ಜನ ತುಂಬಾ ಇಷ್ಟಪಡಕ್ ಶುರು ಮಾಡಿದ್ರು. ಬಟ್ ಆಮೇಲೆ ಅವ್ರು ಬಂದ್ಮೇಲೆ ಅದನ್ನ ಉಳಿಸ್ಕೊಳ್ಳಿಲ್ಲ ಅಷ್ಟೇ. ಹೌದು, ಈವನ್ ಡಾಕ್ ಸತೀಶ್ ಅವರು ಅಷ್ಟೇನೆ. ಅವ್ರದ್ದು ಸಿಕ್ಕಾಪಟ್ಟೆ ಅವ್ರು 150 ಇಂಟರ್ವ್ಯೂ ಕೊಟ್ಟಿದ್ದಾರಂತೆ. ಸೆಲೆಬ್ರಿಟಿ ಅಂದ್ರೆ ಅದು ಡಾಕ್ ಸತೀಶ್ ಅವ್ರು, ಗೊತ್ತಿಲ್ಲ? ಅಯ್ಯೋ, ಏನೋ ಮಜಾ ಮಾಡ್ತಾ ಇದಾರೆ, ಮಾಡ್ಲಿ. ಅವ್ರು ಮಜಾ ಮಾಡೋದಲ್ದೆ ಜನ ಕೂಡ ಏನೋ ತಮಾಷೆನೋ ಅದೇನೋ ಕಂಟೆಂಟ್ ಸಿಗ್ತಾ ಇದೆ ಅಲ್ಲ. ನೀವು ನಂಬ್ತೀರಾ ಅದು 100 ಕೋಟಿ ನಾಯಿ ಇದೆ? ಚಾನ್ಸೇ ಇಲ್ಲ, ಎಲ್ಲಿ ಇರುತ್ತೆ. ಅವ್ರು ಹೇಳೋದು 100 ಕೋಟಿ ವರ್ತ್ ಅಂತ ಬೇರೆ ಹೇಳ್ತಾರೆ. ಅವ್ರು ಅದಕ್ಕೂ ತುಂಬಾ ಕೊಟ್ಟಿದ್ದಾರೆ ಎಕ್ಸ್ಪ್ಲನೇಷನ್. ಅಲ್ಲೆಲ್ಲ ಬಂದಿದೆ, ಇಲ್ಲಿ ಬಂದಿದೆ, ನಾನು ಎಲ್ಲೂ ನೋಡಿಲ್ಲ. ಬಟ್ ನನಗೇನೋ ಅಷ್ಟೆಲ್ಲ ದುಡ್ಡಿದ್ರೆ ಯಾಕೆ ನಾಯಿ ಮೇಲೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋರು? ಅವ್ರು ಬಿಗ್ ಬಾಸ್ ಶೋನೇ ಮಾಡ್ಬೋದಾಗಿತ್ತಲ್ಲ ಅಷ್ಟೆಲ್ಲ ದುಡ್ಡಿದ್ರೆ ಅನ್ಸುತ್ತೆ. ಅವ್ರು ಹಾಕಿರೋದ್ರಿಂದ ಬಟ್ಟೆನೇ ಎಷ್ಟು ಅಂತ ಹೇಳ್ತಾರೆ. ಐ ಡೋಂಟ್ ನೋ, ನನ್ಗೆ ಅವ್ರ ಬಗ್ಗೆ ನಾನು ಅಷ್ಟು ತಿಳ್ಕೊಂಡು ಇಲ್ಲ. ನಿಮಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಆಮೇಲೆ ಅವರು?
ಇಲ್ಲ ಮಾಡಿದ್ರು, ಅವ್ರದ್ದು ಒಂದು ಗ್ರೂಪ್ ಏನೋ ಕ್ರಿಯೇಟ್ ಮಾಡಿದ್ರು, ಅಲ್ಲೂ ಅವ್ರದ್ದು ಎಲ್ಲ ತುಂಬಾ ಫಾರ್ವರ್ಡ್ ಮೆಸೇಜಸ್ ಎಲ್ಲ ಬರ್ತಾ ಇತ್ತಲ್ಲ. ಓಕೆ. ನಾನು ಅಯ್ಯೋ ಅದು ಯಾರು ನೋಡ್ತಾರೆ ಅಂತ ಇದು ಮಾಡಿದ್ದೆ. ಏನು ನನಗೇನು ಅವ್ರೇನು ಕಾಲ್ ಮಾಡಿಲ್ಲ, ಗ್ರೂಪಲ್ಲಿ ನನ್ನ ಕ್ರಿಯೇಟ್ ಮಾಡಿ ಆ್ಯಡ್ ಮಾಡಿದ್ರು ಅಷ್ಟೇ. ಬಟ್ ನಾನು ಅವ್ರನ್ನ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಬಿಡಿ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರ ಮಾತುಗಳನ್ನ, ಲೆಟ್ ದೆಮ್ ಎಂಜಾಯ್ ಅಷ್ಟೇ. ಹೌದು. ನನಗೆ ಖುಷಿ ಆಗೋದೇನು ಗೊತ್ತಾ ಜಾನ್ವಿ ಅವರೇ, ಸಕಲೇಶ್ಪುರದಿಂದ ಇಲ್ಲಿ ಬಂದು ಬೆಂಗಳೂರಲ್ಲಿ ಬಂದು ಜೀವನ ಕಟ್ಕೊಂಡು ಆ ಜೀವನನ ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊಂಡು ಆ್ಯಂಡ್ ಒಂದು ಒಳ್ಳೆ ಹೆಸರು ಮಾಡ್ತಾ ಐ ಫೀಲ್ ರಿಯಲಿ ಪ್ರೌಡ್. ಸೊ ನಿಮಗೆ ಹೇಗನ್ಸುತ್ತೆ? ಯಾಕಂದರೆ ನಾನು ಅಷ್ಟೇ, ಒಂದು ದಾವಣಗೆರೆನಲ್ಲಿ ಇದ್ದಾಗ ಇಲ್ಲಿ ಬೆಂಗಳೂರಿಗೆ ಬಂದು ಅಲ್ಲಿ ಯಾರೋ ನಮ್ಮನ್ನು ರೆಕಗ್ನೈಸ್ ಮಾಡಿದಾಗ ಅದು ಆಗೋ ಖುಷಿನೇ ಬೇರೆ. ಸೊ ನನಗೆ ಅದು ಖುಷಿ ಆಗುತ್ತೆ ನಿಮ್ಮಲ್ಲಿ. ಸೊ ಏನು ಹೇಳ್ತೀರಾ ಇದು ಬೆಂಗಳೂರು ಜೀವನ ಅಂತ ಬಂದಾಗ? ಇಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ಅಲ್ಲಿರುವಾಗ ನಾವು ಈ ಥರ ಕನಸು ಕಾಣ್ತಾ ಇದ್ವಿ. ನಾವು ಏನಾದರೂ ಸ್ಟ್ರಾಂಗ್ ಆಗಿ ಒಂದು ನಮ್ಮ ಡಿಟರ್ಮಿನೇಷನ್ ಇರ್ಬೋದು ಅಥವಾ ಮ್ಯಾನಿಫೆಸ್ಟೇಷನ್ ಅಂತ ಇವಾಗ ಏನು ಹೇಳ್ತೀವಿ, ಅದು ನಾನು ಅವಾಗಿಂದ ಮಾಡ್ತಾ ಇದ್ದೆ, ಚಿಕ್ಕ ವಯಸ್ಸಿಂದನೂ. ನನಗೆ ಒಂಥರ ಇದನ್ನು ಎಂಜಾಯ್ ಮಾಡ್ತೀನಿ, ಈ ಫೇಮ್ ಇರ್ಬೋದು ಅಥವಾ ಸೆಲೆಬ್ರಿಟೀಸ್ ಅಥವಾ ಸಿನಿಮಾ ಇರ್ಬೋದು, ಅದನ್ನೆಲ್ಲ ನಾನು ತುಂಬ ದೂರದಿಂದ ಒಂಥರ ವಾವ್ ಅನ್ನೋ ಥರ ನೋಡ್ತಾ ಇದ್ದೆ. ಸೊ ಆ ಒಂದು ಸ್ಟ್ರಾಂಗ್ ಮ್ಯಾನಿಫೆಸ್ಟೇಷನ್ನೇ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಅಂತ ಅನಿಸುತ್ತೆ. ನಾನು ಈವನ್ ಮದುವೆ ಆಗಬೇಕಾದ್ರೂ ನಾನು ಬೆಂಗಳೂರು ಅವ್ರನ್ನೇ ಮದುವೆ ಆಗೋದು, ಇಲ್ಲೇ ಅಲ್ವಾ ನಮಗೆ ಜಾಬ್ ಆಪರ್ಚುನಿಟೀಸ್ ಎಲ್ಲ ಅಂತ ಹೇಳಿ ನಾನು ಆ ಥರ ಅಲ್ಲಿಂದ ಕನ್ಸ್ಕೊಂಡವಳು. ಬಂದಿದ್ದೀನಿ ಭಾಳ ದೂರ, ಅಂದರೆ ಒಂದು ನಾವೇನು ಬಂದೇನು ಕಡಿಮೆ ವರ್ಷ ಆಗಿದೆ, 14 ವರ್ಷ ಆಗಿದೆ. ಕೆಲವರೆಲ್ಲ ಬಿಗ್ ಬಾಸ್ಗೆ ಅವ್ರದ್ದು ಫಸ್ಟ್ ರಿಯಾಲಿಟಿ ಶೋನೇ ಬಿಗ್ ಬಾಸ್. ಅಂದರೆ ಈಗ ರಕ್ಷಿತಾನೇ ಎಕ್ಸಾಂಪಲ್ ಅಲ್ವಾ? ರಕ್ಷಿತಾ ಇರ್ಬೋದು, ಸೂರಜ್ ಇರ್ಬೋದು, ಅವರೆಲ್ಲ ಸಾಫ್ಟ್ವೇರಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದವರು. ಅದೇ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ನೋಡಿ ಎಲ್ಲ, ಅಂದರೆ ಹಾಗೆ ಅವ್ರಿಗೆಲ್ಲ ಇಷ್ಟು ದೊಡ್ಡ ಶೋ, ಇಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಬೇಗ ಸಿಗುತ್ತೆ. ನಾವು 14 ವರ್ಷ ಸೈಕಲ್ ಹೊಡೆದಿದ್ದೀವಿ, ನೈಟ್ ಶಿಫ್ಟ್ಗಳನ್ನ ಮಾಡಿದ್ದೀವಿ. ಅದೇ ಒಬ್ಬೊಬ್ರದ್ದು ಒಂದೊಂದು ಟೈಮಲ್ಲಿ ಆಗಬೇಕು ಅಂತ ಇರುತ್ತಲ್ಲ. ಸೊ ಹಿಂತಿರುಗಿ ನೋಡಿದಾಗ ಅದ್ರಲ್ಲಿ ಅಷ್ಟೇ ಶ್ರಮ ಇತ್ತು, ಮತ್ತು ಅಷ್ಟೇ ನಾನು ಆ್ಯಂಬಿಷಿಯಸ್ ಇದ್ದೆ. ನಮ್ಮೂರು, ನಮ್ಮ ಅಪ್ಪ ಅಮ್ಮ, ನಮ್ಮದೊಂದು ಚಿಕ್ಕ ಕುಟುಂಬ. ಸೊ ಇಷ್ಟರಲ್ಲೇ ನಾವು, ನಮಗೆ ಹೊರಗಡೆ ಪ್ರಪಂಚ ಹೇಗೆ ಅಂತಲೂ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡಬೇಕು, ಅವ್ರು 4 ಗಂಟೆಗೆ ಹೇಳೋದು, ಕೆಲಸ ಮಾಡಬೇಕು, ಅಷ್ಟೇ ಇದ್ದಿದ್ದು. ಅದನ್ನು ಹೊರತುಪಡಿಸಿ ಇವತ್ತು ಇಲ್ಲಿ ತನಕ ಬಂದಿರೋದು ನಮ್ಮ ಒಂದು ನೆಟ್ವರ್ಕ್ ಇರ್ಬೋದು. ಇವತ್ತು ಇಡೀ ಹೊರದೇಶಕ್ಕೆ ಎಲ್ಲೇ ಹೋದ್ರೂ ಎಲ್ಲಿಂದ ಎಲ್ಲಿ ತನಕನೂ ಒಂದು ಕಾಂಟ್ಯಾಕ್ಟ್ ಮಾಡೋಷ್ಟು ಒಂದು ನೆಟ್ವರ್ಕು ಬೆಳೆದಿರೋದು, ಅದೆಲ್ಲ ತುಂಬ ಖುಷಿ ಆಗುತ್ತೆ. ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತ ನಾನು ಹೇಳ್ಬೋದು. ಯಾಕಂದರೆ ಅವರು ನಮ್ಗೆ ಒಳ್ಳೆ ಸ್ಕೂಲಲ್ಲಿ ಎಜುಕೇಷನ್ ಕೊಡಿಸಿ, ನಮ್ಮ ಕನ್ನಡ ಎಲ್ಲ ಅಷ್ಟು ಚೆನ್ನಾಗಿದ್ದು, ಆ ಕನ್ನಡದಿಂದ ನಮ್ಗೆ ಇವತ್ತು ಅನ್ನ ಗಳಿಸ್ತಾ ಇದ್ದೀವಿ ಅಂದರೆ, ಸುದೀಪ್ ಸರ್ ಹೇಳ್ತಾರಲ್ಲ, ಬುಡ ಹುಡುಕ್ದಾಗ ನಮ್ಮ ತಂದೆ ತಾಯಿನೇ ಬರ್ತಾರೆ. ಅವರೆಲ್ಲ ನಮಗೊಂದು ಎಜುಕೇಷನ್ ಕೊಟ್ಟು, ಒಂದು ಒಳ್ಳೆ ಸಂಸ್ಕಾರ ಕೊಟ್ಟು, ಅವ್ರು ಮಾಡಿದಂಥ ತ್ಯಾಗದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಅಣ್ಣ ಅವರೆಲ್ಲ ಪ್ರೌಡ್ ಆಗೋದು ನನಗೆ ಖುಷಿ ಆಗುತ್ತೆ. ಆ್ಯಕ್ಚುಲಿ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಸಿನಿಮಾ, ಸೀರಿಯಲ್ಲು, ರಿಯಾಲಿಟಿ ಶೋಸ್, ಆ್ಯಂಕರಿಂಗ್, ನ್ಯೂಸ್ ಆ್ಯಂಕರಿಂಗ್ ಬಿಟ್ಟರೆ ಇನ್ಯಾವುದನ್ನು ಅವ್ರು ಇಷ್ಟಪಡ್ತಾ ಇರಲಿಲ್ಲ. ಅಂದರೆ ಅದೇ ಒಂದು ಮೆಂಟಾಲಿಟಿ ಹಾಗೆ ಇದ್ದಿದ್ದು ನಮ್ಮದು, ಒಂಥರ ಟ್ರೆಡಿಷ್ನಲ್ ಮೈಂಡ್ಸೆಟ್. ಬಟ್ ಅದನ್ನು ಕೂಡ ಒಂದು ಸ್ವಲ್ಪ ಬದಲಾಗಿದ್ದಾರೆ ಈಗ ನಮ್ಮನೆಯವರು ಕೂಡ. ನೋಡೋ ದೃಷ್ಟಿಕೋನ ಬದಲಾಗಿದೆ. ಇಲ್ಲ, ಇಲ್ಲಿದ್ರೂ ಜನ ತುಂಬ ಇಷ್ಟಪಡ್ತಾರೆ ಅನ್ನೋದು ಬದಲಾಗಿ ಈಗ ಸಿಗ್ತಾ ಇರೋಂಥ ಸಪೋರ್ಟು ತುಂಬ ಖುಷಿ ಆಗುತ್ತೆ. ಅಲ್ಲಿಂದ ಇಲ್ಲಿ ತನಕ ಒಂದು ಜರ್ನಿ ಹಿಂತಿರುಗಿ ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಲೈಫಲ್ಲಿ ನಾವು ಪ್ರತಿಯೊಂದು ಹಂತದಲ್ಲಿ ಎಷ್ಟು ಗ್ರೋತ್ ಆಗಿದ್ದೀವಿ, ನಾವು ಏನು ಮಾಡ್ತಿದ್ದೀವಿ, ಲಾಸ್ಟ್ ಇಯರ್ ಹೆಂಗಿದ್ವಿ ಅಂತ ನೋಡಿದಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ಸಿಗುತ್ತೆ. ನಾವು ತುಂಬ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡ್ಕೊಂಡು ನೋಡಿದಾಗ 100% ನಮಗೆ ಅತೃಪ್ತಿ ಇದ್ದೇ ಇದ್ರೂ, ಲಾಸ್ಟ್ ಇಯರ್ ನಾವು ಇದ್ದಿದ್ದಕ್ಕೂ ಈಗ ಇಯರ್ ನೋಡಿದಾಗ್ಲೂ ಶ್ರಮಕ್ಕೆ ತಕ್ಕ ಒಂದು ಸಣ್ಣ ಪ್ರತಿಫಲ ಅಂತೂ ಸಿಗ್ತಾ ಇದೆ. ಖುಷಿ ಆಗುತ್ತೆ. ಸಕಲೇಶ್ಪುರದಿಂದ ಇಲ್ಲಿಗೆ ಬಂದು ಬೆಂಗಳೂರಂತ ಮಹಾನಗರಿಯಲ್ಲಿ 4 ಜನ ನಮ್ಮನ್ನ ಗುರುತಿಸ್ತಾರೆ ಅಂತ ಅಂದ್ರೆ ಅದು ಖುಷಿ, ಆ ವಿಚಾರ ಖುಷಿ ಇದೆ. ಓಕೆ, ಒಂದು ಜರ್ನಿ ಅಂತ ಬಂದಾಗಲೇ ಜಾನ್ವಿ ಅವರೇ ಸಾಕಷ್ಟು ಹೇಳುಬೀಳುಗಳಿರುತ್ತೆ, ಎಲ್ಲರ ಲೈಫಲ್ಲೂ ಇರುತ್ತೆ. ಸಾಕಷ್ಟು ಹೇಳುಬೀಳುಗಳಿರುತ್ತೆ, ಒಂದಷ್ಟು ಹೊಡೆತಗಳಿರುತ್ತೆ, ರಿಲೇಟಿವ್ಸ್ ಮಾತಾಡ್ತಾರೆ, ಇನ್ನೇನೋ ಮಾತಾಡಿರ್ತಾರೆ. ಸೊ ಅದೆಲ್ಲವನ್ನು ದಾಟ್ಕೊಂಡು ಬಂದು ಒಂದು ಇಂಡಿಪೆಂಡೆಂಟ್ ವುಮೆನ್ ಆಗಿ, ಯಾಕಂದ್ರೆ ನಿಮ್ಮ ಥರ ನೀವೆಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಕೂಡ ಹೌದು. ಒಂದು ಮಗುನ ಸಾಕ್ತಿದ್ದೀರಿ, ನಿಮ್ಮನ್ನ ನೀವು ಗ್ರೋತ್ ಆಗ್ತಿದ್ದೀರಿ, ಆಮೇಲೆ ಹೆಸರು ಮಾಡ್ತಿದ್ದೀರಿ ಒಳ್ಳೆ ರೀತಿಯಲ್ಲಿ. ಅದೇ ಏನು ಹೇಳ್ತೀರಾ ಜಾನ್ವಿ? ಹೌದು, ಲೈಫಲ್ಲಿ ನಾವು ಕಷ್ಟ ಅಂದ್ಕೊಂಡ್ರೆ ಕಷ್ಟ ಅನಿಸುತ್ತೆ. ಓಕೆ, ನಮ್ಮ ಕೈಲಿ ಆಗುತ್ತೆ ಅಂತ ಸ್ಟ್ರಾಂಗ್ ಮೈಂಡ್ಸೆಟ್ ಒಂದಿದ್ರೆ ಸಾಕು, ಲೈಫಲ್ಲಿ ಏನು ಬೇಕಾದರೂ ಮಾಡ್ಬೋದು. ಏನೋ ಹಿಂಗೆ ಆಗೋಯ್ತು ಅಂತ ಹೇಳಿ ಕುಗ್ಗಿ ಹೋಗ್ಬಿಟ್ರೆ ಮೋಸ್ಟ್ಲಿ ನಾವು ಇನ್ನೂ ಕುಗ್ಗಿ ಹೋಗ್ತೀವಿ, ಹೆಲ್ತ್ ಅಪ್ಸೆಟ್ ಆಗುತ್ತೆ, ಬರೋಂಥ ಆಪರ್ಚುನಿಟೀಸು ಬರಲ್ಲ. ಅಂದರೆ ಆ ನೆಗೆಟಿವ್ ವೈಬ್ಸ್ನ ನಾವು ಎಲ್ಲೂ ಕ್ಯಾರಿ ಮಾಡಬಾರ್ದು. ಆ ಒಂದು ಆಪ್ಟಿಮಿಸಮ್ ಅಂತಾರಲ್ಲ, ಆಶಾಭಾವನೆನ ನಾವು ಕಳ್ಕೊಬಾರ್ದು, ನಾವು ಹಾಗೆ ಇರಬೇಕು. ಆವಾಗ ತಂತಾನೆ ಎಲ್ಲ ಸರಿ ಹೋಗುತ್ತೆ ಅಂತ ನನಗನ್ಸುತ್ತೆ. ನಾನು ತುಂಬ ಪಾಸಿಟಿವ್ ಆಗಿರೋದು,
ಅಥವಾ ನನಗೆ ನನ್ನ ಮೇಲೆ ಭಾಳ ಆತ್ಮವಿಶ್ವಾಸ, ನಾನು ಯಾರನ್ನೂ ನಂಬಿ ಬದುಕ್ತಾ ಇಲ್ಲ ಲೈಫಲ್ಲಿ. ನನಗೆ ನನ್ನ ಮೇಲೇ ಆತ್ಮವಿಶ್ವಾಸ, ಇಲ್ಲ ನಾನು ಬದುಕ್ತೀನಿ, ಏನೋ ಒಂದು ಕೆಲಸ ಅಂತೂ ನಾನು ಖಂಡಿತ ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸನೇ ನನಗೆ ಇಲ್ಲಿವರೆಗೂ ತೊಗೊಂಡು ಬಂದಿರೋದು. ಸೊ ಎಲ್ಲರೂ ಅಷ್ಟೇ, ನಮ್ಮ ಸ್ಟ್ರೆಂತ್ ಮೇಲೆ ವರ್ಕ್ ಮಾಡಿದಾಗ ನಮಗೆ ಯಾವುದೂ ಕಷ್ಟ ಅಂತ ಅನಿಸಲ್ಲ. ಹಂಗೆ ನೋಡಿದ್ರೆ ಈಗ ಓಕೆ ನಾನು ಇಂಡಿಪೆಂಡೆಂಟ್ ವುಮನ್ನು, ಪಾಪ ಒಬ್ಬಳೇ ಮಗು, ಆ ಥರ ಏನಿಲ್ಲ. ನಾನು ಇನ್ನೂ ನಿಜವಾಗ್ಲೂ ಆರಾಮಾಗಿದ್ದೀನಿ, ಮುಂಚೆಗಿಂತ ಆರಾಮಾಗಿದ್ದೀನಿ. ಯಾವ ಇರಿಟೇಷನ್ ಇರಲ್ಲ, ಪ್ರೆಷರ್ ಇರಲ್ಲ, ಒಂಥರ ನೋವು ಯಾವುದು ಇರಲ್ಲ ಅಲ್ಲ. ಇನ್ನಷ್ಟು ನಾವು ಕೆಲಸ ಮಾಡ್ಬೋದು. ಅಮ್ಮನ ಸಪೋರ್ಟ್ ಇದೆ. ಬಹುಶಃ ಈ ಬಿಗ್ ಬಾಸು ಸಿನಿಮಾ ಇದು ಯಾವುದೂ ಆಗ್ತಾ ಇರಲಿಲ್ವೇನೋ ಇದ್ದಿದ್ರೆ ಅವಾಗ. ಈಗ ಅಮ್ಮ ಸಪೋರ್ಟ್ ಮಾಡ್ತಾರೆ, ಅದಕ್ಕಿಂತ ಇನ್ನೇನು ಬೇಕು. ಒಂದೇನಂದರೆ ನಮ್ಮ ಹೋಪ್ಸ್ನ ನಾವು ಕಳ್ಕೊಬಾರ್ದು. ಅವಾಗ ತನ್ನಿಂತಾನೇ ಎಲ್ಲ ಒಳ್ಳೇದಾಗುತ್ತೆ. ನಾವು ಒಳ್ಳೇದನ್ನ ವಿಶ್ ಮಾಡಿದ್ರೆ ಅದು ಒಳ್ಳೇದೇ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಯಾರೂ ಅಷ್ಟೇ ಹೋಪ್ಸ್ ಮಾತ್ರ ನಾವು ಕಳ್ಕೊಬಾರ್ದು. ಹೆಂಗಿದ್ರು ನಾವು ಕೆಲಸಗಳಿಗೆ ಏನು ಬೇಜಾನಿರುತ್ತೆ, ನಾವು ಕಷ್ಟಪಡೋಕೆ ರೆಡಿ ಇರಬೇಕಷ್ಟೆ. ನಾವು ಹಾರ್ಡ್ ವರ್ಕ್ ಮಾಡ್ತೀವಿ ಅಂತಂದರೆ ಆಪರ್ಚುನಿಟೀಸ್ ತಂತಾನೇ ತೆರೆದುಕೊಳ್ಳುತ್ತೆ. ಸೊ ನಮ್ಮ ಸ್ಟ್ರೆಂತ್ ಮೇಲೆ ನಾವು ವರ್ಕ್ ಮಾಡಬೇಕು. ಮತ್ತು ಮೆಂಟಲಿ ಅದೇ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಹೋಪ್ಸ್ ಕಳ್ಕೊಬಾರ್ದು. ಹೌದು, ನನಗೂ ಬೇಜಾರಾಗುತ್ತೆ, ಎಲ್ಲ ಆಗುತ್ತೆ, ಬಟ್ ನಾನೇ ಕಂಬ್ಯಾಕ್ ಮಾಡ್ಕೊತೀನಿ, ನಾನೇ ಸಮಾಧಾನ ಮಾಡ್ಕೊತೀನಿ ಅಲ್ವಾ. ಎಷ್ಟೋ ಜನರು ಕೆಲವೊಂದು ಸಿಚುವೇಶನ್ಸ್ ನಾನು ನೋಡಿದ್ದೀನಿ, ಅಂದರೆ ನನ್ನ ಲೈಫೇ ಮುಗಿದೋಯ್ತು ಅನ್ನೋ ಅಲ್ಲೇ ಫುಲ್ ಸ್ಟಾಪ್ ಇಟ್ಬಿಟ್ಟಿರ್ತಾರೆ. ಆಮೇಲೆ ಸೂಸೈಡ್ಗೆ ಹೋಗ್ತಾರೆ, ಸೂಸೈಡ್ ಮಾಡ್ಕೋತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಎಷ್ಟೋ ಸಿಚುವೇಶನ್ಸ್ಗಳು ಆ ಥರ ನೋಡಿದ್ದೀವಿ, ಎಷ್ಟೊಂದು ನ್ಯೂಸ್ಗಳು ನಾವು ನೋಡ್ತಾ ಇರ್ತೀವಿ. ಸೊ ಅದೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆ್ಯಂಡ್ ಕೆಲವ್ರು ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ, ಕೆಲವೊಂದು ಮನೆಗಳಲ್ಲಿ ಇಲ್ಲ ನಿನಗೆ ಇವರು ನಿನ್ನ ಸೊಸೈಟಿಲಿ ಒಬ್ಬಳೇ ಹೆಣ್ಮಗಳು ಬದುಕೋಕ್ಕಾಗೋದೇ ಇಲ್ಲ, ನಿನಗಿರ್ಬೇಕು, ಯಾರು ನಿನ್ನ ಜೊತೆಲಿ ಇರಲೇಬೇಕು, ಆ ಥರ ಕೆಲವ್ರು ಥಿಂಕ್ ಮಾಡ್ತಾರೆ. ವಾಟ್ ಯು ಸೇ? ನಂಗೆ ಹಂಗೆ ಅನ್ಸೋದೇ ಇಲ್ಲ. ಬಟ್ ನಾನಿಷ್ಟು ಧೈರ್ಯವಾಗಿರೋದಕ್ಕೆ ನನ್ನ ಫ್ಯಾಮಿಲಿನೇ ಕಾರಣ. ಒಂದು ಅದಂತೂ ನಾನು ಹೇಳ್ತೀನಿ. ಬಹುಶಃ ನನ್ನ ಫ್ಯಾಮಿಲಿ ನನ್ನ ಜೊತೆಗೆ ನಿಂತಿರ್ಲಿಲ್ಲ ಅಂದರೆ, ನಮ್ಮಣ್ಣ, ನಮ್ಮಮ್ಮ, ನಮ್ಮ ಅತ್ತಿಗೆ, ನಿಜವಾಗ್ಲೂ ನಮ್ಮ ಅತ್ತಿಗೆ ದೇವ್ರಂತ ಅತ್ತಿಗೆ ಸಿಕ್ಕಿದ್ದಾರೆ. ಅವರೆಲ್ಲ ನನ್ನ ಪರವಾಗಿ ನಿಂತಿದ್ದಾರೆ ನೋಡಿ, ನನಗೆ ಅದೇ ಸ್ಟ್ರೆಂತ್. ಸೊ ನಿಮ್ಮ ಹೆಣ್ಮಕ್ಳು ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಜಗತ್ನ ಮೆಚ್ಚೋದಕ್ಕಂತೂ ನಾವು ಸಾಧ್ಯ ಇಲ್ಲ. ಅಲ್ಲೇನು ಸುಳ್ಳು ಏನು ನಿಜ ನನ್ನ ಫ್ಯಾಮಿಲಿಗೆ ಗೊತ್ತು. ಸೊ ಹಾಗಾಗಿ ಯಾರು ಏನೇ ನಮ್ಮ ಬಗ್ಗೆ ಹೇಳಿ, ರಿಲೇಟಿವ್ಸ್ ಇರ್ಬೋದು ಅಥವಾ ನಮ್ಮ ಕಟ್ಕೊಂಡವರೇ ನಮ್ಮ ಬಗ್ಗೆ ಏನೇ ಹೇಳಿದ್ರು ನಮ್ಮ ಫ್ಯಾಮಿಲಿಗೆ ಗೊತ್ತಿದೆ ಅದರಲ್ಲಿ ಎಷ್ಟು ಸುಳ್ಳು ಏನು ಅಂತ. ಹಾಗಾಗಿ ಅವ್ರುಗಳಿಗೆ ಒಂದ್ಸರಿ ಕೋಪನೂ ಬರುತ್ತೆ, ನೀನು ಯಾಕೆ ಸೈಲೆಂಟ್ ಆಗಿದೆಯಾ ಅಂತಲೂ ಹೇಳ್ಬೋದು. ಬಟ್ ಅದಕ್ಕೆ ರೀಸನ್ ನನ್ನ ಮಗನೇ. ಫ್ಯಾಮಿಲಿ ಸಪೋರ್ಟ್ ಇರೋದಕ್ಕೆ ನಾನು ಇಷ್ಟು ಧೈರ್ಯವಾಗಿರೋದು. ನನಗೆ ಯಾವತ್ತೂ ನನಗೆ ಒಂಟಿ ಅಂತ ಅನ್ನಿಸ್ತಾನೆ ಇಲ್ಲ. ಅವ್ರುಗಳಿದ್ದಾರೆ. ಈವನ್ ಬಿಗ್ ಬಾಸ್ ಮನೆಗೆ ಹೋಗೋವಾಗಲೂ ಬರುವಾಗಲೂ ಅವ್ರುಗಳಿದ್ರು. ನಿಮ್ಮ ಹೆಣ್ಮಕ್ಳನ್ನ ನೀವು ಅರ್ಥ ಮಾಡಿಕೊಂಡು ನೀವು ಅವ್ರನ್ನ ನಂಬಿದಾಗ ಯಾರು ಜಗತ್ತಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ. ಇಡೀ ಜಗತ್ತು ಏನೇ ಹೇಳ್ಬೋದು, ಫ್ಯಾಮಿಲಿನೇ ತಾನೇ ನಮ್ಗಾಗೋದು. ಇಡೀ ಜಗತ್ತು ಮಾತಾಡೋರು ಯಾರು ನನಗೆ ಕಷ್ಟ ಅಂತ ಬಂದಾಗ ಯಾರು ಅಂತೂ ತನ್ನ ಹಾಕೋದಿಲ್ಲ. ನನಗೆ ಹುಷಾರಿಲ್ದಾಗ ಯಾರೂ ಬಂದು ನಮ್ಮನ್ನು ನೋಡ್ಕೊಳ್ಳಲ್ಲ. ಅಥವಾ ನಮಗೇನೋ ತೊಂದರೆ ಆಗ್ತಾ ಇದೆ ನನಗೂ ನನ್ನ ಮಗನಿಗೆ ಅಂದರೆ ಯಾರೂ ಬರಲ್ಲ. ಸೊ ನಮ್ಮ ಅಣ್ಣ ನಮ್ಮ ಅಮ್ಮ ನನ್ನ ಜೊತೆಗಿರೋದೆ ನನಗೆ ಅದೇ ಧೈರ್ಯ. ನಾನು ಹಾಗಾಗಿನೇ ನನಗೆ ಇಷ್ಟೊಂದು ಮುಂಚೆಗಿಂತ ನನಗೇನು ಗೊತ್ತಾ, ಮುಂಚೆ ಆದರೂ ನಾನು ಬೇಜಾರು ಮಾಡ್ಕೋತಿದ್ದೇನೆ ಮುಂದೆ ಹೆಂಗೆ ಲೈಫು ಅಂತ. ಇವರೆಲ್ಲ ನನ್ನ ಜೊತೆಗೆ ನಿಂತಿರೋದ್ರಿಂದ ನನಗೆ ಏನು ಬೇಕಾದರೂ ಮಾಡಬಲ್ಲ. ಇನ್ನೂ ಎಷ್ಟಾದರೂ ಕಷ್ಟ ಬಂದರೂ ನಾನು ಅದನ್ನು ಫೇಸ್ ಮಾಡ್ತೀನಿ. ನನಗೆ ಅವರೇ ಸ್ಟ್ರೆಂತ್, ಇಡೀ ಫ್ಯಾಮಿಲಿ ನನಗೆ ಸ್ಟ್ರೆಂತ್. ವೆರಿ ನೈಸ್ ಜಾನ್ವಿ ಅವರೇ. ಆ್ಯಂಡ್ ಇನ್ನೊಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗ್ತಾ ಇದ್ದೀರಿ, ಅದೇ ಖುಷಿ ನಮಗೆ. ಅದೇ ರೀತಿಯಾಗಿರಿ. ಸೊ ನನಗೆ ನೀವು ತುಂಬ ಇಷ್ಟ ಆಗ್ತಿದ್ದಿದ್ದು ಯಾವಾಗ ಗೊತ್ತಾ, ನಿಮ್ದು ಮಿಸ್ ಮಾಡಿದೆ ನಾನು. ಬಿಕಾಸ್ ಅವಾಗ ನಾನು ಆ್ಯಂಕರಿಂಗ್ ಎಲ್ಲ ಮಾಡ್ತಾ ಇದ್ದೆ. ಸೊ ಮಿಸ್ ಮಾಡದೆ ನೋಡ್ತಾ ಇದ್ದೆ ನಿಮ್ಮ ರ್ಯಾಪಿಡ್ ಫೈರ್ಗಳೆಲ್ಲ. ನೀವು ಸೆಲೆಬ್ರಿಟಿಗಳಿಗೆ ಕೇಳ್ತಾ ಇದ್ರಿ ಚಿತ್ರಾನ್ನ, ಮೊಸರನ್ನ ಅನ್ಕೊಂಡು, ಗರಂ ಮಸಾಲ ಈ ಥರ ಎಲ್ಲ ಅನ್ಕೊಂಡು. ನನಗೆ ತುಂಬ ಇಷ್ಟ, ನೀವು ಹೇಳ್ತಾ ಇದ್ದಿದ್ದು ರೀತಿನೂ ಅದೇ ಇಷ್ಟ. ಬಟ್ ರ್ಯಾಪಿಡ್ ಫೈರ್ಗೆ ಹೋಗೋದಕ್ಕೂ ಮುಂಚೆ ನನ್ನ ಹೊಟ್ಟೆ ಆಲ್ರೆಡಿ ಫೈರ್ ಮಾಡಕ್ ಶುರು ಆಗ್ತಾ ಇದೆ. ಸೊ ಹಾಗಾಗಿ ಆಹ್ವಾನಮಲ್ಲಿ ಇರುವಂತಹ ಒಂದು ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತೆ. ಅಲ್ಲಿ ಫುಡ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಫುಡ್ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಅಂದ್ರೆ ಈ ರೆಸ್ಟೋರೆಂಟ್ ಅಲ್ಲಿ ಸಿಗುವಂತಹ ಫುಡ್ ಅನ್ನ ಟ್ರೈ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನಿಮಗೆ ಏನಾದ್ರು ಹೊಟ್ಟೆ ಹಸಿತಿದೆ? ನಾನು ಟ್ರೈ ಏನ್ ಮಾಡಲ್ಲ, ಚೆನ್ನಾಗಿ ಬಾರಿಸ್ಬೋಣ ಅಲ್ಲ. ಸೊ ನಾನು ಕೇಳ್ಪಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಸಿಗತ್ತೆ ಇಲ್ಲಿ ಅಂತ ಹೇಳಿ. ಸೊ ಒಂದು ಫುಡ್ ಆರ್ಡರ್ ಮಾತಾಡ್ಕೋತಾ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅಲ್ಲಿ ರ್ಯಾಪಿಡ್ ಫೈರ್ ಇನ್ನೂ ಒಂದು ಇಷ್ಟು ಫೈರ್ ಕೊಟ್ಟಂಗಾಗತ್ತೆ. ಸೊ ಹಾಗಾಗಿ ಆಹ್ವಾನಂ ರೆಸ್ಟೋರೆಂಟ್ ಅಲ್ಲಿ ಇರುವಂತಹ ಸ್ಪೆಷಲ್ ಫುಡ್ ಬರ್ಲಿರಿ. ಹಾಗಾದ್ರೆ ಆಹ್ವಾನಂ ಸ್ಪೆಷಲ್ ನಾವು ಸ್ಪೆಷಲ್ ಆಗಿ ತಿನ್ನಕ್ ರೆಡಿ ಇದೀವಿ. ಬನ್ನಿ ತಗೊಂಡು. ಜ್ಯೂಸ್ ಟೇಸ್ಟ್ ಮಾಡಿದ್ದೆ ಅಲ್ಲ, ಜ್ಯೂಸ್ ಅಲ್ವಾ ನೋಡಿ. ಹಾಯ್ ಸರ್, ನಮಸ್ತೆ. ಸೊ ಏನ್ ಸ್ಪೆಷಲ್? ನಮ್ದು ಆಹ್ವಾನಮಲ್ಲಿ ನಾನ್ ವೆಜ್ ಅಲ್ಲಿ ಇರೋದು ಕೋಣಿಶಿಮ ಕೋಡಿ ಬೇಪುಡು.
ಕೋನಿಸಿಂಹ ಕೋಡಿ ಪೊಪ್ಪುಡು. ಏನ್ರಿ ಸರ್ ಅದ ಹೆಸರು? ಕೊಡಿ ಸಿಂಹ ಕೊಡಿ ಪಪ್ಪರ್ ಇಲ್ಲೇ ಕೇಳ್ತಾ ಇರೋದು ನಾನು. ನೋಡಿ ಹೆಸರು ಕೇಳಕ್ಕೆ ಡಿಫ್ರೆಂಟ್ ಆಗಿದೆ, ಫುಡ್ ಸಖತ್ತಾಗಿರುತ್ತೆ. ಸೊ ಡ್ರೈ ಅದು ಡ್ರೈ ಚಿಕನ್ ಚಿಕನ್. ಓಕೆ, ಬೇರೆ ಏನಿದೆ? ಆಮೇಲೆ ವೆಜ್ ಅಲ್ಲಿ ಇರೋದು ನಮ್ದು ಸ್ಪೆಷಲ್ ಆವ ನಮ್ಮಲ್ಲಿ ಪಾಲಕ್ ಕೋರಟ್ ಲಿವರ್ ಫ್ರೈ. ಅದು ವೆಜ್ ಕಾನ್ಸೆಪ್ಟ್ ಇದೆ ಬಟ್ ಲಿವರ್ ಫ್ರೈ. ಹೌದು ಅಲ್ಲ, ಪನ್ನೀರ್ ಫ್ರೈ, ವೆಜಿಟೇಬಲ್ ಕಾನ್ಸೆಪ್ಟ್. ವೆಜಿಟೇಬಲ್ ಕಾನ್ಸೆಪ್ಟ್. ಓಕೆ. ಆಮೇಲೆ ಸ್ವೀಟ್ ಅಲ್ಲಿ ನಮ್ಮದು ಇರೋದು ಜುನ್ನು ಮಿಲ್ಕ್ ಮಿಲ್ಕ್ ಮೇಡ್. ಓಕೆ, ಇದು ಎಗ್ಗಲ್ಲಿ ಏನಿದೆ? ಎಗ್ ಅಲ್ಲಿ ನಮ್ದು 0.2 ಒಂದು ಆಮ್ಲೆಟ್ ಇದೆ. ಆಮ್ಲೆಟ್ ಇದೆನಾ ಸರ್? ಹೌದು, ಅದು ಆಮ್ಲೆಟ್ ತರನೂ ಇರಲ್ಲ ಮತ್ತೆ ವೆಜ್ ತರನೂ ಇರಲ್ಲ, ಫುಲ್ ರೋಲ್ ಆ ತರ ಮಾಡ್ತಾ ಇದೀನಿ. ಓಕೆ, ಹೌದಾ? ಕಳಿಸ್ಬಿಡ್ರಿ ಇದನ್ನೆಲ್ಲ ಬಿಗ್ ಬಾಸ್ ಮನೆಗೆ. ಅಲ್ಲಿ ಕಚ್ಚಾಡ್ಕೊಂಡು ಅಲ್ವಾ? ತಿಂತಾರೆ. ಅದಕ್ಕೆ ಅಂದಿದ್ದು ಇವೆಲ್ಲ ಸ್ಪೆಷಲ್ ಬಿಗ್ ಬಾಸ್ ಮನೆಗೆ ಒಂದ್ಸಲ ಕಳಿಸ್ಬಿಡಿ, ಅಲ್ಲೂ ಗೊತ್ತಾಗ್ಲಿ ಆಹ್ವಾನಮ್ದು ಏನೇನ್ ಸ್ಪೆಷಲ್ ಇದೆ ಅಂತ ಅಲ್ವಾ. ಅಲ್ಲ, ಅವ್ರಿಗೆ ಕೊಡಕ್ಕೂ ಮುಂಚೆ ಫಸ್ಟ್ ನಮಗೆ ಕೊಟ್ಬಿಡಿ ಇಲ್ಲಿ ಅಲ್ವಾ. ಸೊ ನಮಗೆ ಅಲ್ವಾ, ಎಲ್ಲ ಒಂದೊಂದು ಪ್ಲೇಟ್ ತರ್ಸ್ಕೊಳ್ಳೋಣ. ಎಲ್ಲ ಒಂದೊಂದು ಪ್ಲೇಟ್ ಕೊಟ್ಬಿಡಿ. ಅಲ್ಲಿ ನಮ್ ಜಾನ್ವಿ ಅವ್ರು ಬೇರೆ ಪಾಪ ಬಿಗ್ ಬಾಸ್ ಇಂದ ಫುಲ್ ಹಸ್ಕೊಂಡ್ ಬಂದಿದ್ದೀನಿ. ಹಸುಕೊಂಡು ಬಂದಿದ್ದಾರೆ. ನೋಡೋಣ, ಸ್ವಲ್ಪ ಸ್ಪೈಸಿ ಆಗಿ ಮಾಡಿ ಆಯ್ತಾ. ನಂಗೆ ಖಾರ ಇಷ್ಟ, ಹಾ, ತುಂಬಾ ಸ್ವೀಟ್ ಸಾಸ್ ಎಲ್ಲ ಹಾಕ್ಬೇಡಿ, ಸ್ಪೈಸಿ. ಓಕೆ, ಯಾ, ಸೂಪರ್. ಜಾನ್ವಿ ಅವರೇ, ಫುಡ್ ಆರ್ಡರ್ ಮಾಡಿದ್ವಿ, ಸ್ವಲ್ಪ ಹೊತ್ತರಲ್ಲೇ ಫುಡ್ ಬರುತ್ತೆ. ಅದಕ್ಕೂ ಮುಂಚೆ ನಾವು ಚಿತ್ರಾನ್ನನೋ ಮೊಸರನ್ನನೋ ಅದನ್ನ ನಾವು ಈ ರ್ಯಾಪಿಡ್ ಫೈಲ್ ಕೊಡೋಣ. ಬಟ್ ಅದು ನಿಮಗೆ ಅದು ಹೇಳಕ್ ಆಗತ್ತಾ ಜಾನ್ವಿ ಅವ್ರೆ? ಐ ಫೀಲ್ ಲೈಕ್ ನಾನು ಅದನ್ನ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೆ. ಹೆಂಗ್ ಗೊತ್ತಾ ನೀವು ಹೇಳ್ತಾ ಇದ್ದಿದ್ದು, ನನಗೆ ಅದು ನೆನಪಿದೆ. ಹಿಂಗೆ ಅಂದ್ರೆ ಸೆಲೆಬ್ರಿಟಿಗಳ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಖಂಡಿತವಾಗ್ಲೂ ನಿಮಗೂ ಇರುತ್ತೆ. ಏನ್ ಇಷ್ಟ ಆಗತ್ತೆ, ಏನ್ ಇಷ್ಟ ಆಗಲ್ಲ, ಅವ್ರಿಗೆ ಯಾವಾಗ ಖುಷಿ ಆಗತ್ತೆ, ಯಾವಾಗ ಖುಷಿ ಆಗಲ್ಲ, ಈ ತರ ಎಷ್ಟು ಚೆನ್ನಾಗಿ ಹೇಳ್ತಿದ್ರಿ. ಲಾಸ್ಟ್ ಅಲ್ಲಿ ಅಮ್ಮ ಮಾಡಿದ ಗರಂ ಮಸಾಲಾನು ಇರುತ್ತೆ, ಲಾಸ್ಟ್ ಅಲ್ಲಿ ಮೊಸರನ್ನೂ ಇರುತ್ತೆ ಅಂತ ಹೇಳ್ತಾ ಇದ್ರಿ. ಅಮ್ಮ ಮಾಡಿರೋ ಗರಂ ಮಸಾಲಾನು ಇರುತ್ತೆ, ಮೊಸರನ್ನೂ ಇರುತ್ತೆ. ಆದ್ರೆ ನಿಮ್ ಸ್ಟೈಲ್ ಬೇರೆ ಬಿಡಿ, ನಂದೇ ಬೇರೆ ಸ್ಟೈಲು. ಓಕೆ, ಬಟ್ ಅದೆಲ್ಲ ಕ್ರೆಡಿಟ್ ನಮ್ಮ ಅನಂತ್ ಸರ್ ಕೊಡ್ಬೇಕು, ನ್ಯೂಸ್ ಫಸ್ಟ್ ಅಲ್ಲಿ. ಸೊ ಅವರೇ ಆ ಲೈನ್ಸ್ ನ ನನಗೆ ಇದ್ ಮಾಡ್ಕೊಡ್ತಾ ಇದ್ದಿದ್ದು. ಬಟ್ ಅದು ಇಲ್ಲಿ ತನಕ ನೆನಪಲ್ಲಿ ಇದೆ ಅಂದ್ರೆ ಖುಷಿ ಆಗ್ತಾ ಇದೆ ನನ್ಗೆ. ಈವನ್ ಪ್ರೀವಿಯಸ್ ಇಂಟರ್ವ್ಯೂನಲ್ಲೂ ನನ್ಗೆ ಹೇಳ್ತಾ ಇದ್ರು ಮೊಸರನ್ನ ಕ್ವೆಶ್ಚನ್ ಅಂತ. ಮೊಸರನ್ನ ಕ್ವೆಶ್ಚನ್ ಹೇಳಿ, ಟ್ರೈ ಮಾಡಿ ಪ್ಲೀಸ್. ಅಮ್ಮ ಮಾಡಿರೋ ಗರಂ ಮಸಾಲಾನು ಇರುತ್ತೆ, ಲಾಸ್ಟ್ ಅಲ್ಲಿ ಮೊಸರನ್ನೂ ಇರುತ್ತೆ. ನನಗಿದು ನೆನಪಿದೆ, ಬಟ್ ನಾನು ನೀಟಾಗಿ ನೋಡಿಲ್ಲ ಆಯ್ತಾ. ಸೊ ಹಾಗಾಗಿ something is looking very spicy. Yeah. Please, yeah, you can sir. Yeah, one more piece. No, enough. ನೀವು ಟೆಸ್ಟ್ ಮಾಡಿ. ಇಲ್ಲ ಸೊ ಫಸ್ಟ್ ಟೇಸ್ಟ್ ಮಾಡಿಬಿಡ್ಲಾ? ಮಾಡಿ ಟೇಸ್ಟ್ ಮಾಡಿ ಹೇಳಿ ಅವ್ರಿಗೆ ಹೇಗಿದೆ ಅಂತ. ಇದು ಆಹ್ವಾನ ರೆಸ್ಟೋರೆಂಟ್ ಸ್ಪೆಷಲ್ ಅಂತ. ಬೋನ್ ಅಲ್ಲ? ವಿತ್ ಬೋನ್? ಇಸ್ ಇಟ್ ಬೋನ್ ಪೀಸ್? ಯಾ, ಬೋನ್. ಓಕೆ, ಅವ್ರಿಗೆ ಈ ಒಂದು ಪೀಸಿಗೆ ಅದೆಷ್ಟು ಕಷ್ಟಪಡ್ತಾ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ನಿಜವಾಗ್ಲೂ ಬಾಯಲ್ಲಿ ನೀರು ಬರ್ತಾ ಇದೆ. ಬಟ್ ಐ ಡೋಂಟ್ ನೋ, ಇಲ್ಲಿ ಸ್ಪೆಷಲ್ ಆಹ್ವಾನಂ ಸ್ಪೆಷಲ್ ಇದು ಕೈಯಲ್ಲೇ ತಿನ್ಬೇಕು. ತಿನ್ನಿ, ಪರವಾಗಿಲ್ಲ. ಬೋನ್ ಪೀಸ್ ಅಲ್ಲ? ಅಯ್ಯೋ, ವೆಜ್, ಪ್ಯೂರ್ ವೆಜ್. ಹೆಂಗಿದೆ? ಚೆನ್ನಾಗಿದೆ, ಸ್ಪೈಸಿಯಾಗಿ, ಮತ್ತೆ ಮಸಾಲೆ ಚೆನ್ನಾಗಿದೆ ಅಲ್ವಾ? ಏನೋ ಡಿಫ್ರೆಂಟ್ ಆಗಿದೆ. ಅಮ್ಮ ಮಾಡಿದ ಗರಂ ಮಸಾಲ ಥರ ಇದೆ ನಿಜ. ಆ ಪೆಪ್ಪರು ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿದೆನಾ? ನನಗೆ ಸ್ಪೈಸಿ ಇಷ್ಟ, ಹೇಳ್ದಾಗೆ ಸ್ಪೈಸಿ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿದೆನಾ? ವೆರಿ ನೈಸ್. ಓಕೆ ಬಿಡಿ, ನೀವು ಖುಷಿ ಆದರೆ ಇನ್ನೇನಿದೆ. ಓಕೆ, ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡಿ. ಒಳ್ಳೊಳ್ಳೆ ಫುಡ್ ಸಿಗತ್ತೆ. ಸೊ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ, ಹರಟೆ ಹೊಡಿಯೋಕ್ಕಂತೂ ಸಖತ್ತಾಗಿದೆ. ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಮಜಾ ಮಾಡಕ್ಕೆ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಫ್ರೆಂಡ್ ಜೊತೆ ಎಲ್ಲ ಬಿಗ್ ಬಾಸ್ ಅವ್ರು ಒಂದ್ಸಲ ಎಲ್ಲ ಸೇರ್ಬಿಟ್ಟು ಬಂದ್ಬಿಡಿ ಇಲ್ಲಿ ಆಹ್ವಾನಮಲ್ಲಿ. ಆಕ್ಚುಲಿ ತುಂಬಾ ಪ್ರೈವಸಿ ಇದೆ, ಕಾಮ್, ತುಂಬಾ ಡಿಸ್ಟರ್ಬ್ ಅನ್ನೋ ತರ ಫೀಲ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಕರೆಕ್ಟ್ ಆಗಿದೆ ಜಾಗ ಅಂತ ನನ್ಗೆ ಫೀಲ್ ಆಗ್ತಾ ಇದೆ ಅಲ್ವಾ? ಡಿಸ್ಟರ್ಬೆನ್ಸ್ ಇಲ್ಲ.
ಅವ್ರಿಗೆ ಯಾವ ಪೀಸ್ ಏನು ಪಾಲಕ ವೆಜ್ ಟೇಸ್ಟ್ ಮಾಡಿ ನೀವು. ಚೆನ್ನಾಗಿದೆಯಲ್ಲ? ನಮ್ಮ ಭಾಷೆಗೆ ಹೇಳೋಣ ಧೂಳರ ಐತಿ. ನಮ್ಮ ಭಾಷೆಗೆ ಹೇಳೋಣ ಹೇಳಿ. ಧೂಳರ ಐತಿ. ಧೂಳರ ಐತಿ. ದಾವಣಗೆರೆ ಲ್ಯಾಂಗ್ವೇಜ್ ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ ಟೇಸ್ಟು? ಒಂಥರ ಡಿಫ್ರೆಂಟ್ ಆಗಿದೆ. ಸಖತ್ತಾಗಿದೆ. ನಾನು ಈ ಥರದ್ದೆಲ್ಲೂ ಟೇಸ್ಟೇ ಮಾಡಿಲ್ಲ. ಹೌದು. ಆಹ್ವಾನಂ ನಿಮ್ಮೆಲ್ರಿಗೂ ಕೂಡ ಆಹ್ವಾನ ಕೊಡ್ತಾ ಇದ್ದೀನಿ ಸುಮನ್ ಟಿವಿ ಮುಖಾಂತರ. ಬನ್ನಿ ಇಲ್ಲಿರೋ ಫುಡ್ನ ಟೇಸ್ಟ್ ಮಾಡಿ. ಜಾನ್ವಿ ಅವ್ರಿಗೂ ತುಂಬ ಇಷ್ಟ ಆಯಿತು. ಅವ್ರು ಹೇಳ್ತಾ ಇದ್ರು ಬಿಗ್ ಬಾಸ್ ಎಲ್ಲ ಮುಗಿದ್ಮೇಲೆ ಎಲ್ಲ ಫ್ರೆಂಡ್ಸ್ನ ಕರ್ಕೊಂಡು ಬರ್ತೀನಿ ಇಲ್ಲಿ, ಯಾಕಂದರೆ ಆ್ಯಂಬಿಯನ್ಸ್ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ ಅಂತ. ಹೌದು ನಿಜ. ಯಾಕಂದರೆ ಆಫ್ಟರ್ ಬಿಗ್ ಬಾಸ್ ನಾನು ಸ್ವಲ್ಪ ಬೇಜಾರಲ್ಲಿ ಇದ್ದಿದ್ದರಿಂದ ಎಲ್ಲೂ ಹೋಗಿರಲಿಲ್ಲ. ಒಂದು ಸ್ವಲ್ಪ ಹೊರಗಡೆ ಫುಡ್ಡು, ತುಂಬ ಟೇಸ್ಟಿ ಫುಡ್ನ ಟೇಸ್ಟ್ ಮಾಡ್ತಾ ಇರೋದು ಇಲ್ಲೇ. ಓಕೆ, ತುಂಬ ಚೆನ್ನಾಗಿದೆ. ಸೊ ನಮಗೆ ನಾವೆಲ್ಲ ಆಹ್ವಾನ ಕೊಡ್ತಾ ಇದೀವಿ, ಬನ್ನಿ. ಆಂಬಿಯನ್ಸ್ ಚೆನ್ನಾಗಿದೆ, ಒಂಥರ ಪ್ರೈವೇಸಿ ಇದೆ, ಡಿಸ್ಟರ್ಬೆನ್ಸೇ ಇಲ್ಲ, ಎಷ್ಟು ಕಾಮಾಗಿದೆ ನೋಡಿ ಇಲ್ಲಿ. ಹೌದು. ಟೇಸ್ಟ್ ಫುಡ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಒಳ್ಳೆ ಫುಡ್ಗೋಸ್ಕರ ತುಂಬ ದೂರ ಎಲ್ಲ ಹುಡ್ಕೊಂಡು ಹೋಗ್ತೀವಿ. ನಿಜ. ಸೊ ಒಳ್ಳೆ ಟೇಸ್ಟು ಡಿಫ್ರೆಂಟ್ ಆಗಿದೆ. ಫೈನ್, ಸೂಪರ್. ನಾವೀಗ ರ್ಯಾಪಿಡ್ ಫೈರ್ ಹೋಗೋಣ, ಫೈರ್ ಮಾಡೋಣ ಜಾನ್ವಿ ಅವ್ರನ್ನ. ಸೊ ನಿಮ್ಮ ಇಷ್ಟದ ಪ್ರಕಾರ ನಾನೊಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಪ್ಲೀಸ್, ನಾನು ಅದನ್ನ ಮರ್ತೇ ಹೋಗಿದ್ದೀನಿ ಫುಡ್ ಟೇಸ್ಟ್ ಮಾಡ್ತಾ. ಸೊ ವೀಕ್ಷಕರೇ, ಇವಾಗ ನಾವು ಲಾಸ್ಟ್ ಸೆಗ್ಮೆಂಟಿಗೆ ಬಂದಿದ್ದೀವಿ. ನಿಮ್ಗೆಲ್ರಿಗೂ ಸೆಲೆಬ್ರಿಟಿಗಳ ಪರ್ಸನಲ್ ಲೈಫ್ ಬಗ್ಗೆ ತಿಳ್ಕೊಳ್ಳುವಂತಹ ಕಾತರ ಕುತೂಹಲ ಇದ್ದೇ ಇರುತ್ತೆ. ಸೆಲೆಬ್ರಿಟಿಗಳಿಗೆ ಏನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗಲ್ಲ, ಯಾವಾಗ ಕೋಪ ಬರುತ್ತೆ, ಯಾವಾಗ ಬೇಜಾರಾಗುತ್ತೆ, ಯಾವಾಗ ಖುಷಿ ಆಗುತ್ತೆ, ಅವ್ರು ಏನು ತಿಂತಾರೆ, ಏನು ತಿನ್ನಲ್ಲ, ಹೀಗೆ ಎಕ್ಸ್ಟ್ರಾ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವಂತಹ ಸೆಗ್ಮೆಂಟ್ ಈ ರ್ಯಾಪಿಡ್ ಫೈರ್. ಇಲ್ಲಿ ಅಮ್ಮ ಮಾಡಿರೋ ಗರಂ ಮಸಾಲಾನೂ ಇರುತ್ತೆ, ಲಾಸ್ಟಿಗೆ ಮೊಸರಿನ ಕ್ವೆಶ್ಚನು ಇದ್ದೇ ಇರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ರ್ಯಾಪಿಡ್ ಫೈರ್. ಜಾನ್ವಿ ಅವರೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಅನ್ಕೊಂಡಿದ್ದೆ ನಾನು, ಯಾಕಂದ್ರೆ ಆಕ್ಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಬಿಗ್ ಬಾಸ್ ಮನೆಗೆ ಹೋಗಿದ್ದೀರಾ, ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಅಷ್ಟು ವರ್ಷಗಳಾದ್ರೂ ಕೂಡ ನಿಮ್ ಸ್ಟೈಲ್ ಸೂಪರ್ ರೀ. ನಂಗೆ ಡೈರೆಕ್ಟ್ ಆಗಿ ನೋಡಿ ತುಂಬಾ ಖುಷಿ ಆಯ್ತು. ಫೋನಲ್ಲಿ ನೋಡ್ತಾ ಇದ್ದೆ, ನಾನು ಅದನ್ನ ಎಷ್ಟು ಕಲಿಯಕ್ ಟ್ರೈ ಮಾಡ್ತಾ ಇದ್ದೆ, ಬಟ್ ನಿಮ್ ಸ್ಟೈಲ್ ಐ ಕುಡಂಟ್ ಮ್ಯಾಚ್. ಥ್ಯಾಂಕ್ ಯು ವೆರಿ ಮಚ್. ನಮ್ದು ಅದು ಹೊಟ್ಟೆಪಾಡಿಂದ ಅದೇ ಅಲ್ವಾ ಅನ್ನ ಕೊಡೋದು, ಅದನ್ನಂತೂ ಮರೆಯಕ್ಕಾಗಲ್ಲ. ನಾವೆಲ್ಲ ಇವಾಗ ಇನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇರೋದು. ಸೊ ಈ 14 ವರ್ಷ ಮಾಡಿರೋದು ಎಲ್ಲೂ ಹೋಗಲ್ಲ ಅಲ್ವಾ? ಸೂಪರ್. ಇನ್ನು ರ್ಯಾಪಿಡ್ ಫೈರ್ ಅಲ್ಲಿ ಎಲ್ಲರೂ ಫೈರ್ ಮಾಡ್ತಿದ್ರಿ ನಿಮ್ ಪ್ರಶ್ನೆಗಳ ಮೂಲಕ. ಸೊ ನಾನು ಇವಾಗ ನಿಮ್ಮನ್ನ ಫೈರ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಕೇಳಿರೋ ಕ್ವಶನ್ಗಳನ್ನೇ ನಾನು ಇವತ್ತು ನಿಮಗೆ ಕೇಳ್ತಿದ್ದೀನಿ, ಬಿಕಾಸ್ ಈಗ ನೀವು ಸೆಲೆಬ್ರಿಟಿ ಆಗಿದ್ದೀರಾ ಎಲ್ರಿಗೂ. ಸೊ ಹಾಗಾಗಿ ಒಂದಷ್ಟು ರ್ಯಾಪಿಡ್ ಫೈರ್ ಇರುತ್ತೆ, ಆಮೇಲೆ ನಿಮಗೆ ಲಾಸ್ಟ್ ಅಲ್ಲಿ ಸರ್ಪ್ರೈಸ್ ಇರುತ್ತೆ, ಮೊಸರನ್ನ. ಅದೇ ಮೊಸರನ್ನ ನಿಮ್ಗೆ. ಆಯ್ತಾ? ಫೈನ್. ಇದನ್ನ ಕೇಳಿದೀರಾ ನೀವು, ಸೊ ಅದನ್ನೇ ನಾನು ಕೇಳ್ತಾ ಇದ್ದೀನಿ. ನೀವು ಮೊದಲನೇದು, ನೀವು ಸ್ಟ್ರೇಟಾ, ಯೂ ಟರ್ನಾ ಅಥವಾ ರಾಂಗ್ ರೂಟಾ? ನಂದು ಸ್ಟ್ರೈಟ್. ಬಿಗ್ ಬಾಸ್ ಮನೇಲಿ ನೋಡೇ ಇದ್ದೀರಲ್ಲ, ಎಲ್ಲ ಸ್ಟ್ರೈಟ್ ಹಿಟ್ಟೆ. ಯಾಕಂದ್ರೆ ಸ್ಟ್ರೈಟ್ ಆಗಿ ಸತ್ಯ ಹೇಳೋದಕ್ಕೇನೆ ಒಂದು ಅರ್ಥನೂ ಇರುತ್ತೆ, ಮತ್ತೆ ಜನಕ್ಕೂ ಇಷ್ಟ ಆಗೋದು. ಸುತ್ತಿ ಬಳಸಿ ಮಾತಾಡೋದು ಜನಕ್ಕೆ ಇಷ್ಟ ಆಗಲ್ಲ, ಮತ್ತೆ ಅದು ಜಾಸ್ತಿ ದಿನ ನಿಲ್ಲೋದು ಇಲ್ಲ. ಯೂಟರ್ನ್ ಹೊಡೆಯೋದು ಅಥವಾ ಸುತ್ತಿ ಬಳಸಿ ಮಾಡ್ಕೊಂಡು ಕೂತ್ರೆ ಇದೇ ಜನಕ್ಕೆ ಇಷ್ಟ ಆಗುತ್ತೆ. ಸೊ ನಾನಿರೋದು ಹಾಗೆ, ನನಗೂ ಅಂಥವ್ರೇ ಇಷ್ಟ ಆಗೋದು, ಸ್ಟ್ರೇಟ್ ಇರೋರೇ ಇಷ್ಟ ಆಗೋದು. ಓಕೆ. ಯೂಶಲಿ ಜಾನ್ವಿ ಅವರು ಮೊಬೈಲ್ಗಳನ್ನ ಚೇಂಜ್ ಮಾಡ್ತಾರಾ ಅಥವಾ ಮೊಬೈಲ್ ನಂಬರ್ನ ಜಾಸ್ತಿ ಚೇಂಜ್ ಮಾಡ್ತಾರಾ? ಸೊ ಎರಡೂ ಕಡಿಮೆನೆ. ಯಾಕಂದರೆ ನನ್ನ ನಂಬರ್ ತುಂಬ ಜನರ ಹತ್ರ ಇರೋದ್ರಿಂದ ನಂಬರ್ ಚೇಂಜ್ ಮಾಡಿದ್ರೆ ಎಲ್ರಿಗೂ ಕೊಡಬೇಕು ಅಂತ ಹೇಳಿ ನಂಬರ್ ಏನು ಚೇಂಜ್ ಮಾಡಲ್ಲ. ನನಗೆ ಮೊಬೈಲ್ ಕ್ರೇಜು ಏನು ತುಂಬ ಇಲ್ಲ. ಎಲ್ಲ ನನಗೆ ಫ್ರೆಂಡ್ಸೇ ಫೋರ್ಸ್ ಮಾಡಿ ಇದು ಬಂದಿದೆ ತಗೊಳ್ಳಿ, ನೀವು ಇಟ್ಕೊಂಡಿರುವಾಗ ಅದೊಂದು ಇದಿರುತ್ತೆ, ಇದನ್ನೆಲ್ಲ ಯೂಸ್ ಮಾಡಿದ್ರೆ ಅಂತ ಹೇಳಿದಾಗ ಯೂಸ್ ಮಾಡ್ತೀನಿ. ನನಗೇನಿದ್ರು ಫೋಟೋ ಚೆನ್ನಾಗಿ ಬರಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಅದರಲ್ಲಿ ಏನೇನು ನನಗದು ಮ್ಯಾಟ್ರೇ ಆಗಲ್ಲ ಯಾವ ಮೊಬೈಲ್ ಅಂತ. ಸೊ ಎರಡೂ ಏನು ತುಂಬ ಚೇಂಜ್ ಮಾಡಲ್ಲ. ಓಕೆ. ಇರಿಟೇಷನ್ ಆಗುವಂತಹ ವಿಚಾರ ಮತ್ತೆ ವ್ಯಕ್ತಿಗಳು ಯಾರು? ಇರಿಟೇಷನ್? ಹೌದು. ಅಂದ್ರೆ ಸುತ್ತಮುತ್ತನ ಬಿಗ್ ಬಾಸ್ ಸುತ್ತಮುತ್ತ ಅಂಡ್ ಬಿಗ್ ಬಾಸ್ ಎರಡು ತಗೊಳ್ಳಿ. ಅದೇ ನಂಗೆ ಈವನ್ ಈ ಬಿಲ್ಡಪ್ ಕೊಡೋರು ಕಂಡ್ರೆ ನನ್ಗಾಗಲ್ಲ. ಆಯ್ತಾ? ನಮ್ಗೊಂದು ವಿಚಾರ ಆಗಲ್ಲ ಅಂತ ಗೊತ್ತಿದ್ರು ಮತ್ತೆ ಅದೇ ಇದನ್ನ ಮಾಡೋದು ನನ್ಗೆ ಇಷ್ಟ ಆಗಲ್ಲ. ಮತ್ತೆ ಒಂದು ಸಣ್ಣ ಕಾಮನ್ ಸೆನ್ಸ್ ಕೆಲವ್ರಿಗೆ ಇರಲ್ಲ. ಸೊ ಅವಾಗ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಆ ಥರ ವ್ಯಕ್ತಿಗಳಾದ ಇದನ್ನೆಲ್ಲ ಯಾರು ಮಾಡ್ತಾರೋ ಅವರೇ ಇರಿಟೇಷನ್ ಆಗೋದು. ಅದೇ ಸ್ವಲ್ಪ ಹೇಳಿದ್ದನ್ನೇ ಹೇಳೋದು, ಮತ್ತೆ ಫಸ್ಟಿಂದ ಅದನ್ನೇ ಹೇಳೋದು. ಸಮ್ಟೈಮ್ಸ್ ತಡ್ಕೋತೀನಿ ಆ ವ್ಯಕ್ತಿ ಬೇರೆ ಗುಣಗಳು ಇಷ್ಟ ಆಗಿದ್ರೆ, ಬಟ್ ಅದೆಲ್ಲ ತುಂಬ ಇರಿಟೇಟ್ ಆಗುತ್ತೆ. ನಿಮಗೆ ಇರಿಟೇಷನ್ ಮಾಡಿದ್ದು ಯಾರು ಬಿಗ್ ಬಾಸಲ್ಲಿ? ಅದೇ ನನಗೆ ರಕ್ಷಿತಾ, ಗಿಲ್ಲಿ ಅವನಾಗೆ ಬಂದು ಇರಿಟೇಟ್ ಮಾಡೋನು.
ರಕ್ಷಿತನ್ ಕೆಲವು ಗುಣಗಳು ನನಗೆ ಇರಿಟೇಟ್ ಆಗೋದು, ರಾಶಿಕಂದ್ ಇರಿಟೇಟ್ ಆಗೋದು, ರಿಷಾ ಇರಿಟೇಟ್ ಆಗೋದು, ಕೆಲವರು ಸುಮ್ಮನೆ ಇದ್ರು ಏನೂ ಮಾಡ್ತಿರ್ಲಿಲ್ಲ, ಅವ್ರು ನೋಡಿದ್ರು ನಂಗೆ ಇರಿಟೇಟ್ ಆಗೋದು. ಓಕೆ, ಸೂಪರ್. ನಿಮ್ಮ ಡಯಟ್ ಸೀಕ್ರೆಟ್? ಡಯಟ್ ಒಂದು ಸ್ವಲ್ಪ ನಾನು ಅದೇ ಬಿಸಿನೀರೆಲ್ಲ ಸ್ವಲ್ಪ ಕುಡಿತೀನಿ. ಅದು ಬಿಟ್ಟರೆ ಮುದ್ದೆ ತಿಂತೀನಿ, ಜಾಸ್ತಿ ಮುದ್ದೆ ತಿಂತೀನಿ. ಅದು ಬಿಟ್ಟರೆ ಹೆರಿಡಿಟಿ, ನಾನು ಸ್ವಲ್ಪ ತುಂಬ ಬೇಗ ದಪ್ಪ ಆಗಲ್ಲ, ಅದು ನಾವು ಎಷ್ಟೇ ತಿಂದರೂ ಅಷ್ಟೊಂದು ದಪ್ಪ ಆಗಲ್ಲ. ಸೊ ಅದು ಜಿಮ್ ಮಾಡ್ತೀನಿ. ಜಾನ್ವಿ ಅವರ ಫಸ್ಟ್ ಕ್ರಶ್ ಯಾರು? ಜೊತೆಗೆ ಇಂಡಸ್ಟ್ರಿಯಲ್ಲಿ ಇರುವಂಥವ್ರ ಮೇಲೆ ಯಾರ ಮೇಲಾದರೂ ಕ್ರಶ್ ಆಗಿದೆನಾ ಅಂತ? ಫಸ್ಟ್ ಕ್ರಶು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ಯಾರೋ ನಮ್ಮ ಪಕ್ಕದ ಮನೇಲಿದ್ದ ಸಾಕು, ನನಗಿಂತ ಸ್ವಲ್ಪ ದೊಡ್ಡ ಹುಡುಗ, ಅವನೇ ಫಸ್ಟ್ ಕ್ರಶು. ಯಾಕಂದರೆ ಅವಾಗ ಒಂಥರ ನಮಗೆ ರವಿಚಂದ್ರನ್ ಅಂದರೆ ಫುಲ್ಲು ಇಷ್ಟ. ಸೊ ಅವ್ರ ಸ್ಟೈಲ್ ಯಾರು ಮಾಡ್ತಾರೋ, ಸೊಂಟಕ್ಕೆಲ್ಲ ಟವಲ್ ಕಟ್ಕೊಳ್ಳೋದು, ಸಿಪಾಯಿ ಥರ ಎಲ್ಲ, ಸೊ ಅವನೇ ಫಸ್ಟ್ ಕ್ರಶು. ಇಂಡಸ್ಟ್ರಿಯಲ್ಲಿ ನನಗೆ ಇಂಡಸ್ಟ್ರಿ ಕ್ರಶ್ ಅಂದರೆ ಸುದೀಪ್ ಸರ್, ಸುದೀಪ್ ಸರ್. ಓಕೆ. ಕೋಪ ಬಂದಾಗ ಈ ವರ್ಡ್ನ, ಪ್ರತಿ ಸಲ ಕೋಪ ಬಂದಾಗ ಈ ವರ್ಡ್ನ ಯೂಸ್ ಮಾಡ್ತೀನಿ ಅನ್ನೋದಾದರೆ? ಕೋಪ ಬಂದಾಗ ನಾನು ಸ್ವಲ್ಪ ಹಲ್ಲು ಕಚ್ತೀನಿ. ಕೋಪ ಬಂದಾಗ ಅಂದರೆ ನಾವು ವರ್ಡ್ ಕೇಳ್ತಾ ಇದ್ದೀವಿ, ಯಾವ ವರ್ಡ್ ಯೂಸ್ ಮಾಡ್ತೀರ? ವರ್ಡಾ ತುಂಬ ಕಿರಿಚ್ತೀನಿ. ಮನೆಯಲ್ಲಿ ಕೋಪ ಬಂದಾಗ ಕಿರಿಚ್ತೀನಿ. ಹೇಳೋದನ್ನೇ ಸ್ವಲ್ಪ ಜೋರಾಗಿ ಹೇಳ್ತಾ ಇರ್ತೀನಿ. ಬೈಗುಳಗಳನ್ನೆಲ್ಲ ಬೈಯಿಲ್ಲ, ಮಾಮೂಲಿ ಈ ಕತ್ತೆ ನಾಯಿ ಅನ್ನೋದನ್ನೆಲ್ಲ ಬೈತಾ ಇರ್ತೀನಿ. ಕತ್ತೆ ನಾಯಿ ಈ ಥರ ಎಲ್ಲ ಬೈತಾ ಇರ್ತೀನಿ. ಸೂಪರ್. ಕತ್ತೆ ನಾಯಿ ಅಷ್ಟೇನಾ? ಕತ್ತೆ ನಾಯಿ. ಓಕೆ. ಲೈಫಿಂದಾನೇ ಈ ಎರಡು ಹೆಸರನ್ನ ಬ್ಲಾಕ್ ಮಾಡ್ತೀನಿ ಅನ್ನೋದಾದರೆ ಯಾವುದು ಹೆಸರು? ಹೆಸರಾ? ಹಾಂ, ಒಂದು ಆಲ್ರೆಡಿ ಬ್ಲಾಕ್ ಆಗಿದೆ, ಬ್ಲಾಕ್ ಮಾಡಿರೋರ್ದೇ ಹೇಳ್ತೀನಿ. ಒಂದು ನನಗೆ ಹೈದರಾಬಾದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಒಬ್ಬ ವ್ಯಕ್ತಿಯಿಂದ, ಅಂದರೆ ಹೈದರಾಬಾದಲ್ಲ, ಹೈದರಾಬಾದ್ ಮೂಲದ ಒಬ್ಬ ವ್ಯಕ್ತಿಯಿಂದ ಆಲ್ರೆಡಿ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ. ಇನ್ನು ಲೈಫಲ್ಲಿ ಅವ್ರು ಬರಲ್ಲ. ತುಂಬ ವ್ಯಕ್ತಿಗಳಿದ್ದಾರೆ, ಏನೇನೋ ಸುಮ್ಮನೆ ನನ್ನ ಬಗ್ಗೆ ಮಾತಾಡೋರು ಕೆಲವರು ಇತ್ತೀಚೆಗೆ ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ. ಅಂದರೆ ಸೋಷಿಯಲ್ ಮೀಡಿಯಾದವ್ರಂತ ಅಲ್ಲ, ನನ್ನ ಜೀವನಕ್ಕೆ ಸಂಬಂಧಪಟ್ಟವ್ರೆ. ಸೊ ಅವ್ರನ್ನ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ. ಓಕೆ. ಬಿಗ್ ಬಾಸ್ ಮನೆಯಿಂದ ಇದು ಹೇಳೋದಾದರೆ, ಬಿಗ್ ಬಾಸ್ ಮನೆಯಲ್ಲಿ ಯಾರ್ದು ಕಾಂಟ್ಯಾಕ್ಟೇ ಇರಬಾರ್ದು ಅವ್ರ ಜೊತೆ, ಬೇಡ ನನಗೆ? ರಿಷಾ ಮತ್ತು ಎಲ್ಲರೂ ನನಗೆ ಎಕ್ಸೆಪ್ಟ್ ಅಶ್ವಿನಿ ಅವರು, ಈ ಅಭಿ, ಧನುಷ್, ಸ್ಪಂದನ, ಕಾವ್ಯ, ಇವನ್ ಗಿಲ್ಲಿ, ಇವ್ರನ್ನೆಲ್ಲರನ್ನು ಬಿಟ್ಟು ಇನ್ನ ಕೆಲವ್ರು ನನ್ಗೆ ಇಷ್ಟ ಆಗಲ್ಲ. ನನಗೆ ಸೂರಜ್ ಇಷ್ಟ ಆಗಲ್ಲ, ರಾಶಿಕಾ ಇಷ್ಟ ಆಗಲ್ಲ, ರಿಷಾ ಅಂತೂ ಒಂಚೂರು ಇಷ್ಟ ಆಗಲ್ಲ. ಸೊ ಅವ್ರನ್ನ ಬ್ಲಾಕ್. ಓಕೆ. ಸುಳ್ಳು ಹೇಳೋರಿಗೆ ಮತ್ತೆ ಮೋಸ ಮಾಡೋರಿಗೆ ಜಾನ್ವಿ ಅವ್ರ ಕಡೆಯಿಂದ ಒಂದು ಅಡ್ವೈಸ್? ತುಂಬ ದಿನ ನಡೆಯಲ್ಲ, ಒಂದಲ್ಲ ಒಂದಿನ ಸಿಕ್ಬೀಳ್ತೀರ. ಅದಕ್ಕೆ ತುಂಬ ಲಿಮಿಟೆಡ್ ಪೀರಿಯಡ್. ವೆರಿ ನೈಸ್. ಜಾನ್ವಿ ಅವ್ರಿಗೆ ಇವಾಗಲೂ ಪ್ರಪೋಸ್ಗಳ ಮೇಲೆ ಪ್ರಪೋಸ್ಗಳು ಬರ್ತಾನೆ ಇದೆ? ಇಲ್ಲ, ಎಲ್ಲೋ ಒಂದೊಂದು ಮಧ್ಯ ಬಂತು, ಅದು ನನಗೆ ನಗು ಬರೋ ಥರ ಆಯಿತು. ನನಗೆ ಯಾರೋ ಒಂದು ಪತ್ರಿಕೆಯಲ್ಲಿ ಅದನ್ನೇನೋ ನಾನು ಒಂದು ಕೊಟ್ಟು ಸ್ಟೇಟ್ಮೆಂಟ್ನ ತಪ್ಪಾಗಿ ಹಾಕ್ಬಿಟ್ಟಿದ್ರು. ಅದನ್ನು ನೋಡ್ಕೊಂಡು ಯಾರೋ ಇನ್ಸ್ಟಾಗ್ರಾಮಲ್ಲಿ ನಾನು ಪೇಪರಲ್ಲಿ ಬಂದಿದ್ದು ನೋಡಿದೆ, ಮದುವೆ ಆಗ್ತೀನಿ ಅಂತ. ಪಾಪ ಆಕ್ಚುಲಿ ನಿಜ ಹೇಳಿದ್ದ, ಅವನ ಹತ್ರ ದುಡ್ಡು ಇರ್ಲಿಲ್ವಂತೆ ಪಾಪ, ತುಂಬಾ ದುಡ್ಡಿಲ್ಲ ಕಾಸಿಲ್ಲ ಏನಿಲ್ಲ, ಬಟ್ ಅದನ್ನ ಜನ್ಮಿನಾಗಿ ಹೇಳಿದ್ರು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ. ಆ ಥರ ಬಿಟ್ರೆ ಇವಾಗಿಲ್ಲ ಇಲ್ಲ. ನನ್ಗೆ ಯಾರೂ ಅದೇ ಹಿಂಗೆ ಸಣ್ಣ ಪುಟ್ಟ ಬಿಟ್ರೆ ಈಗಲೂ ಏನು ಯಾರು ಬರ್ತಾಯಿಲ್ಲ. ಆಫ್ಟರ್ ಬಿಗ್ ಬಾಸ್ ಅಂತೂ ಬರೋದೇ ಇಲ್ಲ ಬಿಡಿ. ಅಲ್ಲಿ ನನ್ನನ್ನು ನೋಡ್ಬಿಟ್ಟು ಮೆಸೇಜ್ ಮಾಡೋದೇ ನಿಲ್ಸ್ಬಿಟ್ಟಿದ್ದಾರೆ ಎಲ್ಲರೂ. ಹೌದು, ಜೋರು. ಹೌದು ಹೌದು. ಜಾನ್ವಿ ಅವ್ರಿಗೆ ಇನ್ ಮುಂದೆನೂ ಬೇರೆ ಏನೋ ಪ್ಲಾನ್ಸ್ ಇಲ್ಲ? ಅಂದ್ರೆ ಕೆಲವರು ಹೇಳ್ತಿರ್ತಾರೆ ಜಾನ್ವಿ ಅವ್ರ ತರ ಹುಡುಗಿ ಬೇಕು, ಆ ತರ ಇರಬೇಕು. ಇಲ್ಲಪ್ಪ, ನನ್ನ ಲೈಫಲ್ಲಂತೂ ಮದುವೆ ಅನ್ನೋದು ಮುಗಿದ ಅಧ್ಯಾಯ. ನನಗದು ಒಂಥರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಕೊಟ್ಬಿಟ್ಟಿದೆ. ಹಾಗಾಗಿ ಬೇಡ, ನಾನು ಆರಾಮಾಗೆ ಒಂಟಿಯಾಗೆ ಆರಾಮಾಗಿದ್ದೀನಿ. ನನಗೇನೋ ಯಾರ್ದೋ ಒಂದು ಹೆಗಲು ಬೇಕು ಅದೇನೂ ಅನಿಸಲ್ಲ. ಯಾಕಂದರೆ ಮೇನ್ ಮಗನೇ ಅಲ್ವಾ, ಇನ್ಯಾರೋ ಒಬ್ಬ ಪರ್ಸನ್ ಬಂದು ನಾವು ಅವ್ರದ್ದು ಆಸೆ ಆಕಾಂಕ್ಷೆಗಳನ್ನ ಫುಲ್ಫಿಲ್ ಮಾಡೋಕ್ಕೆ ಹೋಗಿ ನನಗೆ ಆ ಗಿಲ್ಟಲ್ಲಿ ಬದುಕೋಕ್ಕಾಗಲ್ಲ. ಕಷ್ಟಪಟ್ಟು ಬದುಕ್ಬಿಡೋಣ, ಅಯ್ಯೋ ಏನಪ್ಪ ಮಕ್ಕಳು ಏನು ತಪ್ಪು ಮಾಡಿರ್ತಾರಲ್ವ, ನನಗೆ ಆ ಗಿಲ್ಟಲ್ಲಿ ಬದುಕೋಕ್ಕಾಗಲ್ಲ. ಸೊ ಹಾಗಾಗಿ ಮದುವೆ ಅನ್ನೋದು ಮುಗಿದ ಅಧ್ಯಾಯ. ಜಾನ್ವಿ ಅವ್ರಿಗೆ ಇದುವರೆಗೂ ಬಂದಿರುವಂತಹ ಫನ್ನಿಯಸ್ಟ್ ಲವ್ ಪ್ರಪೋಸಲ್? ಇವಾಗ ಸ್ವಲ್ಪ ಮುಂಚೆ ಫನ್ನಿಯಸ್ಟ್ ಅಲ್ಲ, ಕಾಲೇಜಲ್ಲೆಲ್ಲ ಇರುತ್ತೆ ಅನ್ಕೊಂಡೆ ನಾನು. ಕಾಲೇಜಲ್ಲ ಫನ್ನಿ ಆಗಿ ನಂಗೆ ತುಂಬ ಅದೇ, ನನಗೆ ಯಾರು ಸ್ವಲ್ಪ ಭಯ ಅಂತ ಅಲ್ಲ, ನನ್ನನ್ನು ಬರೀ ರೇಗ್ಸೋರು ಅಷ್ಟೇ. ಪ್ರಪೋಸ್ ಯಾರು ಮಾಡ್ತಾ ಇರಲಿಲ್ಲ, ರೇಗ್ಸೋದೇ ಜಾಸ್ತಿ.
ನನ್ಗೆ ಐ ಥಿಂಕ್ ಇದೇ ನನಗೆ ತುಂಬ ಫನ್ನಿ ಅನಿಸಿದ್ದು ಪತ್ರಿಕೆಯಲ್ಲಿ. ಅಟ್ಲೀಸ್ಟ್ ಆತ ಎಲ್ಲೋ ನೋಡಿಬಿಟ್ಟು ಮದುವೆ ಆಗ್ತೀನಿ, ನನ್ನ ಹತ್ರ ದುಡ್ಡಿಲ್ಲ ಹಂಗೆ ಹಿಂಗೆ ಅಂತ ನಿಜ ಹೇಳಿದ್ನಲ್ಲ. ಸೊ ನನಗೆ ಅದೊಂಥರ ನಂಬರ್ ಹೇಗೆ ಸಿಕ್ತು? ಇಲ್ಲ, ಇನ್ಸ್ಟಾಗ್ರಾಮಲ್ಲಿ. ಓಕೆ. ಸೊ ಅದು ನಂಗೆ ಫನ್ನಿ ಅನ್ನಿಸ್ತು. ಜಾನ್ವಿ ಅವ್ರ ಬಗ್ಗೆ ಕಿವಿಗೆ ಬಿದ್ದಂತಹ ಫನ್ನಿಯೆಸ್ಟ್ ಗಾಸಿಪ್ ನನ್ನ ಬಗ್ಗೆನಾ? ಐ ಥಿಂಕ್ ತುಂಬ ಬೀಳ್ತಾ ಇರುತ್ತೆ ಬಿಡಿ, ಎಲ್ಲ ಫನ್ನಿಯಾಗೇ ಇರುತ್ತೆ. ರೀಸೆಂಟಾಗಿ ಬಿದ್ದಿದ್ದು ಅದೇ ಧ್ರುವ್ ಹೇಳಿದ್ರಲ್ಲ, ಅಶ್ವಿನಿ ಅವ್ರ ಫ್ರೆಂಡ್ಶಿಪ್ ಮಾಡಿರೋದು ಆಸ್ತಿ ಅಂತಸ್ತು ನೋಡಿ ಅವರಿಂದ ಲಾಭ ಆಗುತ್ತೆ. ಸೊ ಅದೊಂದು ಫನ್ನಿ. ಓಕೆ. ಅದ್ ಬಿಟ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜಾನ್ವಿ ಅವ್ರೀಗ 2ನೇ ಮದ್ವೆ ಆಗೋದಕ್ಕೆ ವರ ಸಿಗ್ತಾ ಇಲ್ಲ. ಬೆಂಗಳೂರಲ್ಲಿ ಒಂದು ಮನೆ ಇರಬೇಕು, ಒಂದು BMW ಕಾರ್ ಇರಬೇಕು, ರಾಜಕಾರಣಿ ಆಗಿದ್ರೆ ಒಳ್ಳೇದು, ಈ ಥರ ತುಂಬಾ ನನಗೆ ಅದೆಲ್ಲ ನೋಡಿದ್ರೆ ಒಂದ್ಸಲ ಕೋಪನೂ ಬರುತ್ತೆ. ಇನ್ನೊಂದು ಅದು ಹೆಂಗ್ ಉದ್ಭವ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದು ಬಿಟ್ರೆ ಹಂಗೆ ತುಂಬಾ ಬೀಳ್ತಾನೆ ಇರುತ್ತೆ. ಕೆಲವೊಂದು ಏನಾಗುತ್ತೆ ಗೊತ್ತಾ, ನೆಗೆಟಿವ್ಸ್ ಜಾಸ್ತಿ ನೋಡ್ತಾರೆ ಅನ್ನೋದು ಕೆಲವ್ರ ಕಲ್ಪನೆಯಲ್ಲಿ ಇರುತ್ತೆ. ಹಾಗಾಗಿ ಅದನ್ನೇ ಮಾಡ್ತಾರೆ, ಕ್ರಿಯೇಟೆಡ್ ಅದೆಲ್ಲ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ. ದರ್ಶನ್ ಅವರು, ಯಶ್ ಅವರು, ಸುದೀಪ್ ಅವರು ಕಾಲ್ ಶೀಟ್ ಕೊಟ್ರೆ ಯಾರ ಜೊತೆ ಆಕ್ಟ್ ಮಾಡಕ್ಕೆ ಇಷ್ಟಪಡ್ತಾರೆ? ಅಯ್ಯೋ, ಇದು ತುಂಬಾ ದೊಡ್ಡ ಕ್ವೆಶ್ಚನ್. ಅಲ್ಲ ಜಾನ್ವಿ, ಅಲ್ಲ ನೀವ್ ಅನ್ಕೊಂಡಿದ್ರಾ ಆಗ್ತೀನಿ ನಾನು ಇವತ್ತು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ, ಇವತ್ತು ಇಷ್ಟು ಜನಕ್ಕೆ ನೀವ್ ಇಂಟರ್ವ್ಯೂ ತಗೋತಾ ಇದೀವಿ, ಇವತ್ತು ನಾವ್ ತಗೊಳ್ತಾ ಇದೀವಿ, ಆದ್ರೂ ಆಗ್ಬೋದು. ಅಲ್ಲ 3 ಜನ ಅದು ಹೆಂಗ್ ಮಿಸ್ ಮಾಡಕ್ ಆಗುತ್ತೆ ಅವ್ರನ್ನ? ಇಲ್ಲ, 3 ಹೆಸರು ಯಾರು ಬೆಳಿಗ್ಗೆ ಅದೇ ಬೆಳಿಗ್ಗೆಯಿಂದ ಅದೇ ಒಂದು ಶಿಫ್ಟ್ ವೈಸ್ ನಮ್ಗೆ ಹೆಂಗಿದ್ರು ಶಿಫ್ಟ್ ಕೆಲಸ ಮಾಡೋ ಅಭ್ಯಾಸ ಇದೆ. ಮಾರ್ನಿಂಗ್ ಶಿಫ್ಟು ಮತ್ತೆ ಜನರಲ್ ಶಿಫ್ಟು, ನೈಟ್ ಶಿಫ್ಟು, ಮಿಸ್ ಮಾಡ್ಕೊಳಕ್ಕಂತೂ ಇಷ್ಟಪಡಲ್ಲ. 3 ಜನ ಜೊತೆನೂ ಕೆಲಸ ಮಾಡಿ. ವೆರಿ ಕ್ಲೇವರ್ ಜಾನ್ವಿ. ರಿಲೇಶನ್ಶಿಪ್ ಅಲ್ಲಿ ಇದಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ. ರಿಲೇಶನ್ಶಿಪ್ಪಲ್ಲಿ ಒಬ್ರನ್ನೊಬ್ರು ನಂಬಬೇಕು, ಫ್ರೀಡಮ್ ಇರಬೇಕು, ಮತ್ತು ಅದೇ ಅರ್ಥ ಮಾಡ್ಕೋಬೇಕು ಸಿಚುವೇಶನ್ನ. ಎವ್ರಿ ಸಿಚುವೇಶನಲ್ಲೂ ಅವೈಲಬಿಲಿಟಿ ಇರ್ಬೋದು, ಮತ್ತೊಂದು ಇರ್ಬೋದು, ತುಂಬ ಹಿಂಸೆ ಕೊಡಬಾರ್ದು. ಸೊ ಒಂದು ನಂಬಿಕೆ ಇರಬೇಕು, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ರೆಸ್ಪೆಕ್ಟ್ ಇರಬೇಕು. ಓಕೆ. ನಿಮ್ಮನ್ನ ಯಾವ ಪ್ರಾಣಿಗೆ ಹೋಲಿಕೆ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಿ? ನನ್ನನ್ನು ಆ್ಯಕ್ಚುಲಿ ನಂದು ಮುಂಗುಸಿ ಪ್ರಾಣಿ ವರ್ಗ. ಜಾತಕ ತೆಗ್ದಾಗ ಮುಂಗುಸಿ ಗೊತ್ತಲ್ಲ, ಯಾವಾಗಲೂ ಅದೇ ವಿನ್ ಆಗೋದು, ಹಾವು ಮುಂಗುಸಿಯಲ್ಲಿ ಜಗಳ. ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಅದು ಆ್ಯಕ್ಚುಲಿ ತುಂಬ ನಿಯತ್ತು. ನೀವು ನೋಡಿದ್ರಲ್ಲ, ಮುಂಗುಸಿದೊಂದು ಸಾಕಿರ್ತಾರೆ, ಆ ಮಗುನ ಅದು ಕಾಪಾಡುತ್ತೆ. ಸೊ ಅವರು ತಪ್ಪು ತಿಳ್ಕೊಂಬಿಟ್ಟು ಸಾಯಿಸ್ಬಿಡ್ತಾರೆ. ನನ್ನ ಪ್ರಾಣಿ ವರ್ಗ ಮುಂಗುಸಿ. ಬಟ್ ನನ್ನನ್ನು ನಾನು ಕಂಪೇರ್ ಮಾಡ್ಕೊಳ್ಳೋದಾದರೆ, ನಾನು ಹೆಂಗೆ ಅಂದರೆ ಸುಮ್ಮನೆ ಇರ್ತೀನಿ, ನನ್ನ ವಿಚಾರಕ್ಕೆ ಬಂದರೆ ಬಿಡಲ್ಲ. ಸೊ ಹಾವು ನಂದು ಆ್ಯಕ್ಚುಲಿ ಪ್ರಾಣಿ ವರ್ಗ ಮುಂಗುಸಿ. ಅದು ಹಾಗೆ ಅಲ್ವಾ, ಅದ್ರ ವಿಚಾರಕ್ಕೆ ಹೋದರೆ ಅದು ಬಿಡಲ್ಲ. ನಾನಾಗೆ ನಾನು ಯಾರಿಗೂ ತೊಂದರೆ ಕೊಡಲ್ಲ, ನನ್ನ ವಿಚಾರಕ್ಕೆ ಬಂದರೆ ಬಿಡಲ್ಲ. ಜಾನ್ವಿ ಅವರಿಗೆ ನಿಮ್ಮಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ಬೇಕು, ನಾನು ಈ ಗುಣನ ಇಲ್ಲಪ್ಪ ಬದಲಾವಣೆ ನಾನು ಮಾಡ್ಕೊಳ್ಬೇಕು, ಈ ಗುಣ ಬದಲಾವಣೆ ಮಾಡ್ಕೋಬೇಕು ಅಂದರೆ ಯಾವುದು? ಸಮ್ಟೈಮ್ಸ್ ಏನು ಮಾಡಿಬಿಡ್ತೀನಿ, ನನಗೆ ತುಂಬ ನಾನು ಇಷ್ಟಪಡೋರಿಗೋಸ್ಕರ ಒಂದು ಸ್ಯಾಕ್ರಿಫೈಸ್ ಮಾಡ್ತೀನಿ. ಆದರೆ ದೊಡ್ಡದೇನಲ್ಲ. ಅವರಿಂದ ನನಗೇನೋ ಇರಿಟೇಟ್ ಆಗ್ತಾ ಇರುತ್ತೆ, ಅದು ಹೇಳಿದ್ರೆ ಅವ್ರ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ಅವಾಗ ಅದನ್ನು ಎಲ್ಲ ನಾನು ತೊಗೊಂಡ್ಬಿಡ್ತೀನಿ, ಅದು ನನಗೆ ಎಫೆಕ್ಟ್ ಆಗುತ್ತೆ. ಸೊ ಒಂದು ಸ್ವಲ್ಪ ನೋ ಅನ್ನೋದು, ಅಥವಾ ನಂಗೆ ಇದಾಗಲ್ಲ ಅಂಥೇಳಿ, ಅಂದರೆ ನಾನು ಬೇರೆಯವ್ರಿಗೆಲ್ಲ ಹೇಳ್ಬಿಡ್ತೀನಿ. ನನ್ನವರು ಅಂತ ಬಂದಾಗ ನಾನೇ ಒಂಚೂರು ಕಾಂಪ್ರಮೈಸ್ ಆಗ್ತೀನಿ, ನಾನೇ ನನ್ನನ್ನು ಒಂದು ಸ್ವಲ್ಪ ಸ್ಟ್ರೆಸ್ ಮಾಡ್ಕೊತೀನಿ. ಸೊ ಅದನ್ನ ಇನ್ನೊಂಚೂರು ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಆನ್ ಫೇಸ್ ಅವರಿಗೂ ಹೇಳೋಣ, ಜೊತೆಲಿರೋರ್ಗೂ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ, ಅದು ಬದಲಾಗಬೇಕು. ಓಕೆ. ಜಾನ್ವಿ ಅವರು ಹಿಂತಿರುಗಿ ನೋಡಿದಾಗ ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಲೈಫ್ ಅನ್ನೋದಾದರೆ ಒಂದು ಮೂಮೆಂಟ್? ಬೆಸ್ಟ್ ಪಾರ್ಟ್ ಆಫ್ ಲೈಫ್ ಅಂದರೆ ಅದು ಪ್ರೊಫೆಷ್ನಲಿನ ಪರ್ಸ್ನಲಿನ? ಎರಡು ಹೇಳ. ಪ್ರೊಫೆಷ್ನಲಿ ಅಂತ ಬಂದಾಗ ನಾವು ಊರಲ್ಲಿ ಒಂದು ಕನಸು ಕಾಣ್ತಾ ಇರ್ತೀವಿ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು. ಸೊ ನಾವು ಯಾವತ್ತೂ ಅಂದ್ಕೊಂಡಿರಲ್ಲ ಅವ್ರನ್ನ ಮೀಟ್ ಆಗ್ತೀವಿ, ಅವರು ನಮ್ಮ ನ್ಯೂಸ್ಗಳನ್ನ ನೋಡ್ತಾರೆ, ಅದು ಯಾವುದೂ ಅಂದ್ಕೊಂಡಿರಲ್ಲ. ಬಟ್ ಅದು ನನ್ನ ಜೀವನದಲ್ಲಿ ಆದಾಗ ನನಗೆ ಭಾಳ ಖುಷಿ ಆಗಿದ್ದು. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಅಥವಾ ಯಾರು ಅಂದರೆ ನಾವು ಊರಲ್ಲಿದ್ದಾಗ ನಾವು ಬೆಂಗಳೂರಿಗೆ ಬರ್ತೀವಿ ಅಂತಲೇ ಅಂದ್ಕೊಂಡಿರಲ್ವಲ್ಲ, ಅದಾದಾಗ ನಂಗೆ ತುಂಬ ಖುಷಿಯಾಗಿದೆ. ಓ ಹೌದಲ್ವಾ, ನಾವು ಇವ್ರನ್ನೆಲ್ಲ ನೋಡ್ತಿದ್ವಿ, ಇವ್ರು ನಮ್ಮ ನ್ಯೂಸ್ ನೋಡ್ತಾರ ಅನ್ನೋ ಥರ ಫೀಲ್ ಆಗಿತ್ತು. ಸೊ ಪರ್ಸ್ನಲಿ ಅಂತ ಬಂದಾಗ ನನ್ನ ಮಗ ಹುಟ್ಟಿದ್ದೆ ನನಗೆ. ಯಾಕಂದರೆ ನನಗದು ಚಿಕ್ಕ ಏಜು, ನಾವೇ ಚಿಕ್ಕವ್ರು ಇರ್ತೀವಿ,
ನಮ್ಮ ಹೊಟ್ಟೆ ಒಳಗೆ ಇನ್ನೊಂದು ಜೀವ ಹುಟ್ಟುತ್ತಾ ಅಂತ ಅದು ಗಂಡು ಮಗು ಅಂತೆಲ್ಲ ಹೇಳಿದಾಗ ನನ್ನ ಇಷ್ಟು ದಿವಸ ಅವ್ನು ನನ್ನ ಹೊಟ್ಟೆಲಿ ಇದ್ದ ಆ ಥರ ಎಲ್ಲ ಒಂಥರ ಅದು ಗೂಸ್ ಬಂಪ್ಸ್ ಮೂಮೆಂಟ್. ಅದೇ ನನಗೆ ಪರ್ಸ್ನಲಿ ತುಂಬ ಖುಷಿಯಾದಂಥ ಒಂದು ಮೂಮೆಂಟ್. ಓಕೆ ಜಾನ್ವಿ ಅವರೇ, ಸ್ಪೆಷಲ್ ಪ್ಲೇಸಲ್ಲಿ ಕೂತಿದ್ದೀವಿ, ಸ್ಪೆಷಲ್ ಫುಡ್ನ ತಿಂದ್ವಿ, ಇನ್ನು ನಿಮಗೆ ಸ್ಪೆಷಲ್ ಪರ್ಸನ್ನ ಭೇಟಿ ಮಾಡಿಸ್ಬೇಕು, ಒಂದು ಸರ್ಪ್ರೈಸ್ ಕೊಡಬೇಕು. ಸೊ ಹಾಗಾಗಿ ಕಣ್ಣು ಮುಚ್ಕೊಂಡ್ರೆ ನಿಮಗೆ ನೀವು ಗೆಸ್ ಮಾಡ್ಬೇಕಾಯ್ತಾ ಗೆಸ್ ಯಾರು ಅಂತ. ಒಂದಷ್ಟು ಗೆಸ್ಗಳನ್ನ ಕಣ್ಣು ಮುಚ್ಕೊಂಡು ಗೆಸ್, ಅವ್ರು ಬರ್ತಾರೆ, ನಿಮ್ಮ ಮುಂದೆ ಬರ್ತಾ ಇರ್ತಾರೆ, ನೀವು ಕಣ್ಣು ಮುಚ್ಕೊಂಡು ಯಾರು ಅಂತ ಗೆಸ್ ಮಾಡಬೇಕು ಅಲ್ವಾ. ಸೊ ಜಾನ್ವಿ ಅವರೇ ನಮಗೆ ಸ್ಪೆಷಲ್. ಸೊ ಅವ್ರಿಗೆ ನಾವೇನಾದ್ರು ಸ್ಪೆಷಲ್ ಕೊಡ್ಬೇಕಲ್ವಾ. ಸೊ ಅದಕ್ಕೆ ನಾವು ಈ ಸ್ಪೆಷಲ್ ಪ್ಲೇಸಿಗೆ ಬಂದಿದ್ದೀವಿ, ನಮ್ಮ ರೆಸ್ಟೋರೆಂಟಲ್ಲಿ ಇದ್ದೀವಿ. ಸೊ ಹಾಗಾಗಿ ಈ ಕಾರ್ಯಕ್ರಮ ಇನ್ನಷ್ಟು ಸ್ಪೆಷಲ್ ಆಗತ್ತೆ ಅವ್ರು ಬಂದ ಮೇಲೆ. ಇನ್ನೊಂದಷ್ಟು ಮಾತಾಡೋದಿದೆ, ಬಾಕಿ ಇದೆ, ಯಾಕಂದ್ರೆ ಅವರಿಂದ ಇನ್ನೂ ತಿಳ್ಕೊಳ್ಳೋದಿದೆ ನಿಮ್ಮ ಬಗ್ಗೆ. ಸೊ ಹಾಗಾಗಿ ಕಣ್ಣು ಮುಚ್ಕೊಂಡ್ರೆ ಆಯ್ತಾ. ಮುಚ್ಚಲ ಇವಾಗ ನಾನು ಹೇಳೋವರೆಗೂ ತೆಗಿಯೋಗಿಲ್ಲ. ಹೌದಾ? ಓಕೆ. ನೋ ಚೀಟಿಂಗಾ? ಇಲ್ಲ. ಓಕೆ ಓಕೆ ಬನ್ರಿ. ಒಬ್ರೇನಾ? ಹಾ ಒಬ್ರೇ. ಬನ್ನಿ 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 ಮಕ್ಕಳೇ. ಯಾರು ಗೆಸ್ ಮಾಡ್ಬೋದಾ ಜಾನ್ವಿ ಕಣ್ಣು ಮುಚ್ಕೊಂಡೆ?